Praise the Lord. Hallelujah. ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ವಂದಿಸುತ್ತೇನೆ. ಕರ್ತನ ಕೃಪೆಯಲ್ಲಿ ಆಶ್ರಯಿಸಿಕೊಂಡು ಇಲ್ಲಿ ನಡೆಯುತ್ತಿರುವಂಥ ನಿರಂತರವಾದ ಈ ಪ್ರಾರ್ಥನೆಯ ಕೂಟದಲ್ಲಿ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ನಮ್ಮನ್ನು ಪ್ರೀತಿಸುವ, ನಮ್ಮ ಮೇಲೆ ಕರುಣೆ ಇಡುವ ನಮ್ಮ ಕರ್ತನ ಸಾನ್ನಿಧ್ಯವನ್ನು ಅಪೇಕ್ಷಿಸುತ್ತಾ ಕರ್ತನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಇಲ್ಲಿ ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ದೇವರ ಸಾನ್ನಿಧ್ಯ ಒಂದು ಜಾಗದಲ್ಲಿ ಇಳಿದು ಬಂದಿದೆ ಎಂಬುದರ ಸೂಚನೆ ಏನಾಗಿರುತ್ತದೆ? ಒಂದು ಮುರಿಯಲ್ಪಟ್ಟಿರುವ ನಮ್ಮ ಮನಸ್ಸುಗಳು ಗುಣ ಹೊಂದುತ್ತದೆ. ಶಾಂತಿ ಕಳಕೊಂಡಿರುವಂಥ ಎಲ್ಲ ಸ್ಥಿತಿಗತಿಗಳಲ್ಲಿ ನಮ್ಮ ಹೃದಯವು ಶಾಂತಿಯಿಂದ ತುಂಬಲ್ಪಡುತ್ತದೆ. ಕರ್ತನಲ್ಲಿ ನಂಬುವಂತಹ ತನ್ನ ಮಕ್ಕಳು ಅವರು ಅಪೇಕ್ಷಿಸುವ ಬಿಡುಗಡೆಯನ್ನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮತ್ತು ಆತ್ಮಿಕವಾಗಿಯೂ ಹೊಂದಿರುತ್ತಾರೆ ದೇವರ ಸಾನ್ನಿಧ್ಯ ಇಳಿದು ಬರುವ ಜಾಗದಲ್ಲಿ. ಇವತ್ತು ಕರ್ತನು ತನ್ನ ಸಾನ್ನಿಧ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸುವ ದೇವರು. ಪವಿತ್ರ ವಚನದಲ್ಲಿ ದೇವರ ಸಾನ್ನಿಧ್ಯ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೂ ಎಲ್ಲಿ ಇಳಿದು ಬಂದಿದೆಯೋ ಅಲ್ಲಿ ಅದ್ಭುತ ಕಾರ್ಯಗಳು ನಡೆದಿದೆ. ಇವತ್ತು ನೀವು ನಂಬಿರಿ, ನನಗೋಸ್ಕರ ಈ ದಿನದ ಪ್ರಾರ್ಥನೆಯಲ್ಲಿ ಮತ್ತು ಉಪವಾಸದಲ್ಲಿ ನಾನು ತುಂಬಿದ ಹೃದಯದಿಂದ ಸಂತೋಷ ಪಡುವ ರೀತಿಯಲ್ಲಿ ನನಗೋಸ್ಕರ ಒಂದು ಕಾರ್ಯ ದೇವರು ಮಾಡುತ್ತಾನೆ. ನನ್ನ ಶರೀರದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಆತ್ಮದಲ್ಲಿ ಮತ್ತು ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ಕರ್ತನು ಆ ಕಾರ್ಯವನ್ನು ಮಾಡುತ್ತಾನೆ ಎಂಬ ಭರವಸೆಯಿಂದ ನಾವು ಕರ್ತನ ಸನ್ನಿಧಿಯಲ್ಲಿ ಆಗಿರುವ ಒಂದು ನಿಮಿಷ ದೇವರನ್ನ ವಾಕ್ಯ ಸಂದೇಶಕ್ಕಿಂತ ಮುಂಚಿತವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ಕರ್ತನಲ್ಲಿ ಪ್ರೇರಣೆಯನ್ನು ನಾನು ಹೊಂದಿದ್ದೇನೆ. ನೀವು ತಯಾರಿದ್ದೀರಾ? ನಮ್ಮಲ್ಲಿ ಇಳಿದು ಬರುವ ದೇವರ ಸಾನ್ನಿಧ್ಯ ನಮಗೋಸ್ಕರ ಮಾಡಲಿಕ್ಕಿರುವ ಅದ್ಭುತ ಕಾರ್ಯಗಳು ಅನುಭವಿಸುವಂಥ ರೀತಿಯಲ್ಲಿ ಕರ್ತನಿವತ್ತು ನಮಗೆಲ್ಲರಿಗೂ ಕೃಪೆಯನ್ನು ನೀಡಲಿ. ದೇವರ ಸಾನ್ನಿಧ್ಯ ಎಂಬುದಾಗಿ ಹೇಳುವಾಗ ಒಮ್ಮೆ ದೇವರ ಅಭಿಷೇಕದಿಂದ ತುಂಬಲ್ಪಟ್ಟು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕನಾನ್ ಎಂಬ ಊರಿಗೆ ನಡೆಸಿಕೊಂಡು ಹೋಗುತ್ತಿರುವಂಥ ಜನರ ನಾಯಕನಾದ ಮೋಸೆ ಹಲವು ಸಮಸ್ಯೆಗಳನ್ನು ಎದುರುಗೊಂಡ ಮನುಷ್ಯ. ಆದರೆ ಅವನ ಹೃದಯದಲ್ಲಿ ಎಲ್ಲ ಸಮಯದಲ್ಲಿಯೂ ಪ್ರತಿಯೊಂದು ಸಮಸ್ಯೆಗಳ ಮಧ್ಯದಲ್ಲಿ ಅವನನ್ನು ಚೈತನ್ಯಪಡಿಸಿರುವಂಥ ಒಂದೇ ಒಂದು ದೇವರ ಸಾನ್ನಿಧ್ಯ. ಹೋರೇಬ್ ಎಂಬ ಬೆಟ್ಟ ಮೊದಲುಗೊಂಡು ತನ್ನ ಜೀವಿತದಲ್ಲಿ ತಾನು ಎದುರಿಸಿದಂಥ ಪ್ರತಿಯೊಂದು ಸಮಸ್ಯೆಗಳಲ್ಲಿಯೂ ದೇವರ ಸಾನ್ನಿಧ್ಯ ನನ್ನ ಜೊತೆಯಲ್ಲಿ ಇರುತ್ತದೆ ಎಂಬ ಆ ಒಂದು ಅನುಭವ ಎಲ್ಲ ಸನ್ನಿವೇಶಗಳನ್ನು ಗೆಲ್ಲುವಂಥ ಹಂತಕ್ಕೆ ಮೋಸೆಯನ್ನು ನಡೆಸಿದ. ಆದರೆ ಒಂದು ದಿನ ಇಸ್ರಾಯೇಲ್ ಜನರ ಕಾಠಿಣ್ಯದ ನಿಮಿತ್ತವಾಗಿ ಮತ್ತು ಅವರ ಹಠಮಾರಿತನದ ನಿಮಿತ್ತವಾಗಿ ದೇವರು ಒಂದು ದಿನ ಮೋಸೆಗೆ ಹೇಳಿದನು, ನಾನು
ಈ ಜನರ ಸಂಗಡ ಬರುವುದಿಲ್ಲ. ಅದಕ್ಕೆ ಕಾರಣ ದೇವರನ್ನ ಸರಿಯಾದ ರೀತಿಯಲ್ಲಿ ನಂಬಿ ಭರವಸೆ ಇಡದೆ ಹಲವು ಸನ್ನಿವೇಶಗಳಿಗೆ ದೇವರನ್ನ ಬಿಟ್ಟು ಒಳಗಾದಂದ ಇಸ್ರಾಯೇಲ್ ಜನರ ಕುರಿತಾಗಿ ದೇವರಿಗೆ ಬೇಸರವಾಯಿತು. ನಾನೊಬ್ಬ ದೂತನನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ, ದೂತನು ನಿಮ್ಮನ್ನು ಕನಾನ್ ದೇಶಕ್ಕೆ ಸೇರಿಸ್ತಾನೆ ಎಂಬುದಾಗಿ ದೇವರು ಹೇಳ್ತಾನೆ. ಆ ಸಂದರ್ಭದಲ್ಲಿ ಮೋಸೆ ದೇವರಿಗೆ ಹೇಳಿದ ಒಂದು ಮಾತಿದೆ. ಅದೇನೆಂದರೆ, ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಈ ಸ್ಥಳದಿಂದ ಮುಂದಕ್ಕೆ ನಡೆಸುವುದು ಬೇಡ. ದೇವರ ಸಾನ್ನಿಧ್ಯದ ವಿಶೇಷತೆಯನ್ನು ಮೋಸೆ ತಿಳಿದಷ್ಟು ಬೇರೆ ಯಾರೂ ತಿಳಿದಿರಲಿಲ್ಲ. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಇಚ್ಛಿಸ್ತೇನೆ. ಈ ಲೋಕದಲ್ಲಿ ನಮ್ಮ ಜೊತೆಯಲ್ಲಿ ಯಾರೇ ಇದ್ದರೂ ಅದು ದೇವರು ನಮ್ಮ ಜೊತೆ ಇರುವ ಹಾಗಾಗಲ್ಲ. ಎಷ್ಟು ಜನ ನಮಗೆ ಬೆಂಬಲ ಇದ್ದರೂ ಅದು ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇರುವ ಹಾಗಾಗಲ್ಲ. ಇದು ಸರಿಯಾಗಿ ಜೀವಿತದಲ್ಲಿ ತಿಳಿದುಕೊಂಡಂಥ ಮೋಸೆ ದೇವರಿಗೆ ಹೇಳ್ತಾ ಇದ್ದಾನೆ, ಕನಾನ್ ಎಂಬ ಹಾಲು ಜೇನು ಹರಿಯುವಂಥ ದೇಶಕ್ಕಿಂತ ನಿನ್ನ ಸಾನ್ನಿಧ್ಯವೇ ನಮಗೆ ದೊಡ್ಡದು. ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ನಮಗೇನೆಲ್ಲ ಇದ್ದರೂ ಅದಕ್ಕಿಂತ ಮಿಗಿಲಾಗಿ ದೇವರ ಸಾನ್ನಿಧ್ಯವನ್ನು ತಿಳಿಯುವುದಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಹಣ, ಸ್ಥಾನ, ಮಾನ, ವೈಭವ, ಐಶ್ವರ್ಯ, ಕೆಲಸ, ಸೌಂದರ್ಯ ಇವು ಏನೇ ಇದ್ದರೂ ಇವು ಎಲ್ಲವುಗಳಿಗಿಂತ ಹೆಚ್ಚಾಗಿ ನಾವು ಹೇಳೋಣ, ನಿನ್ನ ಪ್ರಸನ್ನತೆಯೇ ನನಗೆ ಸಾಕು. ಒಂದು ನಿಮಿಷ ಆಯಾ ಸ್ಥಳಗಳಲ್ಲಿ ನೀವು ಎದ್ದು ನಿಲ್ಲಿರಿ. ಕರ್ತನನ್ನು, ದೇವರ ಪ್ರಸನ್ನತೆಯ ಆ ವೈಭವವನ್ನು ನೆನೆಸಿಕೊಂಡು ನಾವು ಕೆಲವು ನಿಮಿಷಗಳು ದೇವರನ್ನು ಆರಾಧಿಸುವ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನನ್ನ ನಿಮ್ಮ ನಿರ್ಮಾಣಿಕನಾದ ದೇವರ ಮುಂದೆ ಆತನ ಸಾನ್ನಿಧ್ಯವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಆತ್ಮದಲ್ಲಿ ಅನುಭವಿಸಿಕೊಂಡು ನಾವು ದೇವರನ್ನು ಮಹಿಮೆಪಡಿಸುವ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. యేసయ్య, యేసయ్య, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య, యేసయ్య, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಹೃದಯದಾಳದಿಂದ ಸೇರಿ ನಾವು ಹಾಡೋಣ. యేసయ్య, యేసయ్య, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య, యేసయ్య, ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. యేసయ్య, యేసయ్య,
ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య ಹುರಾಬಾ ಶಬ್ದನ యేసయ్య ನಿನ್ನ ಹೆಸರೊಂದೇ ಸಾಕು యేసయ్య ಮತ್ತೊಂದಾವರ್ತಿ యేసయ్య యేసయ్య ನಿನ್ನ ಹೆಸರೊಂದೇ ಸಾಕು యేసయ్య ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮುರಿಯಲ್ಪಟ್ಟ ಹೃದಯದಿಂದ ಇವತ್ತು ನಾವು ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಬಾಳಲು ಸಾಧ್ಯವಿಲ್ಲ. ಸಂತೋಷದ ಹೃದಯದಿಂದ ಒಂದು ಹಾಡಬೇಕಾದರೆ ನಿನ್ನ ಪ್ರಸನ್ನತೆ ನನಗೆ ಬೇಕು. ನಿಂತಿರುವ ಜಾಗದಲ್ಲೇ ಯಥಾರ್ಥ ಮನಸ್ಸಿನೊಂದಿಗೆ ನಾವು ನಮ್ಮ ಕರ್ತನನ್ನು ಕೇಳಿಕೊಳ್ಳುವ ಕೃಪಾ ಸಂಪೂರ್ಣನಾದ ನಮ್ಮ ಪರಲೋಕ ತಂದೆಯೇ, ಈಗೋ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ. ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ನಮಗೆ ವಾಗ್ದಾನ ನುಡಿದಂದ ನಮ್ಮ ಕರ್ತನಿಗೆ ಕೃತಜ್ಞತಾಸ್ತುತಿಗಳನ್ನು ನಾವು ಸಲ್ಲಿಸ್ತೇವೆ. ಸೇರಿ ಬಂದಿರುವ ನಿನ್ನ ಎಲ್ಲ ಮಕ್ಕಳನ್ನು ಮತ್ತೊಂದು ಆವರ್ತಿ ನಿನ್ನ ತ್ರಾಣವುಳ್ಳ ಹಸ್ತದಲ್ಲಿ ನಾನು ಒಪ್ಪಿಸಿ ಕೊಡುವನಾಗಿದ್ದೇನೆ ಸ್ವಾಮಿ. ಇವತ್ತು ನಿನ್ನ ಮಕ್ಕಳ ಹೃದಯವು ಸಂತೋಷ ಪಡುವಂತೆ ನೀನು ಸಹಾಯ ಮಾಡು. ಅವರ ಶರೀರವು ಬಿಡುಗಡೆ ಹೊಂದುವಂತೆ ನೀನು ಸಹಾಯ ಮಾಡು. ಎಲ್ಲ ಅಡ್ಡಿ ತಡೆಗಳು, ಅಭ್ಯಂತರ ಮಾಡುವಂಥ ಎಲ್ಲ ಹೋರಾಟಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಜಯ ಕೊಟ್ಟ ದೇವರಿಗೆ ಸ್ತೋತ್ರ, ಪ್ರಸನ್ನತೆಯನ್ನು ಕೊಟ್ಟ ದೇವರಿಗೆ ಸ್ತೋತ್ರ. ಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ಅತಿ ಪವಿತ್ರ ನಾಮದಲ್ಲಿ ತಂದೆ, ಆಮೆನ್. ದಯವಿಟ್ಟು ಕುಳಿತುಕೊಳ್ಳಿರಿ. ಥ್ಯಾಂಕ್ ಯು ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ವಂದಿಸ್ತೇನೆ. ಮುಂದಿನ ಸಮಯ ದೇವರ ಸಜೀವವಾದ ದೇವರ ವಚನವನ್ನು ಧ್ಯಾನ ಮಾಡುವಂಥ ಸಮಯ. ಸಂತೋಷವಾಗಿದ್ದೀರಾ? ಆಮೇಲೆ ಪವಿತ್ರ ವಚನದಲ್ಲಿ ಹೀಗೊಂದು ವಾಕ್ಯ ಬರೆಯಲ್ಪಟ್ಟಿದೆ. ದೇವರ ಅಂಗಳಗಳಲ್ಲಿ ಕಳೆಯುವ ಒಂದು ದಿವಸ ಬೇರೆ ಸಹಸ್ರ ದಿವಸಗಳಿಗಿಂತಲೂ ಉತ್ತಮ ಎಂಬುದಾಗಿ. ಹಲ್ಲೆಲೂಯ. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಮ್ಮನ್ನು ಕೇವಲ ಅಂಗಳಗಳ ಮಟ್ಟಿಗೆ ಅಲ್ಲ ಕರ್ತನು ತಂದಿರುವಂಥದ್ದು. ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ದೇಹವೆಂಬ ತೆರೆಯನ್ನು ಸೀಳುವುದರ ಮೂಲಕವಾಗಿ ಅತಿ ಪರಿಶುದ್ಧ ಸ್ಥಳದವರೆಗೂ, ಅಂದರೆ ಕೃಪಾಸನ ಇರುವಂಥ ಸ್ಥಳದವರೆಗೂ ಹೋಗುವ ಹಾಗೆ ಕರ್ತನು ನಮಗೆ
ಭಾಗ್ಯವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಅಂಗಳಗಳಲ್ಲಿ ಕಳೆಯುವ ಒಂದು ದಿವಸ ಬೇರೆ ಸಹಸ್ರ ದಿವಸಗಳಿಗಿಂತಲೂ ಉತ್ತಮವಾಗಿದ್ದರೆ ಕೃಪಾಸನದಲ್ಲಿ ಕಳೆಯುವ ಒಂದು ದಿವಸ ಬೇರೆ ಎಷ್ಟು 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 ದಿವಸಗಳಿಂದ ಶ್ರೇಷ್ಠವಾಗಿರುತ್ತದೆ. ಇವತ್ತು ಕರ್ತನ ಸಾನ್ನಿಧ್ಯದಲ್ಲಿ ದೇವರ ಸಾನ್ನಿಧ್ಯವನ್ನು ಹೊಂದಿರುವಂಥ ನಾವು ಒಬ್ಬೊಬ್ಬರು ನಮ್ಮ ಜೀವಿತದಲ್ಲಿ ಇದುವರೆಗೂ ಕಳೆದಂಥ ಕುಗ್ಗಿಸಲ್ಪಟ್ಟ ದಿವಸಗಳಿಗಿಂತಲೂ, ಕೇಡನ್ನು ಅನುಭವಿಸಿದ ವರ್ಷಗಳಿಗಿಂತಲೂ ಅತ್ಯುತ್ತಮವಾದ ದಿವಸಗಳನ್ನು, ಮೇಲುಗಳನ್ನು ಹೊಂದುವ ದಿವಸಗಳಾಗಿ ಮುಂಬರುವ ದಿವಸಗಳನ್ನು ಮಾರ್ಪಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಸಂತೋಷದಿಂದ ದೇವರನ್ನು ಕೊಂಡಾಡುವ. ಆಮೆನ್. ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಕರ್ತನ ಆತ್ಮವು ನನಗೆ ದಯಪಾಲಿಸಿದಂಥ ದೇವರ ವಾಕ್ಯದ ಭಾಗಕ್ಕೆ ನಿಮ್ಮ ಗಮನವನ್ನು ಹಾಯಿಸುವುದಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ. ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ ನಮ್ಮ ಜೀವಿತದಲ್ಲಿ ಸೈತಾನನ ಹೋರಾಟಗಳಿಂದ ಜಯಿಸಲಿಕ್ಕೆ ಆಗುವಂಥ ಸಮಯವಾಗಿದೆ. ವಾಕ್ಯ ಇಬ್ರಿಯ ಪತ್ರಿಕೆಯಲ್ಲಿ ದೇವರ ವಾಕ್ಯದ ಕುರಿತಾಗಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ದೇವರ ವಾಕ್ಯವು ಸಜೀವವಾದದ್ದು, ಎಲ್ಲ ಇಬ್ಬಾಯಿ ಕತ್ತಿಗಿಂತಲೂ ಹತವಾದದ್ದು. ಆಮೆನ್. ಹಾಗಾದರೆ ಇವತ್ತು ನಮಗೋಸ್ಕರವಾಗಿ ಹೋರಾಡುವಂಥ, ನಮಗೋಸ್ಕರವಾಗಿ ಕಾರ್ಯಗಳನ್ನು ಸಿದ್ಧಿಗೆ ತರುವಂಥ ಸಜೀವವಾದ ದೇವರ ವಾಕ್ಯದಲ್ಲಿ ನಾವಿವತ್ತು ಸಂಪೂರ್ಣವಾಗಿ ನಮ್ಮ ಗಮನವನ್ನು ಇಡುವ. ಕರ್ತನು ಅದಕ್ಕಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತಿನ ಧ್ಯಾನಕ್ಕೋಸ್ಕರವಾಗಿ ಪವಿತ್ರ ಬೈಬಲಲ್ಲಿ ಯೋಬನು ಬರೆದ ಯೋಬನ ಪುಸ್ತಕವನ್ನು ದಯವಿಟ್ಟು ನಾವು ಆರಿಸಿಕೊಳ್ಳುವ. ಯೋಬನ ಪುಸ್ತಕ 42ನೇ ಅಧ್ಯಾಯ ಅದರ 5ನೇ ವಚನವನ್ನು ಓದುವುದಕ್ಕಾಗಿ ಕರ್ತನಲ್ಲಿ ನಾನು ಇಚ್ಛಿಸ್ತೇನೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಶಬ್ದವೆತ್ತಿ ಆ ವಾಕ್ಯವನ್ನು ಓದಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಆಮೆನ್. ಕಿವಿಯಾರೆ ನಿನ್ನ ಸುದ್ದಿಯನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡೆನು. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಕಿವಿಗಳನ್ನು ಕೊಟ್ಟಿದ್ದಾನೆ, ದೇವರು ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಒಬ್ಬ ಮನುಷ್ಯನನ್ನು ಕೇಳುವುದಕ್ಕೂ, ನೋಡುವುದಕ್ಕೂ, ರುಚಿಸುವುದಕ್ಕೂ, ಸ್ಪರ್ಶಿಸುವುದಕ್ಕೂ ಎಲ್ಲದಕ್ಕೂ ಆಗುವಂಥ 5 ಇಂದ್ರಿಯಗಳನ್ನು ದೇವರು ನಮ್ಮ ಒಬ್ಬೊಬ್ಬರ ಶರೀರದಲ್ಲಿ ಕೊಟ್ಟಿದ್ದಾನೆ. 5 ಇಂದ್ರಿಯಗಳು. 5 ಇಂದ್ರಿಯಗಳು ನೋಡಲಿಕ್ಕೆ ಇರುವಂಥ ಕಣ್ಣು, ಕೇಳಲಿಕ್ಕೆ ಇರುವಂಥ ಕಿವಿ, ಮೂಸಲಿಕ್ಕೆ ಇರುವಂಥ ಮೂಗು, ಆಮೇಲೆ ರುಚಿಸಲಿಕ್ಕೆ ಇರುವಂಥ ನಾಲಿಗೆ, ಮತ್ತು ಇನ್ನೊಬ್ಬರ ಸ್ಪರ್ಶನವನ್ನು ಅನುಭವಿಸಲಿಕ್ಕೆ ಇರುವಂಥ ಚರ್ಮ. ಅರ್ಥ ಆಗ್ತಾ? ಈ ರೀತಿಯ 5 ಇಂದ್ರಿಯಗಳಿಂದ ಸಂಪುಷ್ಟವಾದಂಥ ಶರೀರ ನಮ್ಮ ಶರೀರ. ಇದರಲ್ಲಿ 2 ಇಂದ್ರಿಯಗಳ ಕುರಿತಾಗಿ ಬರೆಯಲ್ಪಟ್ಟಿರುವಂಥ ವಾಕ್ಯ ಯೋಬನ ಗ್ರಂಥ 42ನೇ ಅಧ್ಯಾಯದಲ್ಲಿ ನಾವು ಓದಿ ಕೇಳಿರುವಂಥ 5ನೇ ವಚನ. ಇಲ್ಲಿ ನಾವು ಗಮನಿಸತಕ್ಕಂಥ ಕಾರ್ಯ, ದೇವರನ್ನು ಯಾವ ಯಾವ ಪ್ರಕಾರ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ದೇವರನ್ನು ನಾವು ನೋಡಲಿಕ್ಕೆ ಸಾಧ್ಯ, ದೇವರನ್ನು ನಾವು ಕೇಳಲಿಕ್ಕೆ ಸಾಧ್ಯ, ದೇವರ ಸ್ಪರ್ಶವನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡೋಕ್ಕೆ ಸಾಧ್ಯ. ನಮ್ಮ ಇಂದ್ರಿಯಗಳ ಮೂಲಕವಾಗಿ ದೇವರನ್ನು ಅರಿತುಕೊಳ್ಳುವುದಕ್ಕಾಗಿ ಕರ್ತನು ಕೃಪೆ ಕೊಡುವ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೋಬ ಎಂಬ ವ್ಯಕ್ತಿ ಪವಿತ್ರ ಬೈಬಲಲ್ಲಿ ನಾವು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ದೇವರ ನಂಬಿಕೆಯಲ್ಲಿ ಜೀವಿಸುವಾಗ ನಾವು ದಾಟಬೇಕಾದ ಅನೇಕ ಅನುಭವಗಳಲ್ಲಿ
ನಮ್ಮನ್ನು ಬಲಪಡಿಸುವುದಕ್ಕೂ ನಾವು ಚೇತರಿಸಿಕೊಳ್ಳುವುದಕ್ಕೂ ಅನೇಕ ಅನುಭವಗಳನ್ನು ಹೊಂದಿರುವ ದೇವರ ಭಕ್ತರುಗಳ ವಿಷಯ ಪವಿತ್ರ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಂಬಿಕೆ ವಿಷಯವನ್ನು ನೋಡುವಾಗ ಅಬ್ರಹಾಮನು ನಮ್ಮನ್ನು ಎಚ್ಚರಿಸ್ತಾನೆ. ನೀತಿ ಎಂಬ ವಿಷಯವನ್ನು ನೋಡುವಾಗ ನೋಹನು ನಮ್ಮನ್ನು ಎಚ್ಚರಿಸ್ತಾನೆ. ಆದರೆ ಯೋಬ ಎಂಬ ವ್ಯಕ್ತಿ ನಮ್ಮನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ಎಚ್ಚರಿಸುವಂಥ ವಿಷಯ ಯಾವುದಂದರೆ ತಾಳ್ಮೆ ಎಂಬ ವಿಷಯ. ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಸಹನೆ ಅಥವಾ ತಾಳ್ಮೆ ನಾವು ಹೊಂದಿಕೊಳ್ಳುವುದಕ್ಕಾಗಿ ಪವಿತ್ರ ಬೈಬಲಲ್ಲಿ ನಮ್ಮನ್ನು ಎಚ್ಚರಿಸುವಂಥ ಜೀವಿತ ಇರುವ ವ್ಯಕ್ತಿಯಾಗಿದ್ದನು ದೇವರ ಭಕ್ತನಾದ ಯೋಬ. ಯೋಬನ ವಿಷಯದ ಕುರಿತು ಇಲ್ಲಿರುವ ನಿಮ್ಮಲ್ಲಿ ಅನೇಕರಿಗೂ ಸಂಪೂರ್ಣವಾದ ಅರಿವು ಇದೆ ಎಂಬುದನ್ನು ನಾನು ನಂಬುತ್ತೇನೆ. ಹಳೆಯ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿಯೂ ದೇವರ ಭಕ್ತರಿಂದ ಯೋಬನ ವಿಷಯ ರಚಿಸಲ್ಪಟ್ಟಿದೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಯೋಬನ ವಿಷಯದ ಕುರಿತಾಗಿ ಬರೆದಿರುವುದನ್ನು ನಾವು ನೋಡ್ತೀವಿ. ಆಮೇನ್. ಯೋಬನ ತಾಳ್ಮೆಯ ಕುರಿತಾಗಿ ಅಲ್ಲಿ ಯಾಕೋಬ ಬರೆಯುತ್ತಾನೆ. ನೋಡಿ, ಇವತ್ತು ನಾನು ನಿಮಗೆ ತಿಳಿಸುವಂಥ ವಿಷಯ, ತಾಳ್ಮೆ ಎಂಬ ಅನುಭವ ನಮ್ಮಲ್ಲಿ ಇರಬೇಕಾದದ್ದು ಯಾವಾಗ? ನಿಯಂತ್ರಿಸಲಿಕ್ಕಾಗದಂದ, ಸಹಿಸಿಕೊಳ್ಳಲಿಕ್ಕಾಗದಂದ ಕೆಲವೊಂದು ಅನುಭವಗಳು ನಮ್ಮ ಜೀವಿತದಲ್ಲಿ ಬರುವಾಗಲೇ ನಮಗೆ ತಾಳ್ಮೆಯ ಅವಶ್ಯ. ಒಂದು ವೇಳೆ ಶರೀರದಲ್ಲಾಗಲಿ ನಮ್ಮ ಮನಸ್ಸಿನಲ್ಲಾಗಲಿ ತಡಕೊಳ್ಳಲಿಕ್ಕಾಗದಂಥ ಕೆಲವೊಂದು ಸನ್ನಿವೇಶಗಳು ಬರುತ್ತದೆ. ನನ್ನ ಜೊತೆ ಸೇರಿ ಆಮೇನ್ ಹೇಳ್ತೀರಾ? ಕ್ರೈಸ್ತ ಜೀವಿತದಲ್ಲಿ ಯಾವತ್ತು ನಾವು ಎದುರುಗೊಳ್ಳದೆ ಇದ್ದಂಥ ಕೆಲವು ಅನುಭವಗಳು ನಾವು ಎದುರುಗೊಳ್ಳುವಾಗ ನಮ್ಮಿಂದ ದೇವರು ಅಪೇಕ್ಷಿಸುವಂಥ ಒಂದು ಗುಣ ತಾಳ್ಮೆ. ತಾಳ್ಮೆ ನಮ್ಮಲ್ಲಿದ್ದರೆ ನಮಗೆ ಖಂಡಿತ ಜಯ ಉಂಟಾಗತ್ತೆ. ತಾಳ್ಮೆ ಇಲ್ಲದೆ ಇರುವಂಥ ವ್ಯಕ್ತಿಗಳು ಸೋಲಿಗೆ ತಲುಪುವಾಗ ತಾಳ್ಮೆ ಇರುವಂಥವರು ಜಯಕ್ಕೆ ತಲುಪುತ್ತಾರೆ. ಹಾಗಾದರೆ ಯೋಬನ ವಿಷಯವನ್ನು ಇವತ್ತು ನಾವು ಪವಿತ್ರ ಬೈಬಲಿಂದ ಧ್ಯಾನ ಮಾಡುವಾಗ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಇವತ್ತು ಒಂದು ತಾಳ್ಮೆಯನ್ನು ಹೊಂದಿಕೊಳ್ಳುವುದಕ್ಕೆ ಈ ಧ್ಯಾನದ ಮೂಲಕವಾಗಿ, ಸಂದೇಶದ ಮೂಲಕವಾಗಿ ದೇವರಾತ್ಮನು ಪ್ರೇರೇಪಿಸಲಿ ಎಂಬುದಾಗಿ ಕರ್ತನಲ್ಲಿ ನಾನು ಇಚ್ಛಿಸ್ತೇನೆ, ಪ್ರಾರ್ಥಿಸುತ್ತೇನೆ ಹಾಗೂ ನಿಮ್ಮನ್ನು ಹಾರೈಸ್ತೇನೆ. ತಾಳ್ಮೆ ನಿಮ್ಮಲ್ಲಿ ಇದ್ದರೆ ನೀವು ಎಂಥ ಮಟ್ಟಕ್ಕೆ ಬರ್ತೀರಾ ಎಂಬುದನ್ನು ಇವತ್ತು ಯೋಬನ ಜೀವಿತದ ಅನುಭವಗಳ ಕುರಿತಾಗಿ ನಿಮಗೆ ನಾನು ಹಂಚಿಕೊಡುತ್ತೇನೆ. ಇಲ್ಲಿ ನಾವು ಕೇಳಿರುವಂಥ ವಾಕ್ಯ ನಿನ್ನ ಕುರಿತಾಗಿ ಕೆಲವೊಂದು ಸುದ್ದಿಗಳನ್ನು ಕೇಳಿದೆ ಅಷ್ಟೇ. ಈಗಲಾದರೂ ನನ್ನ ಕಣ್ಣಾರೆ ನಿನ್ನನ್ನು ಕಾಣುವೆನು, ಕಂಡೆನು ಎಂಬುದಾಗಿ. ಯೋಬನ ಜೀವಿತ ಎರಡು ಭಾಗವನ್ನಾಗಿ ನಾವು ವಿಂಗಡಿಸಬಹುದು. ಇಲ್ಲಿ ಈ ವಾಕ್ಯ ನಿಮ್ಮನ್ನು ಕೊಂಡೊಯ್ಯುವಂಥದ್ದು, ನಿಮ್ಮ ಜೀವಿತದಲ್ಲಿ ಇದುವರೆಗೂ ದೇವರನ್ನು ನೀವು ಅನುಭವಿಸಿರುವಂಥದ್ದು ಕೇವಲ ನಂಬಿಕೆಯಲ್ಲಿ ಮಾತ್ರ ಆಗಿದ್ದರೆ, ಆ ಒಂದು ಅನುಭವಕ್ಕಿಂತ ಮೇಲಾದ ಇನ್ನೊಂದು ಮಟ್ಟ ಇದೆ, ಇನ್ನೊಂದು ಹಂತ ಇದೆ. ಆ ಹಂತಕ್ಕೆ ನಿಮ್ಮನ್ನು ಕೊಂಡೊಯ್ಯುವುದಕ್ಕಾಗಿ ಈ ವಾಕ್ಯ ಇವತ್ತು ನಿಮಗೆ ಬಲವನ್ನು ಕೊಡುತ್ತಾನೆ. ಪ್ರೈಸ್ ದ ಲಾರ್ಡ್. ಯೋಬನ ಜೀವಿತವನ್ನು ಎರಡು ಭಾಗವನ್ನಾಗಿ ವಿಂಗಡಿಸುವ ವಿಷಯದಲ್ಲಿ ಈ ವಾಕ್ಯದಲ್ಲಿ ನಾವು ಎರಡು ಪದಗಳನ್ನು ಕಾಣುತ್ತೇವೆ. ಅದೇನೆಂದರೆ, ಒಂದು, ಯೋಬ ದೇವರ ಕುರಿತಾಗಿ ಕಿವಿಯಾರೆ ಕೇಳಿದ ಒಂದು ಕಾಲ.
ಆದರೆ ಆ ಕಾಲ ಅಥವಾ ಆ ಮಟ್ಟದಿಂದ ಯೋಬನು ಈಗ ಮತ್ತೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾನೆ. ಯೋಬನು ದೇವರನ್ನ ಕಣ್ಣಾರೆ ನೋಡಿದ ಇನ್ನೊಂದು ಮಠ. ಆಮೇಲೆ ನನ್ನ ಜೊತೆ ಬರ್ತಾ ಇದ್ದೀರಾ? ವಾಕ್ಯ ನಿಮಗೆ ಅರ್ಥವಾಗ್ತಿದೆಯಲ್ಲ? ಆಮೇಲೆ ಇದುವರೆಗೂ ದೇವರ ಕುರಿತಾಗಿ ಬರೀ ನೀವು ಕೇಳಿದ ಮಟ್ಟದಲ್ಲಿದ್ದರೆ, ಆ ಮಟ್ಟದಿಂದ ನಿಮ್ಮನ್ನ ದೇವರನ್ನ ಕಣ್ಣಾರೆ ನೋಡುವಂಥ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುವಂಥ ಒಂದು ಸಂದೇಶ ಈ ಸಂದೇಶ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ಕೇಳಿದ ಒಂದು ಕಾಲ ಮತ್ತು ನೋಡಿದ ಒಂದು ಕಾಲ. ಆದರೆ ಯೋಬನ ಗ್ರಂಥ 8ನೇ ಅಧ್ಯಾಯ ಅದರ 7ನೇ ವಚನ, ಈ 2 ಹಂತಗಳನ್ನು ಮತ್ತು 2 ಪದಗಳಲ್ಲಿ ನಾವು ನೋಡಲು ಸಾಧ್ಯವಾಗ್ತದೆ. ದಯವಿಟ್ಟು ಕೇಳುವ. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಆಮೆನ್. ನೋಡಿ, ಮೊದಲನೆಯ ಸ್ಥಿತಿ ಮತ್ತು ಕಡೆಯ ಸ್ಥಿತಿ. ಈಗ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವಂಥ ರೀತಿಯಲ್ಲಿ ನಾನು ಅದನ್ನು ಹೇಳುತ್ತಾ ಬರುತ್ತೇನೆ. ದೇವರ ಕುರಿತಾಗಿ ಯೋಬ ಕೇಳಲ್ಪಟ್ಟ ಕಾಲ ಮೊದಲನೆಯ ಕಾಲ. ಮೊದಲನೆಯ ಕಾಲ. ದೇವರನ್ನ ಯೋಬ ಕಣ್ಣಾರೆ ಕಂಡಂತ ಕಾಲ ಕಡೆಯ ಕಾಲ. ಅರ್ಥವಾಗ್ತಿದೆಯಲ್ಲ? ಆಮೇಲೆ ನಾನು ನಿನ್ನನ್ನು ಕುರಿತು ಕಿವಿಯಾರೆ ಕೇಳಿದೆಯಷ್ಟೇ, ಅದು ಪೂರ್ವ ಕಾಲ, ಮೊದಲನೆಯ ಕಾಲ. ಈಗಲಾದರೂ ನಾನು ನಿನ್ನನ್ನು ನನ್ನ ಕಣ್ಣಾರೆ ಕಂಡೆನು, ಅದು ಕಡೆಯ ಕಾಲ. ಈಗ 2 ಹಂತಗಳ ಕುರಿತಾಗಿ ಹೇಳಿದ್ದೇನೆ. ಮೂರನೇದಾಗಿ ಮತ್ತೊಂದು ವಾಕ್ಯದಲ್ಲಿ ಈ 2 ಹಂತಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಅದು 42ನೇ ಅಧ್ಯಾಯದ 12ನೇ ವಚನದಲ್ಲಿದೆ. ದಯವಿಟ್ಟು ಆ ವಾಕ್ಯವನ್ನು ಕೂಡ ನಾವು ಶ್ರದ್ಧೆಯಿಂದ ಕೇಳುವ. ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಮೊದಲನೆಯ ಸ್ಥಿತಿ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಕಡೆಯ ಸ್ಥಿತಿ. ಆಮೇನ್. ನೋಡಿ, ಕೇಳಲ್ಪಟ್ಟ ಕಾಲ, ಕಂಡಂದ ಕಾಲ, ಮೊದಲನೆಯ ಕಾಲ, ಕಡೆಯ ಕಾಲ. ಇಲ್ಲಿ ನಾವು ಏನು ನೋಡಿದ್ದೇವೆ? ಮೊದಲನೆಯ ಸ್ಥಿತಿ, ಕಡೆಯ ಸ್ಥಿತಿ. ಆಮೇಲೆ ಈ 3 ಪದಗಳು, ಆಮೇಲೆ 3 ಹಂತಗಳು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನ ಜೀವಿತದಲ್ಲಿ ದೇವರ ಕುರಿತಾಗಿ ಅವನು ಕೇಳಲ್ಪಟ್ಟ ಕಾಲದಿಂದ ದೇವರನ್ನ ಕಣ್ಣಾರೆ ಕಾಣುವಂಥ ಕಾಲಕ್ಕೆ ಅವನನ್ನು ನಡೆಸುವಂಥ ದೇವರ ಮಾರ್ಗ ಏನು? ಇವತ್ತು ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿರುವಂಥ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ದೇವರನ್ನು ನೀವು ಹೇಗೆ ತಿಳಿದಿದ್ದೀರೋ ಆ ಮಟ್ಟಕ್ಕೆ ಇನ್ನು ಮುಂದುವರಿಯುವುದಕ್ಕೆ ಇಷ್ಟಪಡ್ತೀರಾ, ಅಥವಾ ಇದುವರೆಗೂ ದೇವರನ್ನು ತಿಳಿದಿರುವುದಕ್ಕಿಂತ ಮಿಗಿಲಾಗಿ ದೇವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಳುವುದಕ್ಕೆ ನೀವು ಇಚ್ಛಿಸ್ತೀರಾ? ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನ ಕಣ್ಣಾರೆ ಕಾಣುತ್ತಾ ಇದ್ದಾನೆ ಯೋಬ. ಕೇಳುವಂಥ ಕಾಲ ಮತ್ತು ಕಾಣುವಂಥ ಕಾಲದ ಪ್ರತ್ಯೇಕತೆ ಏನೆಂಬುದನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಆರಿಸಿಕೊಂಡಂಥ 12 ಅಪೊಸ್ತಲರಲ್ಲಿ ಪ್ರೀತಿಯ ಅಪೊಸ್ತಲ ಎಂಬ ಹೆಸರಿರುವಂಥ ವ್ಯಕ್ತಿ ಯಾರೆಂಬುದು ಗೊತ್ತಾ ನಿಮಗೆ? ಅಪೊಸ್ತಲನಾದ ಯೋಹಾನ. ಆತನ ಕುರಿತಾಗಿ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ಕೆಲವೊಂದು ವಿಚಾರಗಳಿದೆ. ಅದೇನೆಂದರೆ, ಯೇಸು ಸ್ವಾಮಿ ಎಲ್ಲಾದರೂ ಕುಳಿತುಕೊಳ್ಳುವುದೇ ಆಗಿದ್ದರೆ ಈ ಯೋಹಾನ ಏನು ಮಾಡುತ್ತಿದ್ದನು ಅಂದರೆ, ಆತನ ಬಳಿಗೆ ಬಂದು ಆತನ ಎದೆಗೆ ಒರಗಿಕೊಳ್ಳುತ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಎದೆಗೆ ಒರಗಿಕೊಳ್ಳುವಂಥ ಅನುಭವ ಅಂದರೆ ಅದರ ಅರ್ಥ ಏನು? ಅಷ್ಟು ಆಪ್ತನಾಗಿದ್ದೇನೆ ಎಂಬುದಾಗಿ, ಅಷ್ಟು ಅಂದುಕೊಂಡಿದ್ದೇನೆ ಎಂಬುದಾಗಿ. ಈ ರೀತಿಯ ಒಂದು ಅನುಭವವನ್ನು ಯೇಸು ಕ್ರಿಸ್ತನಿಂದ ಯೋಹಾನ ಹೊಂದುವುದಕ್ಕೆ ಏನು ಕಾರಣ ಎಂಬುದು
ಅವನ ಸಂತೋಷದ ಮಾತಿನಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆ ವಾಕ್ಯಕ್ಕೆ ನಮ್ಮ ಗಮನವನ್ನು ಹಾಯಿಸೋಣ. ನಾನೀಗ ನಿಮಗೆ ತಿಳಿಸುವಂಥದ್ದು, ಕೇಳುವುದರಲ್ಲಿ ಇರುವ ಸಂತೋಷ ಏನು, ನೋಡುವುದರಲ್ಲಿ ಇರುವ ಸಂತೋಷ ಏನು. ಆಮೇಲೆ ಕೇಳುವುದು ಸಂತೋಷನ, ಕಣ್ಣಾರೆ ನೋಡುವುದು ಸಂತೋಷನ. ಇದು ಅಪೊಸ್ತಲನಾದ ಯೋಹಾನನ ಮಾತಿನಲ್ಲಿ, ಆತನ ಭಾಷೆಯಲ್ಲಿ ನಾವು ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 1-2 ವಾಕ್ಯಗಳನ್ನು ಓದಿದರೆ ನಮಗಲ್ಲಿ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ನಿಲ್ಲಿಸಿ ಶಾಂತವಾಗಿ ಆ ವಾಕ್ಯಗಳನ್ನು ದಯವಿಟ್ಟು ಓದಿರಿ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದಂಥ ಜೀವವಾಕ್ಯ ಅಂದರೆ ಯೇಸು ಕ್ರಿಸ್ತ. ಆಮೇನ್. ಆದಿಯಿಂದ ನಾವು ನಿಮಗೆ ಪ್ರಸಿದ್ಧಿಪಡಿಸಿರುವಂಥ ಈ ಜೀವವಾಕ್ಯ ಆದಿಯಿಂದ ಇದ್ದಿದ್ದು. ಪ್ರೈಸ್ ದಿ ಲಾರ್ಡ್. ಈ ಜಗತ್ತನ್ನು ದೇವರು ಉಂಟು ಮಾಡುವ ಸಮಯದಲ್ಲಿ, ಪ್ರೈಸ್ ಗಾಡ್, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿಯೇ ತಂದೆಯಾದ ದೇವರು ಜಗತ್ತನ್ನು ಉಂಟು ಮಾಡಿದ. ಪ್ರೈಸ್ ದಿ ಲಾರ್ಡ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಇದು ಯೋಹಾನನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 1ನೇ ವಾಕ್ಯಗಳು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ನೋಡಿ, ಆ ಜೀವವಾಕ್ಯದ ಕುರಿತಾಗಿ ಯೋಹಾನ ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ. ಆ ಜೀವವಾಕ್ಯ ಯಾರು? ಯೇಸು ಕ್ರಿಸ್ತ. ನೋಡಿ, ನಿಮಗೆ ನಾನು ಈಗ ಹೇಳುವಂಥ ಈ ಜೀವವಾಕ್ಯದ ಶಕ್ತಿ, ಈ ಜೀವವಾಕ್ಯದ ಅಧಿಕಾರ, ಜೀವವಾಕ್ಯಕ್ಕೆ ಇರುವಂಥ ಸೃಷ್ಟಿ ಮಾಡುವ ಶಕ್ತಿ, ಅದರ ಬಗ್ಗೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಮಾತನ್ನು ನೀವು ಕೇಳುವಾಗ ನಿಶ್ಚಯವಾಗಿ ನಾನು ನಂಬುತ್ತೇನೆ, ಜೀವವಾಕ್ಯವಾಗಿದ್ದರೆ ಅದಕ್ಕೆ ಜೀವ ಇದೆ. ಜೀವವಾಕ್ಯವಾದರೆ ಅದು ಜೀವವನ್ನು ಉಂಟು ಮಾಡುತ್ತೆ. ಸತ್ತದ್ದನ್ನು ಆಮೇನ್ ತಿರುಗಿ ಜೀವ ಕೊಡುವಂಥದ್ದೇ ಈ ಜೀವವಾಕ್ಯವೆಂಬ ಯೇಸು ಕ್ರಿಸ್ತ. ಪ್ರೈಸ್ ದಿ ಲಾರ್ಡ್. ತಂದೆಯಾದ ದೇವರು ಉಂಟಾಗಲಿ ಎಂದು ಹೇಳಿದಂಥ ಶಬ್ದ ಅದು ಯೇಸು ಕ್ರಿಸ್ತನಾಗಿತ್ತು. ಪ್ರೈಸ್ ಗಾಡ್. ಇವತ್ತು ನಾನು ನಿಮಗೆ ಪ್ರಚುರಪಡಿಸುತ್ತಿರುವಂಥ, ಇವತ್ತು ನಾನು ನನ್ನ ಬಾಯಿಂದ ಮಾತನಾಡುತ್ತಿರುವಂಥ ವಾಕ್ಯ ಯಾರೆಂದರೆ ಯೇಸು ಕ್ರಿಸ್ತ. ನಮ್ಮಲ್ಲಿ ಶಕ್ತಿಯನ್ನು ಉಂಟು ಮಾಡುವ, ನಮ್ಮಲ್ಲಿ ಜೀವವನ್ನು ಉಂಟು ಮಾಡುವ, ಸತ್ತವರೊಳಗಿಂದ ನಮ್ಮನ್ನು ಜೀವಿತರಾಗಿ ಎಬ್ಬಿಸುವಂಥ ಜೀವವುಳ್ಳ ವಾಕ್ಯವೇ ಯೇಸು ಕ್ರಿಸ್ತ. ಎಷ್ಟು ಜನ ಸಂತೋಷ ಪಡುತ್ತೀರಿ? ನನ್ನ ಜೀವಿತದಲ್ಲಿ ಹೊಸದಾದ ಕೆಲವು ಕಾರ್ಯಗಳನ್ನು ಸೃಷ್ಟಿ ಮಾಡೋಕ್ಕೆ ಈ ಜೀವವಾಕ್ಯದಿಂದ ಸಾಧ್ಯವೆಂಬುದಾಗಿ ಇವತ್ತು ನೀವು ನಂಬುವುದಾದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಇವತ್ತು ಒಂದು ಅದ್ಭುತ ನಡೆಯೋಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದ ಲಾರ್ಡ್. ಆಮೆನ್. ಈ ಜೀವವಾಕ್ಯ ಆದಿಯಲ್ಲಿ ಸರ್ವವನ್ನು ಉಂಟು ಮಾಡಿದಂಥ ವಾಕ್ಯ. ಮತ್ತೊಂದು ಆವರ್ತಿ ತಿರುಗಿ ನಾನು ನಿಮಗೆ ಹೇಳುತ್ತೇನೆ, ದೇವರ ವಾಕ್ಯವು ಸಜೀವವಾದದ್ದು, ಎಲ್ಲ ಇಬ್ಬಾಯಿ ಕತ್ತಿಗಿಂತಲೂ ಹತವಾದದ್ದು. ಪ್ರೈಸ್ ದ ಲಾರ್ಡ್. ತೂರಿ ಹೋಗುವಂಥ ದೇವರ ವಾಕ್ಯ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದರೆ ಮನುಷ್ಯರು ಮಾಡಲಿಕ್ಕಾಗದಂಥ, ಶಾಸ್ತ್ರವು ಮಾಡಲಿಕ್ಕಾಗದಂಥ, ವೈದ್ಯಶಾಸ್ತ್ರವು ಮಾಡಲಿಕ್ಕಾಗದಂಥ ಕಾರ್ಯಗಳು ನಮ್ಮಲ್ಲಿ ಮಾಡಲಿಕ್ಕೆ ಜೀವವಾಕ್ಯಕ್ಕೆ ಶಕ್ತಿ ಇದೆ, ಜೀವವಾಕ್ಯಕ್ಕೆ ಅಧಿಕಾರ ಇದೆ, ಜೀವವಾಕ್ಯಕ್ಕೆ ಪವರ್ ಇದೆ. ರಿಮನ ಸಂತುನಾರಗಲ್ ಪ್ರಮನ ಗಚ್ಚಸಿಯ ನಿಶ್ಚಲವಾದದನ್ನ ಚಲಿಸುವಂತೆ ಮಾಡುವಂಥ, ನಿರ್ಜೀವವಾದದನ್ನ ಜೀವಿಸುವಂತೆ ಮಾಡುವಂಥ ಈ ಜೀವವಾಕ್ಯವೇ ಇವತ್ತು ನಾನು ಸಾರುವಂಥ ದೇವರ ವಾಕ್ಯ. ಪ್ರೈಸ್ ದ ಲಾರ್ಡ್.
ನಾನು ಆ ಜೀವವಾಕ್ಯದ ಬಗ್ಗೆ ಹೇಳ್ತಿರುವಾಗಲೇ ನನ್ನ ಶರೀರದಲ್ಲಿ ನಾನು ಆ ದೇವರ ಶಕ್ತಿಯನ್ನು ವಹಿಸಿಕೊಂಡು ನಿಂತಿದ್ದೇನೆ. ಪ್ರೈಸ್ ದ ಲಾರ್ಡ್. ಆ ಜೀವವಾಕ್ಯ ಆಮೇಲೆ ಬರಡಾಗಿರುವಂಥ ನಮ್ಮ ಜೀವಿತವನ್ನು ಪ್ರೈಸ್ ಗಾಡ್ ಉದ್ಯಾನದಂತೆ ಮಾಡಲಿಕ್ಕೆ ಶಕ್ತವಾದಂಥ ದೇವರ ವಾಕ್ಯವಾಗಿದೆ. ಪ್ರೈಸ್ ದ ಲಾರ್ಡ್. ತಿರುಗಿ ನಾವು ಓದುತ್ತಿದ್ದ ವಾಕ್ಯಕ್ಕೆ ಬರುವ ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ ಅದರ 1ರಿಂದ ನಾವು ಓದುತ್ತಿದ್ದೆವು. ಅದರಲ್ಲಿ ನಾವು ಪ್ರಸಿದ್ಧಿಪಡಿಸುತ್ತಿರುವಂಥ ಜೀವವಾಕ್ಯವು ಆದಿಯಿಂದ ಇದ್ದಿದ್ದು. ಪ್ರೈಸ್ ದ ಲಾರ್ಡ್. ನಿಮ್ಮ ಬಾಯಿ ಬಿಟ್ಟು ಒಂದು ಸಾರಿ ಹೇಳಿ, ಆದಿಯಿಂದ ಇದ್ದಂಥ ಜೀವವಾಕ್ಯ. ಈ ವಾಕ್ಯ, ಈ ಮಾತು ನೀವು ನಿಮ್ಮ ಬಾಯಿಂದ ಹೇಳ್ತಾ ಇರುವಾಗ ಆ ವಾಕ್ಯ ನಿಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದೆ. ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಇದೆ. ಆ ವಾಕ್ಯ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡುತ್ತಾ ಇದೆ. ಆ ವಾಕ್ಯ ನಿಮ್ಮ ಸೇವೆಯಲ್ಲಿ ಕಾರ್ಯ ಮಾಡುತ್ತಾ ಇದೆ. ಪ್ರೈಸ್ ದ ಲಾರ್ಡ್. ಕಾರ್ಯ ಸಾಧಿಸುವಂಥ ಈ ದೇವರ ವಾಕ್ಯ. ಇನ್ನು ಆ ವಾಕ್ಯದ ಮುಂದಿನ ಭಾಗವನ್ನು ನಾವು ಗಮನಿಸುವ. ನಾವು ಅದನ್ನು ಕಿವಿಯಾರೆ ಕೇಳಿ, ಗಮನವಿಟ್ಟು ಕೇಳಿ, ನಾವು ಆ ವಾಕ್ಯವನ್ನು ಕಿವಿಯಾರೆ ಕೇಳಿ. ನೋಡಿ, ನಾವು ಏನು ಧ್ಯಾನ ಮಾಡುತ್ತಿದ್ದೆವು ಆ ವಿಷಯ ನೀವು ಮರೆತು ಬಿಡಬಾರ್ದು. ಯೋಬ ಹೇಳ್ತಾ ಇದ್ದಾನೆ, ನಿನ್ನ ಕುರಿತಾಗಿ ನಾನು ನಿನ್ನ ಸುದ್ದಿ ಕೇಳಿದೆ ಅಷ್ಟೇ, ಈಗಲಾದರೂ ನನ್ನ ಕಣ್ಣಾರೆ ನಾನು ಕಂಡೆನು ಎಂಬುದಾಗಿ. ಯೋಹಾನ ಹೇಳ್ತಾ ಇದ್ದಾನೆ, ಆದಿಯಿಂದ ಇದ್ದ ಜೀವವಾಕ್ಯ, ಅದರ ಬಗ್ಗೆ ನಾವು ಕಿವಿಯಾರೆ ಕೇಳಿದೆವು. ಅವರು ಕೇಳಿದ ಒಂದು ಕಾಲ ಇತ್ತು. ಪ್ರೈಸ್ ದ ಲಾರ್ಡ್. ಕಿವಿಯಾರೆ ಕೇಳುವಂಥದ್ದೆಲ್ಲ ಸ್ಪಷ್ಟವಾಗಿ ನಮ್ಮ ಕಣ್ಣೆದುರಿಗೆ ಬರುವಂಥ ಸಮಯ ಬರ್ತಾ ಇದೆ. ನಾವು ಏನು ಕೇಳಿ ನಂಬಿದೆವೋ ಆ ನಂಬಿದಂಥ ಜೀವವಾಕ್ಯ ಅದರ ಸ್ವರೂಪದೊಂದಿಗೆ ನಮ್ಮ ಮುಂದೆ ಬರುವಂಥ ಸಮಯ, ನಮಗೋಸ್ಕರವಾಗಿ ಅದ್ಭುತವನ್ನು ಮಾಡಲಿಕ್ಕೆ ನಮ್ಮ ಎದುರಿಗೆ ಬಂದು ನಿಲ್ಲುವಂಥ ಸಮಯ. ರೀಮಾನ ಸಂತುನಾದ ಗಚ್ಚಸಿಯ ಬರೀ ನಮ್ಮಲ್ಲಿ ಭರವಸೆ ಹುಟ್ಟಿಸುವಂಥದ್ದು ಮಾತ್ರವಲ್ಲ, ಬರೀ ನಮ್ಮಲ್ಲಿ ನಿರೀಕ್ಷೆ ಹುಟ್ಟಿಸುವುದು ಮಾತ್ರವಲ್ಲ, ನಾನೇ ನಿನ್ನನ್ನು ನಂಬಿಸಿದ, ನಿನಗೆ ನಿರೀಕ್ಷೆಯನ್ನು ಹುಟ್ಟಿಸಿದ ಆ ಜೀವವಾಕ್ಯ ನಾನೇ ಎಂದು ಹೇಳಿ ನಮ್ಮ ಮುಂದೆ ಆತನು ಬರ್ತಾನ. ಪ್ರೈಸ್ ದ ಲಾರ್ಡ್. ಆ ಮಾತು ಮುಂದೆ ಯೋಹಾನ ಹೇಳ್ತಾನೆ, ನಾವು ನಿನ್ನ ಕುರಿತಾಗಿ ಕೇಳಿದ್ದವು. ಮುಂದೆ ಓದಿ. ಕಣ್ಣಾರೆ ಕಂಡು. ಪ್ರೈಸ್ ಗೋ. ಕಿವಿಯಾರೆ ಕೇಳಿದ್ದು ಈಗ ಕಣ್ಣಾರೆ ಕಂಡು. ಕಣ್ಣಾರೆ ಕಂಡ್ರೆ ಮುಂದೆ ಅವರೇನ್ ಮಾಡುತ್ತಾರೆ ನೋಡೋಣ. ಮನಸ್ಸಿಟ್ಟು ನೋಡಿ. ಮನಸ್ಸಿಟ್ಟು ಒಂದು ಸಾರಿ ನೋಡಿದರೆ ಮತ್ತೆ ಅಲ್ಲಿಂದ ಕಣ್ಣು ತೆಗಿಯಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಜೀವವಾಕ್ಯದ ವಿಶೇಷತೆ ಕೇಳ್ತಾ ಇದ್ದೀರಾ? ರೀಮಾನ ಸಂದುಲ್ ಪ್ರಮನ ಗಚ್ಚಸ್ಯ. ಇವತ್ತು ನಾನು ಯಾವ ಸಂದೇಶವನ್ನು ಸಾರುತ್ತಿದ್ದೇನೋ ಆ ಜೀವವುಳ್ಳ ವಾಕ್ಯದ ವಿಶೇಷತೆ ಒಂದು ಸಾರಿ ನೋಡಿದರೆ ಮತ್ತೆ ನೋಡುತ್ತಾನೇ ಇರಬೇಕೆಂಬುದಾಗಿ ಅನ್ಸತ್ತೆ. ಅದೇ ಈ ಜೀವವಾಕ್ಯದ ವಿಶೇಷತೆ. ಅನೇಕರು ಈ ಜೀವವಾಕ್ಯವನ್ನು ನೋಡಿದವರು ಆತನನ್ನು ದೃಷ್ಟಿಯಿಟ್ಟು ನೋಡದೆ, ಮನಸ್ಸಿಟ್ಟು ನೋಡದೆ ಹಿಂಜರಿಯುವುದಕ್ಕೆ ಏನು ಕಾರಣ? ಈ ಜೀವವುಳ್ಳ ವಾಕ್ಯದಲ್ಲಿ ಯಾವ ವಿಶೇಷತೆ ಅವರಿಗೆ ಸಿಗಲಿಲ್ಲ. ಆಮೇನ್. ಒಂದು ಸಾರಿ ನೋಡಿದರೆ ಮತ್ತೆ ಆತನನ್ನೇ ನೋಡುತ್ತಾ ಇರಬೇಕಂತ ಅನಿಸುವಂಥ ಜೀವವಾಕ್ಯ. ನಿಮ್ಮ ಜೀವಿತ ಹೇಗಿದೆ ಪ್ರಿಯರೇ? ಈ ಸ್ವಾಮಿಯನ್ನೇ ನೋಡಬೇಕಂತ ಅನಿಸ್ತಾ ಇದೆಯಾ? ಹಾಗಾದರೆ ಆತನಲ್ಲಿ ಏನೋ ಒಂದು ವಿಶೇಷತೆ, ಏನೋ ಒಂದು ಪ್ರತ್ಯೇಕತೆ ನಿಮ್ಮ ಕಣ್ಣಿಗೆ ಕಾಣುತ್ತಾ ಇದೆ. ಪ್ರೈಸ್ ದ ಲಾರ್ಡ್. ಆತನು 1000 ಜನರಿಗಿಂತ 10,000 ಜನರಿಗಿಂತ ಆತನು ಸುಂದರನಾದ ಕರ್ತನು. ನೋಡಿದರೆ ಆತನಿಂದ ಕಣ್ಣು ತೆಗಿಯೋಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಅಪೊಸ್ತಲನಾದ ಯೋಹಾನ ಏನು ಹೇಳ್ತಾ ಇದ್ದಾನೆ? ಒಮ್ಮೆ ನಿಮ್ಮ ಬಗ್ಗೆ ನಾವು ಕೇಳಿದ್ದೆವು. ಆ ಕೇಳಲ್ಪಟ್ಟಂಥ ಜೀವವಾಕ್ಯ ಈಗ ಏನಾಗಿದೆ? ನಮ್ಮ ಕಣ್ಣಿನ ಮುಂದೆ ಬಂದಿದೆ.
ಒಂದು ಸಾರಿ ಆತನನ್ನು ನೋಡಿದಾಗ ಮತ್ತೆ ಆತನನ್ನ ಮನಸ್ಸಿಟ್ಟು ನೋಡಕ್ಕೆ ಅನಿಸ್ತಾ ಇದೆ. ಹಂಬಲ, ಆತನನ್ನೇ ನೋಡುತ್ತಾ ಇರಬೇಕೆಂಬುದಾಗಿರುವ ಹಂಬಲ. ಪ್ರೈಸ್ ದಿ ಲಾರ್ಡ್. ಆ ಅನುಭವ ಯೋಹಾನನನ್ನ ಮತ್ತೆ ಯಾವ ಮಟ್ಟಕ್ಕೆ ತರ್ತಾ ಇದೆ ನೋಡಿ, ಮುಂದೆ ಓದಿ. ಕೈಯಿಂದ ಮುಟ್ಟಿದ್ದೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ ಯಾವ ಯಾವ ಹಂತಕ್ಕೆ ಬರ್ತಾ ಇದೆ. ಆಮೆನ್. ಆದಿಯಿಂದ ಇದ್ದ ಜೀವವಾಕ್ಯ ಪ್ರಸಿದ್ಧಿ ಮಾಡಲ್ಪಟ್ಟಂದ ಆ ಜೀವವಾಕ್ಯ ಅವರು ಕಿವಿಯಾರೆ ಕೇಳಿದರು, ನಂತರ ಅವರು ಕಣ್ಣಾರೆ ನೋಡಿದರು, ಆಮೇಲೆ ಮನಸ್ಸಿಟ್ಟು ನೋಡಿದರು. ಮನಸ್ಸಿಟ್ಟು ನೋಡುತ್ತಿರುವಾಗ ಮತ್ತೆ ಅವರಿಗೇನು ಅನಿಸ್ತಾ ಇದೆ? ಕೈಯಿಂದ, ಓ ಪ್ರೈಸ್ ದಿ ಲಾರ್ಡ್, ಕೈಯಿಂದ ಮುಟ್ಟಬೇಕು ಎಂಬುದಾಗಿ ಅನಿಸುವಂತ ಆ ಒಂದು ಮಟ್ಟಕ್ಕೆ ಆ ಜೀವವಾಕ್ಯ ಮಾರ್ಪಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನಾನು ಇನ್ನೊಂದು ವಿಷಯ ಅಲ್ಲೇ ನಿಂತು ನಿಮಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಈ ಯೋಹಾನನಿಗಿಂತ ಬುದ್ಧಿ, ಜ್ಞಾನ, ವಿವೇಕ, ದರ್ಶನ, ಆಮೇನ್, ಕೃಪೆ ಎಲ್ಲ ಹೊಂದಿರುವಂಥ ಅನೇಕ ಪ್ರವಾದಿಗಳು, ಗಣ್ಯ ಪ್ರವಾದಿಗಳು, ಆಮೇನ್, ಮೋಸೆ ಮೊದಲುಗೊಂಡು ಅನೇಕ ಪ್ರವಾದಿಗಳು ಈ ಜೀವವಾಕ್ಯದ ಕುರಿತಾಗಿ ಏನು ಮಾಡಿದರು? ಪ್ರವಾದನೆ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಪ್ರವಾದನೆ ಮಾಡಿದರು. ಯಾರ ಕುರಿತಾಗಿ? ಬರಲಿಕ್ಕಿರುವ, ಕಣ್ಣಾರೆ ನೋಡಿ, ಮನಸ್ಸಿಟ್ಟು ನೋಡಿ, ಕೈಯಾರೆ ಮುಟ್ಟಲಿಕ್ಕಿರುವಂಥ ಆ ಜೀವವಾಕ್ಯದ ಕುರಿತಾಗಿ ಅನೇಕ ಗಣ್ಯ ಪ್ರವಾದಿಗಳು ಪ್ರವಾದಿಸಿದರು. ಇಲ್ಲಿ ಕೇಳಿ, ಅವರ ಜೀವವಾಕ್ಯದ ಕುರಿತಾಗಿ ಪ್ರವಾದಿಸುತ್ತಿರುವಾಗ ಅವರಿಗೆ ಅನಿಸ್ತಾ ಇತ್ತು, ನಮಗೆ ಕಣ್ಣಾರೆ ನೋಡಕ್ಕೆ ಸಿಕ್ಕಿದರೆ ಎಷ್ಟು ಚೆನ್ನಾಗಿತ್ತು ಎಂಬುದಾಗಿ. ಆದರೆ ಗಣ್ಯ ಪ್ರವಾದಿಗಳಿಗೆ ಆ ಜೀವವಾಕ್ಯವನ್ನು ಪ್ರಸಿದ್ಧಿಪಡಿಸಲಿಕ್ಕಲ್ಲದೆ, ಪ್ರವಾದಿಸಲಿಕ್ಕಲ್ಲದೆ ಅವರ ಕಣ್ಣಾರೆ ನೋಡಕ್ಕೆ ಭಾಗ್ಯ ಸಿಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆಮೆನ್. ಆ ಪ್ರವಾದಿಗಳು ಕಣ್ಣಾರೆ ನೋಡಕ್ಕೂ, ಮನಸ್ಸಿಟ್ಟು ನೋಡಕ್ಕೂ, ಕೈಯಾರೆ ಮುಟ್ಟುವುದಕ್ಕೂ ಅವರ ಆಸೆ ಪಟ್ಟರು. ಯೆಶಾಯ, ಯೆರೆಮೀಯ, ಯೆಹೆಜ್ಕೇಲ ಮುಂತಾದ ಅನೇಕ ಪ್ರವಾದಿಗಳು ಯೇಸು ಕ್ರಿಸ್ತನೆಂಬ ಜೀವವಾಕ್ಯದ ಕುರಿತಾಗಿ ಪ್ರವಾದಿಸಿದರು. ಪ್ರೈಸ್ ದಿ ಲಾರ್ಡ್. ಪ್ರವಾದಿಸಿದರು. ಆದರೆ ಅವರು ಪ್ರವಾದಿಸಿದಲ್ಲದೆ ಪ್ರವಾದಿಸಲ್ಪಟ್ಟಂತ ಆ ಜೀವವಾಕ್ಯವನ್ನು ಕಣ್ಣಾರೆ ನೋಡಕ್ಕೆ ಅವರಿಗೆ ಭಾಗ್ಯ ಸಿಗಲೇ ಇಲ್ಲ. ಆದರೆ ಅವರಷ್ಟು ಯೋಗ್ಯತೆ ಇಲ್ಲದಂಥ, ಜ್ಞಾನ ಇಲ್ಲದಂಥ, ಉನ್ನತ ಸ್ಥಾನಮಾನ ಪದವಿಗಳಿಲ್ಲದಂಥ ಅಪೊಸ್ತಲರ ಕಾಲ ಬಂದಾಗ ಯಾರ ಕುರಿತಾಗಿ ಪ್ರವಾದಿಗಳ ಮೂಲಕವಾಗಿ ಪ್ರವಾದಿಸಲ್ಪಟ್ಟಿದೆಯೋ ಅವರು ಮುಟ್ಟಬೇಕೆಂದನಿಸಿದಂಥ ಆ ಜೀವವಾಕ್ಯ ಈಗ ಯಾರ ಮುಂದೆ ನಿಂತಿದೆ? ಅಪೊಸ್ತಲರ ಮುಂದೆ ನಿಂತಿದೆ. ಆ ಅಪೊಸ್ತಲರ ಮುಂದೆ ನಿಂತಿರುವಂಥ ಆ ಜೀವವಾಕ್ಯವನ್ನು ಈಗ ಅವರೇನು ಮಾಡ್ತಾ ಇದ್ದಾರೆ? ಮನಸ್ಸಿಟ್ಟು ನೋಡಿ, ಅವರ ಕೈಯಿಂದ ಮುಟ್ಟಿ ಅವರೇನು ಹೇಳ್ತಾ ಇರಬಹುದು? ಪ್ರೈಸ್ ದಿ ಲಾರ್ಡ್. ಅವರೇನು ಹೇಳ್ತಾ ಇರಬಹುದು? ನಾನು ಅದನ್ನು ನನ್ನ ಭಾವನೆಯಲ್ಲಿ, ನನ್ನ ಸಂಕಲ್ಪದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ. ಯೋಹಾನನು ಮೀನು ಹಿಡಿತಾ ಇದ್ದಂಥ ಮನುಷ್ಯ, ಕೈಯಲ್ಲಿ ಮೀನಿನ ವಾಸನೆ ಇದೆ. ಆ ವಾಸನೆ ಇರುವಂಥ ಆ ಕೈಗಳು, ಆಮೆನ್, ಜೀವ ವಾಕ್ಯವಾಗಿರುವ ಯೇಸು ಕ್ರಿಸ್ತನು. ಇವನ ಕುರಿತಾಗಿ ಹಂತ ಹಂತವಾಗಿ, ಭಾಗವಾಗಿ ಅನೇಕ ಪ್ರವಾದಿಗಳು ಆತನ ಕುರಿತಾಗಿ ಪ್ರವಾದಿಸಲ್ಪಟ್ಟಿತ್ತು. ಆ ಪ್ರವಾದಿಗಳು ನೋಡಲಿಕ್ಕೆ ಇಚ್ಛಿಸಿದರೂ ನೋಡಲಿಕ್ಕೆ ಆಗದೇ ಇರುವಂಥ ಆ ಜೀವವಾಕ್ಯ ಅವರ ಮುಂದೆ ನಿಂತಿರುವಾಗ ಕೈ ಚಾಚಿ ಮುಟ್ಟಿ ಹೇಳ್ತಾ ಇದ್ದಾರೆ, ಸ್ವಾಮಿ, ಎಷ್ಟು ಜನ ನಿನ್ನನ್ನು ನೋಡಬೇಕೆಂದು ಇಚ್ಛಿಸಿದರು, ಅವರಿಗೆ ಯಾರಿಗೂ ಸಿಗದೇ ಇದ್ದಂಥ ಆ ಭಾಗ್ಯ, ಅಲ್ಪರಾದ, ಗಣನೆಗೆ ಬಾರದೆ ಇರುವಂಥ ನಮ್ಮ ಜೀವಿತದಲ್ಲಿ ಆ ಭಾಗ್ಯ ಸಿಕ್ತಲ್ಲ ಎಂದು ಹೇಳಿ ಅವರು ಸಂತೋಷ ಪಡುತ್ತಾ ಇದ್ದಾರೆ. ರೀಮಾನ ಸಂತುಲ್ ಪ್ರಮನ ಗಚ್ಚಸಿಯ ಅನೇಕರು ಐಶ್ವರ್ಯ ಇರುವವರು, ಜ್ಞಾನ ಇರುವವರು, ಶಕ್ತಿ ಇರುವವರು, ಆಮೆನ್, ಅನೇಕ ಪ್ರವೀಣರಾದವರು ಇನ್ನೂ ಹೊಂದದೇ ಇರುವಂಥ ಈ ಜೀವವಾಕ್ಯವನ್ನು ಇವತ್ತು ನಮಗೆ
ಕೊಟ್ಟಿರುವುದರಲ್ಲಿ ನಿಮಗೆ ಎಷ್ಟು ಜನರಿಗೆ ಸಂತೋಷ ಇದೆ? ನಾನಿವತ್ತು ಈ ಜೀವವಾಕ್ಯವನ್ನು ಮೇಲೆ ಎತ್ತುತ್ತಾ ಇದ್ದೇನೆ. ಈ ಜೀವವಾಕ್ಯವನ್ನು ನಾನಿವತ್ತು ಮೇಲಕ್ಕೆ ಎತ್ತುತ್ತಾ ಇದ್ದೇನೆ. ಕಾರಣ, ಈ ಜೀವವಾಕ್ಯ ಯಾರು ಎತ್ತುತ್ತಾರೋ ಅವರು ಎತ್ತಲ್ಪಡುತ್ತಾರೆ. ಈ ಜೀವವಾಕ್ಯ ಯಾರ ಮೇಲೆ ಎತ್ತುತ್ತಾರೋ ಅವರು ಎತ್ತಲ್ಪಡುತ್ತಾರೆ. ಎತ್ತಲ್ಪಡಬೇಕೆಂದು ನಿಮ್ಮ ಮನಸ್ಸಿನಲ್ಲಿ ಆಸೆ ಇದ್ದರೆ ಅದಕ್ಕೊಂದೇ ಒಂದು ಮಾರ್ಗ. ಈ ಯೇಸುವನ್ನ ನೀನು ಬಾಯಿಂದ ಎತ್ತು, ನಿನ್ನ ಮನಸ್ಸಾರೆ ಎತ್ತು. ಹಾಗಾದರೆ ನೀನು ಎತ್ತಲ್ಪಡ್ತೀಯ. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ವಿಷಯಗಳಲ್ಲಿ ನೀವು ಕೆಳಗಿದ್ದೀರೋ ಆ ಎಲ್ಲ ಸ್ಥಿತಿಗಳಿಂದ ನಿಮ್ಮನ್ನು ಮೇಲಕ್ಕೆ ತರುವುದಕ್ಕೆ ಈ ಸಜೀವವಾದ ದೇವರ ವಾಕ್ಯ ಶಕ್ತಿ ಉಳ್ಳದಾಗಿದೆ, ಅಧಿಕಾರವುಳ್ಳದಾಗಿದೆ. ನಾನು ಕೂಡ ಒಂದು ಕಾಲದಲ್ಲಿ ಯಾವ ಬೆಲೆ ಇಲ್ಲದೆ ಗಣನೆಗೆ ಬಾರದೆ ಇದ್ದಂಥ ವ್ಯಕ್ತಿ. ಆದರೆ ಈ ಜೀವವಾಕ್ಯ ಯಾವತ್ತು ಹುಡುಕೋ ಎಂದು ಹೇಳಿ ಕರ್ತನು ನನ್ನ ಕೈಯಲ್ಲಿ ಕೊಟ್ಟನೋ ಆವತ್ತಿನಿಂದ ಅನೇಕರ ಮಧ್ಯದಲ್ಲಿ ಆಮೆನ್ ಗಣ್ಯವಾದಂಥ ಸ್ಥಾನಕ್ಕೆ, ಪ್ರೈಸ್ ದ ಲಾರ್ಡ್, ದೇವರು ಇಚ್ಛಿಸುವಂಥ ಆ ಹಂತಕ್ಕೆ ದೇವರು ನಡೆಸಿದ. ಪ್ರೈಸ್ ದ ಲಾರ್ಡ್. ನಮ್ಮ ದೇವರು ನಾವು ಎತ್ತಬೇಕಾದವನು. ನಾವು ಆತನನ್ನು ಎತ್ತಿದರೆ ಖಂಡಿತವಾಗಿ ಆತನು ನಮ್ಮನ್ನು ಏನು ಮಾಡ್ತಾನೆ? ಪ್ರೈಸ್ ದ ಲಾರ್ಡ್. ಏನು ಮಾಡ್ತಾನೆ? ನಮ್ಮನ್ನು ಸಹ ಆತನು ಎತ್ತುತ್ತಾನೆ. ಎಲ್ಲಿ ತನಕ ಎತ್ತುತ್ತಾನೆ? ಈ ಭೂಮಿಯಲ್ಲಿ ನಾವು ಆತನ ನಾಮವನ್ನು ಎತ್ತಿದರೆ ಒಂದು ದಿನ ನಾವು ಮರಣ ಹೊಂದಿದೆಯಾಗಿದ್ದರೆ ಆ ಮರಣದ ಅನುಭವದಿಂದ ಕೊಳೆತು ಹೋದ ನಮ್ಮ ಶರೀರವನ್ನು ಮಹಿಮೆಗೆ ತಕ್ಕಂತೆ ಮಾರ್ಪಡಿಸಿ ಮಹಿಮೆಯ ಶರೀರವನ್ನಾಗಿ ಮಾಡಿ ಆತನು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಎತ್ತುತ್ತಾನೆ. ಈ ಜೀವವಾಕ್ಯವನ್ನು ಈ ಮಣ್ಣಿನ ಶರೀರದಲ್ಲಿ ನೀನು ಎತ್ತಿದರೆ ಒಂದು ದಿನ ಈ ಶರೀರ ಇದು ಮಹಿಮೆಯ ಶರೀರವಾಗಿ ಮಾರ್ಪಡುತ್ತೆ. ಮರಣವು ನಿನ್ನನ್ನು ಸೋಲಿಸುವುದಿಲ್ಲ. ಹೇ ಮರಣವೇ ನಿನ್ನ ಜಯದಲ್ಲಿ, ಹೇ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂದು ಹೇಳಿ ನಾವು ಈ ಮಣ್ಣಿನ ಶರೀರದಿಂದ ಮಹಿಮೆಯ ಶರೀರಕ್ಕೆ ನಾವು ಮಾರ್ಪಡುತ್ತೇವೆ. ಇವತ್ತು ನನ್ನ ಈ ಸಂದೇಶವನ್ನು ಗಮನಿಸುತ್ತಿರುವ ನಿಮಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮಲ್ಲಿ ಶಕ್ತಿ ಇರುವ ತನಕ, ನಮ್ಮಲ್ಲಿ ಜೀವ ಇರುವ ತನಕ ಈ ಕರ್ತನನ್ನ ಮೇಲಕ್ಕೆ ಎತ್ತೋಣ. ಪ್ರೈಸ್ ದ ಲಾರ್ಡ್. ಕರ್ತನೇ, ನನಗೆ ಉಸಿರಿರುವವರೆಗೂ ನಾನು ನಿನ್ನನ್ನೇ ಎತ್ತುತ್ತೇನೆ, ನಿನ್ನ ಹೆಸರನ್ನೇ ಎತ್ತುತ್ತೇನೆ ಎಂಬುದಾಗಿ ಇವತ್ತು ಕರ್ತನ ಮುಂದೆ ನಾವು ಪ್ರಮಾಣ ಮಾಡಿಕೊಳ್ಳುವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯ ನಾನು ಪ್ರಸಂಗ ಮಾಡ್ತಾ ಇರುವಾಗ ನನ್ನಲ್ಲಿ ದೇವರ ಕಾರ್ಯ ನಡೆಯುತ್ತಿರುವುದು ನಾನು ಅನುಭವಿಸ್ತಾ ಇದ್ದೇನೆ. ಹಾಗೆ ಆಗಿದ್ದರೆ ಖಂಡಿತವಾಗಿ ನಾನು ನಂಬುತ್ತೇನೆ, ಈ ವಾಕ್ಯ ನೀವು ಕೇಳುತ್ತಿರುವಾಗ ನಿಮ್ಮಲ್ಲಿ ಇದುವರೆಗೂ ನಡೆಯದೇ ಇದ್ದಂಥ ಕಾರ್ಯಗಳು ಕರ್ತನು ಇವತ್ತು ನಡೆಸುತ್ತಲೇ ಇದ್ದಾನೆ. ಪ್ರೈಸ್ ಗಾಡ್. ನನ್ನ ಕಡೆಗೆ ಹೇಳಿದಂಥ ಮಾತು, ಎಷ್ಟೋ ಗಣ್ಯ ವ್ಯಕ್ತಿಗಳು, ಭಕ್ತರು, ಪ್ರವಾದಿಗಳು ನೋಡಬೇಕೆಂದಿಚ್ಛಿಸಿದಂಥ ಈ ಜೀವವಾಕ್ಯವನ್ನು ಕುರಿತಾಗಿ ಅವರಿಗೆ ಕೇಳಲಿಕ್ಕಷ್ಟೇ ಭಾಗ್ಯ ಸಿಕ್ತು. ಆದರೆ ನಮಗಾದರೂ ಆಮೆನ್, ಕಲ್ವಾರಿ ಶಿಲುಬೆಯಲ್ಲಿ ಇಬ್ಬರು ಕಳ್ಳರ ಮಧ್ಯದಲ್ಲಿ 3 ಮುಳೆಗಳಲ್ಲಿ ತೂಗಾಡುವ ಕರ್ತನನ್ನು ಕಾಣುವ ಭಾಗ್ಯ ಸಿಕ್ತು. ಪ್ರೈಸ್ ದ ಲಾರ್ಡ್. ಆತನನ್ನು ನಂಬುವ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾದರೆ ನಾವು ಯಾರಾಗಿದ್ದೇವೆ? ಪ್ರೈಸ್ ದ ಲಾರ್ಡ್. ಯೋಹಾನನು ಹೇಳುವ ಪ್ರಕಾರ ಅನೇಕರು ನೋಡಬೇಕೆಂದಿಚ್ಛಿಸಿದರು, ನೋಡಲಿಕ್ಕೆ ಆಗದೆ ಹೋದಾಗ ನೋಡುವುದು ಮಾತ್ರವಲ್ಲ, ಮನಸ್ಸಿಟ್ಟು ನೋಡುವುದಕ್ಕೂ ಕೈಯಾರೆ ಮುಟ್ಟುವುದಕ್ಕೂ ನನಗೆ ಭಾಗ್ಯ ಸಿಕ್ತು ಎಂಬುದಾಗಿ ನಾವಿವತ್ತು ಕರ್ತನ ಸನ್ನಿಧಿಯಲ್ಲಿ ಸಂತೋಷದಿಂದ ಹೇಳಿಕೊಳ್ಳುವ. ಥ್ಯಾಂಕ್ ಯು ಜೀಸಸ್. ದೇವರು ನಮ್ಮ ಮೇಲೆ ತೋರಿಸಿದ ಕರುಣೆ ಎಷ್ಟು ದೊಡ್ಡದಾಗಿದೆ. ದೇವರು ನಮ್ಮ ಮೇಲೆ ತೋರಿಸಿದ ಕೃಪೆ ಎಷ್ಟು ದೊಡ್ಡದಾಗಿದೆ. ಸಂತೋಷದಿಂದ ದೇವರಿಗೆ ಮತ್ತೊಮ್ಮೆ ಮಹಿಮೆಯನ್ನು ಅರ್ಪಿಸುವ. ಪ್ರೈಸ್ ದ ಲಾರ್ಡ್.
ಇನ್ನು ನಾನು ನಿಮಗೆ ಮಾತನಾಡುತ್ತಾ ಇರುವಂಥ ವಿಷಯ, ಯೋಬ ಹೇಳಿದಂಥ ವಿಷಯ. ನಿನ್ನ ಕುರಿತಾಗಿ ಸುದ್ದಿಯಷ್ಟೇ ಕೇಳಿದೆ, ಈಗಲಾದರೂ ನನ್ನ ಕಣ್ಣಾರೆ ನಿನ್ನನ್ನು ಕಂಡೇನು. ಪ್ರೈಸ್ ದ ಲಾರ್ಡ್. ನಮ್ಮ ನಂಬಿಕೆ, ದೇವರ ವಿಷಯದಲ್ಲಿ ನಮಗಾದ ನಂಬಿಕೆ ಹೇಗೆ ಹುಟ್ಟಿದೆ ಎಂಬುದು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ರೋಮಾ ಪತ್ರಿಕೆ 10ನೇ ಅಧ್ಯಾಯ ಅದರ 17ನೇ ವಚನವನ್ನು ದಯವಿಟ್ಟು ನಾವು ಕೇಳುವ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಪ್ರೈಸ್ ದ ಲಾರ್ಡ್. ನಂಬಿಕೆಗೆ ಏನು ಆಧಾರ? ಸಾರಿದ ಸುವಾರ್ತೆ, ಕೇಳಲ್ಪಟ್ಟ ಸುವಾರ್ತೆ, ಅದರಿಂದಲೇ ನಂಬಿಕೆ ಹುಟ್ಟಿದೆ. ಪ್ರೈಸ್ ದ ಲಾರ್ಡ್. ಹಾಗಾದರೆ ಯೋಬನ ಜೀವಿತದಲ್ಲಿ ದೇವರ ಕುರಿತಾಗಿರುವ ನಂಬಿಕೆ ಹುಟ್ಟಿದು ಹೇಗೆ? ಚರಿತ್ರೆಯಲ್ಲಿ ವೇದ ಪಂಡಿತರು ಹೇಳುವಂಥ ಮಾತು ಏನೆಂದರೆ, ಅಬ್ರಹಾಮನ ಮಗ ಇಸಾಕನಿಗೆ ಹುಟ್ಟಿದ 2 ಮಕ್ಕಳು ಏಸಾವ ಮತ್ತು ಯಾಕೋಬ. ಯಾಕೋಬನಿಗೆ 12 ಮಕ್ಕಳು ಹುಟ್ಟಿದಲ್ಲಿ ಅದರಲ್ಲಿ ಇಸಾಕಾರ್ ಎಂಬ ಒಬ್ಬ ಮಗನಿದ್ದ. ಇಸಾಕಾರ್ ಎಂಬ ಮಗನ ಮುಂದಿನ ವಂಶದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿಯಾಗಿದ್ದನು ಈ ಭಕ್ತನಾದ ಯೋಬ. ಅಬ್ರಹಾಮನ ಕಾಲದಲ್ಲಿ ದೇವರ ವಿಷಯದಲ್ಲಿ ಅನೇಕ ಒಡನಾಟ ಇತ್ತು. ದೇವರ ಅಬ್ರಹಾಮನೊಂದಿಗೆ ಮಾತನಾಡಿದ ಕುರಿತಾಗಿ ನಾವು ನೋಡುತ್ತೇವೆ. ಇಸಾಕನ ಕಾಲದಲ್ಲಿಯೂ ಯಾವತ್ತೂ ದೇವರಿಂದ ಕೇಳದೆ ಇರುವಂಥ, ಕಾಣದೇ ಇರುವಂಥ ಕಾರ್ಯ ಇಸಾಕನ ಜೀವಿತದಲ್ಲಿ ಮೋರಿಯ ಬೆಟ್ಟದಲ್ಲಿ ಆತನು ನೋಡಿದ. ನಂತರ ಯಾಕೋಬನ ಜೀವಿತದಲ್ಲಿ ದೇವರು ಯಾಕೋಬನೊಂದಿಗೆ ಮಾತನಾಡುವುದನ್ನು ಕುರಿತಾಗಿ ನಾವು ನೋಡುತ್ತೇವೆ. ಆದರೆ ಮುಂದೆ ದೇವರ ಒಡನಾಟ ಕಮ್ಮಿ ಆಗ್ತಾ ಬರುವಂಥ ಕಾಲದಲ್ಲಿ ಯಾರೋ ಕೆಲವರು ಈ ದೇವರ ಕುರಿತಾಗಿ ಯೋಬನಿಗೆ ತಿಳಿಸಿಕೊಟ್ಟ ಆಧಾರದಲ್ಲಿ ಸತ್ಯ ದೇವರನ್ನ ಯೋಬ ನಂಬಿದ. ಪ್ರೈಸ್ ದ ಲಾರ್ಡ್. ಇಸಾಕಾರನ ವಂಶದಲ್ಲಿ ಹುಟ್ಟಿದಂಥ ಈ ಯೋಬನು ಸತ್ಯ ದೇವರ ಕುರಿತಾಗಿ ಯಾರೋ ಹೇಳಿಕೊಟ್ಟ ಆ ಮಾತಿನಲ್ಲಿ ಆಧಾರವಾಗಿ ಆತನು ದೇವರನ್ನು ನಂಬುತ್ತಾನೆ. ನಿಮಗೆ ನಾನೊಂದು ಮಾತು ಹೇಳಕ್ಕೆ ಇಚ್ಛಿಸ್ತೇನೆ. ಯಾರೋ ಒಬ್ಬ ದೇವರ ಕುರಿತಾಗಿ, ಸತ್ಯ ದೇವರ ಕುರಿತಾಗಿ ಹೇಳಿಕೊಟ್ಟಂದ ಆ ಮಾತಿನಲ್ಲಿ ಆತನು ಕಾಪಾಡಿಕೊಂಡ ಜೀವಿತ ಏನು? ಯೋಬ ಕಾಪಾಡಿಕೊಂಡ ಜೀವಿತ ಬರೀ ದೇವರನ್ನ ಕೇಳಿ ನಂಬಿದಂದ ಯೋಬ ದೇವರ ಮುಂದೆ ಕಾಪಾಡಿಕೊಂಡ ಜೀವಿತ ಒಂದು ಭಕ್ತಿಯ ಜೀವಿತವಾಗಿತ್ತು. ಪ್ರೈಸ್ ಗಾಡ್. ಆ ವಾಕ್ಯವನ್ನು ಓದಿದರೆ ನಿಮಗೆ ಇನ್ನೂ ಸರಳವಾಗಿ ಆ ವಿಷಯ ತಿಳಿದು ಬರುತ್ತದೆ. ಅದಕ್ಕೆ ಆ ವಾಕ್ಯ ಓದಿಸಲಿಕ್ಕೆ ಇಚ್ಛಿಸ್ತೇನೆ. ಅದು ಓದುವುದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ನಾನು ಹೇಳುವ ಮಾತನ್ನು ಕೇಳಿ. 42ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಆತನೇ ಹೇಳ್ತಾ ಇದ್ದಾನೆ, ಈಗಲಾದರೂ ನಾನು ನಿನ್ನನ್ನು ಕಣ್ಣಾರೆ ಕಂಡೆನು. ಆದರೆ ಅದುವರೆಗೂ ಯೋಬನಲ್ಲಿ ಇದ್ದಂಥ ಜೀವಿತ ಬರೀ ನಂಬಿಕೆಯಲ್ಲಿದ್ದ ಜೀವಿತ. ಯಾರೋ ಒಬ್ಬರು ಯೋಬನಿಗೆ ದೇವರ ವಿಷಯದಲ್ಲಿ ಹೇಳಿಕೊಟ್ಟ ಶುಭ ಸಮಾಚಾರದಲ್ಲಿ ಆಧಾರವಾಗಿ ಇದ್ದಂಥ ಜೀವಿತ ನಂಬಿಕೆ ಜೀವಿತವಾಗಿತ್ತು. 42ನೇ ಅಧ್ಯಾಯ 5ನೇ ವಾಕ್ಯದವರೆಗೂ ಇರುವಂಥ ಯೋಬನ ಜೀವಿತ. ರೋಮಪತ್ರಿಕೆ 10:17 ಓದಿದ ವಾಕ್ಯ ನೆನಪಿಟ್ಟುಕೊಂಡು ಈ ಹೇಳುವಂಥ ಮಾತುಗಳನ್ನು ನೀವು ಗಮನಿಸಿ. ಈಗ ನಾವು ಕೂಡ ಕೆಲವರು ನಮಗೆ ಯೇಸು ಸ್ವಾಮಿಯ ಬಗ್ಗೆ ತಿಳಿಸಿಕೊಟ್ಟ ಶುಭ ವಾರ್ತೆಯಲ್ಲಿ ಆಧಾರ ಮಾಡಿಕೊಂಡು ನಂಬಿಕೆ ಇಟ್ಟವರು ನಾವೆಲ್ಲರೂ. ಆದರೆ ಕರ್ತನಿವತ್ತು ಹೇಳ್ತಾ ಇದ್ದಾನೆ, ಈ
ರೀತಿಯಲ್ಲಿ ನಂಬಿಕೆ ಇಟ್ಟಿರುವ ನಿನ್ನ ನಂಬಿಕೆಯ ಜೀವಿತಕ್ಕಿಂತ ಇನ್ನೂ ಉನ್ನತವಾದ ಕೆಲವೊಂದು ಮಟ್ಟಗಳಿದ್ದಾವೆ. ಆ ಮಟ್ಟಕ್ಕೆ ನಿನ್ನನ್ನು ಕೊಂಡೊಯ್ಯುವುದಕ್ಕೆ ನಾನು ಇಚ್ಛಿಸ್ತೇನೆ. ಎಷ್ಟು ಜನ ಇವತ್ತು ಕರ್ತನಲ್ಲಿ ಇಚ್ಛಿಸ್ತೀರಾ? ಈ ಒಂದು ನಂಬಿಕೆಯ ಜೀವಿತಕ್ಕಿಂತ ಉನ್ನತವಾದ ಮಟ್ಟಕ್ಕೆ ನಾನು ಒಯ್ಯಲ್ಪಡುವುದಕ್ಕೆ ಇಚ್ಛಿಸ್ತೇನೆ. ಆ ಒಂದು ಅನುಭವವನ್ನು ಹೊಂದುವುದಕ್ಕೆ ಈ ವಿಷಯ ನೀವು ತಿಳಿಯಲೇಬೇಕು. ತಿಳಿಯದೇ ಇದ್ದರೆ ಸಾಧ್ಯ ಆಗೋದಿಲ್ಲ. ಯಾರೋ ತಿಳಿಸಿಕೊಟ್ಟ ಆಧಾರದಲ್ಲಿ ದೇವರನ್ನು ನಂಬಿದ ಯೋಬನು ದೇವರಲ್ಲಿ ನಡೆಸಿದಂಥ ಜೀವಿತದ ಕುರಿತಾಗಿ 3 ಜನರು ಸಾಕ್ಷಿ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅನೇಕಾವರ್ತಿ ನಮ್ಮ ಬಗ್ಗೆ ನಾವೇ ಸಾಕ್ಷಿ ಕೊಡುವರಾಗಿರ್ತೇವೆ. ಆದರೆ ನಿಜವಾದ ಸಾಕ್ಷಿ ಅಂದರೆ ಅರ್ಥ ಏನು? ಸಾಕ್ಷಿ ಎಂಬ ಪದದ ಅರ್ಥ ಕಣ್ಣಾರೆ ನೋಡಿದವನು ಎಂಬುದಾಗಿ. ಸಾಕ್ಷಿ ಎಂಬ ಪದದ ಅರ್ಥ ಕಣ್ಣಾರೆ ನೋಡಿದವನು ಎಂಬುದಾಗಿ. ಹಾಗಾದರೆ ಯೋಬನ ವಿಷಯದಲ್ಲಿ ಕಣ್ಣಾರೆ ನೋಡಿರುವಂಥ 3 ಜನರಿದ್ದಾರೆ. ಅವನ ನಂಬಿಕೆಯ ಆಧಾರವಾಗಿದ್ದ ಜೀವಿತ ಕಣ್ಣಾರೆ ನೋಡಿದವರು. ಮೊದಲನೆಯದು ದೇವರು. ಯೋಬನ ಜೀವಿತವನ್ನು ನೋಡಿದ ಮೊದಲನೆಯ ವ್ಯಕ್ತಿ ದೇವರು. ಎರಡನೆಯ ವ್ಯಕ್ತಿ ಸೈತಾನನು. ಮೂರನೆಯ ವ್ಯಕ್ತಿ ಅವನ ಹೆಂಡತಿ. ಈ 3 ಯೋಬನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಬಗ್ಗೆ ನಾವು ಕೊಡುವ ಸಾಕ್ಷಿ ಒಂದು ವೇಳೆ ಸತ್ಯವಾಗಿರುತ್ತೆ, ಇಲ್ಲಾದರೆ ಸುಳ್ಳಾಗಿರುತ್ತೆ. ಆದರೆ ನಮ್ಮ ಬಗ್ಗೆ ದೇವರು ಕೊಡುವಂಥ ಸಾಕ್ಷಿ ಅದು ಸತ್ಯವಾಗಿಯೇ ಇರುತ್ತೆ. ಇವತ್ತರಿಂದ ದೇವರ ಮುಂದೆ ಒಂದು ಅನುಭವವನ್ನು ಹೊಂದಿಕೊಳ್ಳುವುದಕ್ಕೆ ತೀರ್ಮಾನ ಮಾಡೋಣ. ದೇವರೇ, ನನ್ನ ಬಗ್ಗೆ ಯಾರು ಸಾಕ್ಷಿ ಹೇಳದೇ ಇದ್ದರೂ ನನಗೆ ಚಿಂತೆ ಇಲ್ಲ, ನನ್ನ ಬಗ್ಗೆ ನೀನು ಸಾಕ್ಷಿ ಕೊಡು ಎಂಬುದಾಗಿ ಇವತ್ತು ಎಷ್ಟು ಜನ ಇಷ್ಟಪಡುತ್ತೀರಿ? ಕರ್ತನ ಆತ್ಮನ ಭಾರವನ್ನು ಹೊಂದಿದವನಾಗಿ ನಾನಿವತ್ತು ನಿಮಗೆ ಹೇಳ್ತಾ ಇದ್ದಾನೆ, ಯಾರು ನಮ್ಮ ಬಗ್ಗೆ ಸಾಕ್ಷಿ ಕೊಡದೇ ಇದ್ದರೂ ದೇವರು ಕೊಡುವ ಸಾಕ್ಷಿನೇ ಸತ್ಯವಾದ ಸಾಕ್ಷಿ. ಪ್ರೈಸ್ ದ ಲಾರ್ಡ್. ಆ ವಾಕ್ಯಗಳನ್ನು ಓದುವಾಗ ಅವರೊಬ್ಬೊಬ್ಬರು ಕೊಟ್ಟ ಸಾಕ್ಷಿಯ ಬಗ್ಗೆ ನೀವು ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ಯೋಬನ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಓದುವ. ಅಲ್ಲಿ ದೇವರು ಯೋಬನ ಕುರಿತಾಗಿ ಕೊಡುವಂಥ ಸಾಕ್ಷಿಯನ್ನು ನಾವು ಕೇಳುತ್ತೇವೆ. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಪ್ರೈಸ್ ದ ಲಾರ್ಡ್. ಯೋಬನ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅವನಿಗೆ ಸಮಾನನು ಭೂಮಿಯಲ್ಲಿ ಒಬ್ಬರೂ ಸಿಕ್ಕುವುದಿಲ್ಲ. ಪ್ರೈಸ್ ದ ಲಾರ್ಡ್. ಗಮನವಿಟ್ಟು ಕೇಳಿ. ನಿಮಗೆ ಸಮಾನರು ಈ ಭೂಮಿಯಲ್ಲಿ ಯಾರು ಇಲ್ಲದೆ ಇರಬೇಕಾದರೆ ಅದಕ್ಕೊಂದೇ ಒಂದು ಮಾರ್ಗ. ದೇವರು ನಿಮ್ಮ ಬಗ್ಗೆ ತಿಳಿದಿರುವಂಥ ಸಾಕ್ಷಿ ಇಂಥದಾಗಿದ್ದರೆ. ಯೋಬನು ಹೊಂದಿರುವಂಥ ಸಾಕ್ಷಿ ಏನಾಗಿದೆ? ಸೈತಾನನಿಗೆ ಒಡೆಯನು ದೇವರು ಕೇಳುತ್ತಾ ಇದ್ದಾನೆ, ನನ್ನ ಸೇವಕನಾದ ಯೋಬನ ಮೇಲೆ ಗಮನವಿಟ್ಟಿದೆಯೋ? ಪ್ರೈಸ್ ದ ಲಾರ್ಡ್. ನನ್ನ ಸೇವಕನಾದ ಯೋಬನ ಮೇಲೆ ಗಮನವಿಟ್ಟಿದೆಯೋ? ದೇವರು ಅವನ ಬಗ್ಗೆ ಕೊಡುವಂಥ ಸಾಕ್ಷಿಯಾಗಿದೆ. ಮೊದಲನೇದೇನು? ಇನ್ನೊಂದು ಸರಿ ಓದಿ ಕೇಳುವ. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ. ಮೊದಲನೆಯ ವಿಷಯ, ಬರೀ ದೇವರ ಬಗ್ಗೆ ಕೇಳಲ್ಪಟ್ಟು ಅದರಲ್ಲಿ ನಂಬಿಕೆಯಲ್ಲಿ ಜೀವಿಸುವಂಥ ಯೋಬನು ದೇವರ ಮೇಲೆ ಭಕ್ತಿಯುಳ್ಳವನಾಗಿದ್ದ. ಪ್ರೈಸ್ ದ ಲಾರ್ಡ್. ಇವತ್ತು ಆತ್ಮಿಕ ಲೋಕದಲ್ಲಿ ಆತ್ಮಿಕರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂಥ ಒಂದು ಕಾರ್ಯ ಅಭಕ್ತಿ. ಪ್ರೈಸ್ ದ ಲಾರ್ಡ್. ಭಕ್ತಿ ಇಲ್ಲ,
ಭಕ್ತಿ ಎಂದರೆ ಅದರ ಅರ್ಥ ಏನಾಗಿದೆ? ಭಕ್ತಿ ಎಂಬುದರ ಅರ್ಥ ದೇವರು ಭಯಪಡಕ್ಕೆ ಯೋಗ್ಯನೆಂದು ತಿಳಿದು ಆ ದೇವರ ಮೇಲೆ ನಮ್ಮಿಂದ ಉಂಟಾಗುವ ಆರಾಧನೆಯಾಗಿದೆ ಭಕ್ತಿ. ಭಯಕ್ಕೆ ಯೋಗ್ಯನಾದ ದೇವರ ಮೇಲೆ ಆರಾಧನೆಯನ್ನು ಅರ್ಪಿಸುವಂಥ ಅನುಭವವೇ ನಿಜವಾದ ಭಕ್ತಿ. ಪ್ರೈಸ್ ದಿ ಲಾರ್ಡ್. ದೇವರ ಬಗ್ಗೆ ಬರೀ ಕೇಳಿದೆಯಷ್ಟೇ, ಆದರೆ ಆ ಕೇಳಿರುವಂಥ ವಿಷಯದಲ್ಲಿ ಯೋಬ ತಿಳಿದುಕೊಳ್ತಾ ಇದ್ದಾನೆ, ನಾನು ಯಾರ ಬಗ್ಗೆ ಕೇಳಿದ್ದೇನೋ ಅವನು ಭಯಪಡಕ್ಕೆ ಯೋಗ್ಯನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಂಥ ಒಂದು ಭಯ ನಮ್ಮಲ್ಲಿ ಇದ್ದರೆ ಮಾತ್ರ ಮುಂದಿನ ಅನುಭವಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಭಕ್ತಿ ಅಥವಾ ಭಯದಿಂದ ಹುಟ್ಟಿದಂಥ ಭಕ್ತಿ ಇದ್ದಂಥ ಯೋಬನು ಮುಂದೆ ಏನೇನು ಮಾಡ್ತಾನೆ ನೋಡಿ? ಕೆಟ್ಟದ್ದನ್ನು ನಿರಾಕರಿಸುತ್ತಾ. ಪ್ರೈಸ್ ದಿ ಲಾರ್ಡ್. ಕೆಟ್ಟದನ್ನೇನು ಮಾಡ್ತಾನೆ? ದೇವರ ಮೇಲೆ ಭಯ ಇರುವವರಿಗೆ ಮಾತ್ರ ಉಂಟಾಗುವ ಅನುಭವ. ನನ್ನ ಜೊತೆ ಸೇರಿ ದೇವರನ್ನು ಮಹಿಮೆಪಡಿಸಲಿಕ್ಕೆ ನೀವು ಇಚ್ಛಿಸ್ತೀರಾ? ಕೆಟ್ಟದನ್ನು ನಿರಾಕರಿಸುವಂಥ ಅನುಭವ ನಮ್ಮಲ್ಲಿ ಯಾವಾಗ ಉಂಟಾಗುತ್ತೆ? ಯಾವಾಗ ಉಂಟಾಗುತ್ತೆ? ದೇವರ ಮೇಲೆ ನಮಗೆ ಭಯ ಹುಟ್ಟುವಾಗ. ಇವತ್ತು ಅನೇಕರು ಪಾಪ ಮಾಡುವುದಕ್ಕೆ ಏನು ಕಾರಣ? ಅನೇಕರು ಕೆಟ್ಟದನ್ನು ಮಾಡುವುದಕ್ಕೆ ಏನು ಕಾರಣ? ಒಂದೇ ಒಂದು ಕಾರಣ, ಅವರಿಗೆ ದೇವರ ಮೇಲೆ ಭಯ ಇಲ್ಲ, ದೇವರ ಮೇಲೆ ಭಕ್ತಿ ಇಲ್ಲ. ಭಯದಿಂದ ಉಂಟಾಗುವ ಆರಾಧನೆ, ಜೋರಾಗಿ ಚಪ್ಪಾಳೆ ತಟ್ಟಿ ಜೋರಾಗಿ ಅನ್ಯ ಭಾಷೆ ಹೇಳಿದರೆ ಆಮೇನ್, ಈ ರೀತಿಯಾಗಿ ಮಾಡುವಂಥದ್ದಲ್ಲ ನಿಜ ಆರಾಧನೆ. ಆರಾಧನೆ ಅಂದರೆ ಏನಾಗಿದೆ? ಪ್ರೈಸ್ ದಿ ಲಾರ್ಡ್. ನಿಜವಾದ ಆರಾಧನೆ ಅಂದರೆ ದೇವರು ಭಯಪಡಕ್ಕೆ ಯೋಗ್ಯನೆಂದು ತಿಳಿದು ಆ ದೇವರ ಮೇಲೆ ಭಕ್ತಿಯನ್ನು ಇಟ್ಟು, ಭಯವನ್ನು ಇಟ್ಟು, ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಪ್ರೀತಿಸದೆ ಪಾಪವನ್ನು ಮಾಡದೆ ಇರುವಂಥ ನಿಜವಾದ ಜೀವಿತವೇ ದೇವರಿಗೆ ಮಾಡುವ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹೆಚ್ಚು ಶಬ್ದ ಎತ್ತದೇ ಇದ್ದರೂ ಅಂಥ ಒಂದು ಪವಿತ್ರವಾದ ಜೀವಿತ ನಮ್ಮಲ್ಲಿ ಇದ್ದರೆ ಕರ್ತನೆ ಹೇಳ್ತಾನೆ, ನೀನೇ ನನಗೆ ಮೆಚ್ಚುಗೆಯ ಮಗ, ನೀನೇ ನನಗೆ ಮೆಚ್ಚುಗೆಯ ಮಗಳು. ಪ್ರೈಸ್ ದಿ ಲಾರ್ಡ್. ಅಂದ ಆರಾಧನೆಯಾಗಿದೆ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು. ಇವತ್ತು ಕರ್ತನ ಸನ್ನಿಧಿಯಲ್ಲಿ ಒಂದು ತೀರ್ಮಾನ ಮಾಡುವ, ದೇವರೇ, ಇನ್ನೂ ನಾನು ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಅನೇಕ ಕೆಟ್ಟ ಕಾರ್ಯಗಳು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಇದಕ್ಕೆಲ್ಲ ಕಾರಣ ನಿಜವಾಗಿ ದೇವರನ್ನು ನಾನು ಭಯಪಡದೇ ಇರುವುದರಿಂದ. ಆಮೇನ್. ದೇವರು ಭಯಕ್ಕೆ ಯೋಗ್ಯನಾಗಿದ್ದಾನೆ. ಭಯ ಬಂದರೆ ನಮ್ಮ ಶರೀರ ಏನಾಗುತ್ತೆ? ನಡುಗುತ್ತೆ. ಆಮೇನ್. ಭಯ ಬಂದರೆ ನಮ್ಮ ಶರೀರ ನಡುಗುತ್ತೆ. ಇದೇ ಪ್ರಕಾರ ಒಂದು ಪಾಪದ ಪ್ರೇರೇಪಣೆ ನಮ್ಮ ಮುಂದೆ ಬರುವಾಗ ನಮ್ಮಲ್ಲಿ ಒಂದು ನಡುಕ ಉಂಟಾಗಬೇಕು. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ಇವತ್ತು ಈ ಉಪವಾಸದ ದಿನದಲ್ಲಿ ಪರಿಶುದ್ಧಾತ್ಮನಿಂದ ನಾನು ಕೂಗಿ ನಿಮಗೆ ಹೇಳ್ತಾ ಇದ್ದೇನೆ, ಲೋಕವನ್ನು ಪ್ರೀತಿಸಬೇಡಿರಿ, ಲೋಕದಲ್ಲಿ ಇರುವುದನ್ನು ಪ್ರೀತಿಸಬೇಡರಿ. ಇವತ್ತು ದೇವರ ಮೇಲಿರುವ ಭಕ್ತಿಯಿಂದ ನಾವೊಂದು ಮಾತು ಹೇಳೋಣ, ಕರ್ತನೇ, ಪಾಪವನ್ನು ನೋಡುವಾಗ ನಾನು ನಡುಗುತ್ತೇನೆ. ಪ್ರೈಸ್ ದಿ ಲಾರ್ಡ್. ಕೀರ್ತನೆಯಲ್ಲಿ ಇನ್ನೊಂದು ವಾಕ್ಯ ಅದರ ಜೊತೆಯಲ್ಲಿ ನಾನು ಹೇಳಕ್ಕೆ ಇಚ್ಛಿಸ್ತೇನೆ, ನಡುಗಿರಿ, ಪಾಪ ಮಾಡಬೇಡಿರಿ. ನಡುಗಿರಿ, ಪಾಪ ಮಾಡಬೇಡಿರಿ. ಪಾಪವನ್ನು ನೋಡುವಾಗ ಸಲೀಸಾಗಿ ಅದನ್ನು ಹಿಡಿದುಕೊಳ್ಳುವ, ಅಪ್ಪಿಕೊಳ್ಳುವಂಥವರು ತಿಳಿದುಕೊಳ್ಳಬೇಕು, ನಿನ್ನಲ್ಲಿ ದೇವರ ಭಯ ಇಲ್ಲ. ದೇವರ ಭಯ ನಿನ್ನನ್ನು ಕೆಟ್ಟದನ್ನು ನಿರಾಕರಿಸುವಂತೆ ಮಾಡುತ್ತದೆ. ಆಮೇನ್. ಇವತ್ತು ಕರ್ತನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿಕೊಳ್ಳುವ, ದೇವರ ಮಗನೆನಿಸಿಕೊಳ್ಳುವ ನಾನು, ದೇವರ ಮಗಳೆನಿಸಿಕೊಳ್ಳುವ ನಾನು ಈ ಲೋಕವನ್ನು ಪ್ರೀತಿಸುವುದಿಲ್ಲ, ಲೋಕದಲ್ಲಿ ಇರುವುದನ್ನು ಪ್ರೀತಿಸುವುದಿಲ್ಲ. ಪಾಪವನ್ನು ನೋಡಿದರೆ ಭಯಪಡುವಂಥ, ನಡುಗುವಂಥ ಒಂದು ಹೃದಯ ದೇವರೇ ನನ್ನಲ್ಲಿ ಹುಟ್ಟಿಸು. ದಾವೀದ ಏನು ಪ್ರಾರ್ಥನೆ ಮಾಡ್ತಾನೆ? ಪ್ರೈಸ್ ದಿ ಲಾರ್ಡ್. ಒಂದು ಶುದ್ಧ ಹೃದಯವನ್ನು ನನ್ನಲ್ಲಿ, ನಿರ್ಮಲವಾದ ಒಂದು ಮನಸ್ಸನ್ನು ನನ್ನಲ್ಲಿ ಹುಟ್ಟಿಸು, ನನಗೊಂದು ಹೊಸ ಹೃದಯವನ್ನು ಕೊಡು ಎಂಬುದಾಗಿ ದಾವೀದ ಪ್ರಾರ್ಥನೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳುತ್ತಾ ಬಂದಿದ್ದು
ಯೋಬನ ವಿಷಯದಲ್ಲಿ ದೇವರು ಕೊಡುವಂಥ ಸಾಕ್ಷಿಯಾಗಿದೆ. ಇವತ್ತು ಪರಿಶುದ್ಧಾತ್ಮ ಪೂರ್ಣನಾಗಿ ನಾನು ನಿಮಗೆ ಹೇಳ್ತೇನೆ, ನಮ್ಮ ಬಗ್ಗೆ ದೇವರು ಹೇಳಲಿ ಸತ್ಯವಾಗಿಯೂ, ನೀನು ನನ್ನ ಮಗ, ನೀನು ನನ್ನ ಮಗಳು ಎಂಬುದಾಗಿ. ಇಲ್ಲದೆ ಹೋದರೆ ನಮ್ಮ ಬಗ್ಗೆ ಸಭೆಯ ಪಾಸ್ಟ್ರು ಸಾಕ್ಷಿ ಕೊಟ್ಟರು, ಸಭೆಯ ಪಾಸ್ಟ್ಗಳು ಸಾಕ್ಷಿ ಕೊಟ್ಟರು, ನಮ್ಮ ಮನೆಯಲ್ಲಿರುವವರು ಸಾಕ್ಷಿ ಕೊಟ್ಟರು, ಅದು ವ್ಯರ್ಥ ಸಾಕ್ಷಿ, ಅದು ಸುಳ್ಳು ಸಾಕ್ಷಿ. ಸತ್ಯವಾದ ಸಾಕ್ಷಿ ಮೊದಲು ನಮ್ಮ ಬಗ್ಗೆ ದೇವರೇ ಹೇಳಲಿ. ಪ್ರೈಸ್ ದ ಲಾರ್ಡ್. ನಾನೀಗ ಹೇಳುತ್ತಾ ಬಂದಿದ್ದು, ದೇವರ ಮೇಲೆ ಇರುವ ಭಯ ಇದ್ದ ಯೋಬ. ಆಮೇನ್. ಬಂದ ದಾರಿ ಮರಿಬೇಡಿ. ದೇವರ ಕುರಿತಾಗಿರುವ ಸುದ್ದಿ ಕೇಳಿದೆಯಷ್ಟೇ. ಕೇಳಲ್ಪಟ್ಟ ಸುದ್ದಿ ಆಧಾರದಲ್ಲಿ ಕಾಪಾಡಿಕೊಳ್ಳುವ ಜೀವಿತದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆಮೇನ್. ದೇವರ ಮೇಲೆ ಭಕ್ತಿಯನ್ನ ಇಟ್ಟು ಕೆಟ್ಟದನ್ನ ನಿರಾಕರಿಸುತ್ತಿರುವಂತ ಯೋಬ. ಪ್ರೈಸ್ ದ ಲಾರ್ಡ್. ನಮ್ಮ ಒಬ್ಬೊಬ್ಬರ ವಿಷಯದಲ್ಲಿ ಕರ್ತನು ಹೇಳಲಿ, ನನ್ನ ಮಗ ಕೆಟ್ಟದನ್ನು ಮಾಡುವುದಿಲ್ಲ, ಕೆಟ್ಟದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಮುಂದಿನ ಪದವನ್ನು ನೋಡೋಣ. ನಿರ್ದೋಷಿಯು. ನಿರ್ದೋಷಿ ಅಂದರೆ ಅದರ ಅರ್ಥ ಏನು? ದೋಷವಿಲ್ಲದವನು. ಪ್ರೈಸ್ ದ ಲಾರ್ಡ್. ದೇವರ ಭಕ್ತನಾಗಿ ಕೆಟ್ಟದನ್ನು ನಿರಾಕರಿಸಿ ನಿರ್ದೋಷಿಯಾಗಿರುವಂತಹ ವ್ಯಕ್ತಿ. ಪ್ರೈಸ್ ದ ಲಾರ್ಡ್. ದೋಷವಿಲ್ಲದವನು, ಮನಸ್ಸಿನಲ್ಲಿ ಯಾವ ದೋಷವನ್ನು ಇಟ್ಟುಕೊಳ್ಳದೆ ಇರುವಂಥ ವ್ಯಕ್ತಿ. ಮುಂದಿನದು ಯಥಾರ್ಥ ಚಿತ್ತನು ಆಗಿದ್ದಾನೆ. ಯಥಾರ್ಥ ಚಿತ್ತನಾಗಿದ್ದಾನೆ. ಯಥಾರ್ಥ ಚಿತ್ತನು. ಈ ರೀತಿಯ ಒಂದು ಪವಿತ್ರತೆಯ ಜೀವಿತವನ್ನು ಯೋಬ ಕಾಪಾಡಿಕೊಂಡಿದ್ದು ದೇವರ ಕುರಿತಾಗಿ ಅವನು ಕೇಳಿದ ಸುದ್ದಿಯ ಆಧಾರದಲ್ಲಿ. ಇನ್ನು ದೇವರನ್ನು ನೇರವಾಗಿ ಯೋಬ ನೋಡಿಲ್ಲ. ದೇವರ ನೇರವಾಗಿರುವ ಯಾವ ಒಡನಾಟ ಯೋಬನಲ್ಲಿ ಸಿಗಲಿಲ್ಲ. ಆದರೆ ಯಾರೋ ಇಂಥ ಒಬ್ಬ ದೇವರಿದ್ದಾನೆ, ದೇವರು ಹೀಗಿದ್ದಾನೆ, ಪ್ರೀತಿಸಿದರೆ ಪ್ರೀತಿಸುವ ಒಬ್ಬ ದೇವರು, ಭಕ್ತಿ ತೋರಿಸಿದರೆ ಹೆಚ್ಚಿಸುವ ಒಬ್ಬ ದೇವರು ಎಂಬುದಾಗಿ ಯಾರೋ ಹೇಳಿಕೊಟ್ಟ ಸುದ್ದಿಯಲ್ಲಿ ಆಧಾರ ಮಾಡಿಕೊಂಡು ಆತನು ಜೀವಿಸಿದಂಥ ನಂಬಿಕೆಯ ಜೀವಿತ ಎಷ್ಟೋ ಶ್ರೇಷ್ಠವಾದ ಜೀವಿತ. ಥ್ಯಾಂಕ್ ಯು ಜೀಸಸ್. ಇಂಥ ಒಂದು ಜೀವಿತವೇ ನನ್ನಿಂದ ನಿಮ್ಮಿಂದ ದೇವರು ಅಪೇಕ್ಷಿಸ್ತಾ ಇದ್ದಾನೆ. ಯೋಬ ಜೀವಿಸುತ್ತಿರುವಂಥ ಜೀವಿತ ಹೊಸ ಒಡಂಬಡಿಕೆ ಜೀವಿತ ಅಲ್ಲ. ಜೀವವಾಕ್ಯವು ಪ್ರತ್ಯಕ್ಷವಾದಂಥ ಕಾಲವಾದ ಹೊಸ ಒಡಂಬಡಿಕೆ ಕಾಲದಲ್ಲಿ ಅಲ್ಲ ಯೋಬ ಜೀವಿಸುವುದು. ಬರೀ ಕೇಳಿರುವ ಸುದ್ದಿಯಲ್ಲಿ ಆಧಾರ ಮಾಡಿಕೊಂಡು ದೇವರ ಮೇಲೆ ನಂಬಿಕೆ ಇಡುವಂಥ ಹಳೆ ಒಡಂಬಡಿಕೆಯ ಜೀವಿತವನ್ನು ನಡೆಸುತ್ತಾ ಇರುವಂಥ ಯೋಬ ಇವತ್ತು ಕರ್ತನ ಸನ್ನಿಧಿಯಲ್ಲಿ ಇನ್ನೆಷ್ಟರ ಮಟ್ಟಿಗೂ ಈ ಭಕ್ತಿಯ ಜೀವಿತವನ್ನು, ಕೆಟ್ಟದನ್ನು ನಿರಾಕರಿಸುವ ನಿರ್ದೋಷವಾದಂಥ ಮತ್ತು ಆಮೇನ್ ಯಥಾರ್ಥ ಚಿತ್ತತೆಯನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಳಬೇಕಾದಂಥ ಒಂದು ಜೀವಿತ ಹೊಸ ಒಡಂಬಡಿಕೆಯ ಜೀವಿತ. ಪ್ರೈಸ್ ಗಾಡ್. ಇಂಥ ಒಂದು ಜೀವಿತವನ್ನು ನಡೆಸುವ ಯೋಬನ ಕುರಿತಾಗಿ ದೇವರು ಹೇಳಿದಂಥ ಸಾಕ್ಷಿಯಾಗಿದೆ ನಾವು ಆ ವಾಕ್ಯದಲ್ಲಿ ಓದಿದ್ದು. ಪ್ರೈಸ್ ದ ಲಾರ್ಡ್. ದೇವರು ಸಾಕ್ಷಿ ಈ ರೀತಿಯಲ್ಲಿ ಕೊಟ್ಟರೆ ಆ ವ್ಯಕ್ತಿಯ ಬಗ್ಗೆ ಸೈತಾನನಿಗೂ ಬೇರೆ ಏನೂ ಹೇಳಕ್ಕಿಲ್ಲ. ಸೈತಾನ ಏನು ಹೇಳ್ತಾನೆ ಯೋಬನ ಬಗ್ಗೆ? 9ನೇ ವಚನ ನೋಡಿ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ಭಯಭಕ್ತಿಯನ್ನ ಲಾಭವಿಲ್ಲದೆ ಇಟ್ಟಿದ್ದಾನೋ. ನಿಮ್ಗೆ ಗಮನಿಸಿ, ಈಗ ಸೈತಾನನು ಹೇಳುತ್ತಾ ಇದ್ದಾನೆ ಯೋಬ ದೇವರಲ್ಲಿ ಭಯಭಕ್ತಿಯನ್ನ ಇಟ್ಟಿರುವ ವ್ಯಕ್ತಿ ಎಂದು. ಯಾರು ಹೇಳ್ತಾ ಇದ್ದಾರೆ? ಒಂದು ನಿಮಿಷ ಗಮನಿಸಿ. ನಮ್ಮ ಮೇಲೆ ಪ್ರೀತಿ ಇರುವವರೆಲ್ಲರೂ ನಾವು ಒಳ್ಳೆಯವರೆಂದು ಹೇಳ್ತಾರೆ. ಆದರೆ ನಮ್ಮ ವಿರೋಧಿಗಳು ನಮ್ಮ ಬಗ್ಗೆ ಏನು ಹೇಳ್ತಾರೆ? ಹಲೋ, ನಾನು ಕೇಳುವ ಪ್ರಶ್ನೆಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಉತ್ತರವನ್ನು ಕಂಡುಕೊಳ್ಳಿ. ವೈರಿ, ವಿರೋಧಿ ನಮ್ಮ ಬಗ್ಗೆ ಏನು ಹೇಳ್ತಾರೆ? ಪ್ರೈಸ್ ದ ಲಾರ್ಡ್.
ದೇವರ ಮುಂದೆ ನಾವು ಯಥಾರ್ಥ ಚಿತ್ತರಾಗಿದ್ದರೆ ರಿಬಾಲ ಶಮ್ದಲ್ ಪ್ರಮಾಣ ಕಕ್ಷಸ್ಯ. ನಾನೀಗ ನಿಮಗೆ ವರ್ಗಾಯಿಸುವಂಥ ಈ ದೇವರ ವಾಕ್ಯ ನಿಮ್ಮಲ್ಲಿ ಕಾರ್ಯರೂಪಕ್ಕೆ ಬರಲಿ ಎಂಬುದಾಗಿ ಕರ್ತನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ವಿರೋಧಿಗಳು ಕೂಡ ನಮ್ಮ ಬಗ್ಗೆ ಇಲ್ಲದೆ ಇರುವುದೇನೂ ಹೇಳಬಾರ್ದು, ಇರುವುದನ್ನೇ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಸೈತಾನನು ಭೂಮಿಯಲ್ಲಿ ಯಾರಾದರೂ ಕೈಯಲ್ಲಿ ಸಿಕ್ಕಿದರೆ ಅವರನ್ನು ಕೇಡು ಮಾಡಕ್ಕೆ ತಿರುಗಾಡುತ್ತಿರುವ ಸೈತಾನನು ತುಂಬ ಸಾರಿ ಯೋಬನ ಬಳಿಗೆ ಬಂದ. ಏನು ಮಾಡಕ್ಕೆ? ಕೇಡನ್ನು ಮಾಡಕ್ಕೆ. ಆದರೆ ಸೈತಾನನಿಂದ ಏನೂ ಮಾಡಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ, ಯೋಬನ ಸುತ್ತಲೂ ಒಂದು ಬೇಲಿ ಕಟ್ಟಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಈ ಲೋಕವಾಗಲಿ, ಲೋಕದ ಶಕ್ತಿಗಳಾಗಲಿ, ಅಂಧಕಾರದ ಶಕ್ತಿಗಳಾಗಲಿ ನಿನ್ನನ್ನು ಏನು ಕೇಡು ಮಾಡಕ್ಕೆ ಸಾಧ್ಯ ಇಲ್ಲ. ನೀನು ಹೇಗಿದ್ದರೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದರೆ ಯಾರಿಗೂ ನಿನ್ನನ್ನು ಕೇಡು ಬಗೆಯಲಿಕ್ಕೆ ಸಾಧ್ಯವಿಲ್ಲ, ಕೇಡು ಮಾಡಕ್ಕೆ ಸಾಧ್ಯ ಇಲ್ಲ, ದೇವರ ಅನುಮತಿ ಇಲ್ಲದೆ. ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ದೇವರೇ, ನಿನ್ನನ್ನು ಇಷ್ಟು ಭದ್ರವಾಗಿ ಇಟ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾನೀಗ ಹೇಳುತ್ತಿರುವಂಥ ವಾಕ್ಯ ನನ್ನಲ್ಲಿಯೂ ನಿಮ್ಮಲ್ಲಿಯೂ ಕಾರ್ಯರೂಪಕ್ಕೆ ಬರಲಿ. ಈಗ ಸೈತಾನನು, ದೇವರಿಗೂ ನಮಗೂ ವಿರೋಧಿಯಾದ ಸೈತಾನನು ಹೇಳ್ತಾ ಇದ್ದಾನೆ ಏನೆಂದು? ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ಆಮೆನ್. ಲಾಭವಿಲ್ಲದೆ ಇಟ್ಟಿದ್ದಾನೋ, ಇದು ಸೈತಾನ ಹೇಳುವಂಥ ಮಾತು. ಆದರೆ ದೇವರು ಹೇಳ್ತಾನೆ, ನನ್ನ ಸೇವಕನಾದ, ನನ್ನ ದಾಸನಾದ ಯೋಬನು ಲಾಭಕ್ಕೋಸ್ಕರ ಅಲ್ಲ ನನ್ನಲ್ಲಿ ಭಯಭಕ್ತಿ ಇಟ್ಟಿರುವಂಥದ್ದು. ನಾನು ಭಯಪಡಕ್ಕೆ ಯೋಗ್ಯನಾಗಿರುವುದರಿಂದ ಅವನು ನನ್ನನ್ನು ಭಯಪಡ್ತಾ ಇದ್ದಾನೆ. ನನ್ನ ಮೇಲೆ ಭಕ್ತಿ ತೋರಿಸ್ಬೇಕು ಎನ್ನುವ ಅರಿವು ಅವನಿಗಿರುವುದರಿಂದ ಅವನು ನನ್ನ ಮೇಲೆ ಭಕ್ತಿ ಇಟ್ಟಿದ್ದಾನೆ, ಲಾಭಕ್ಕೋಸ್ಕರ ಅಲ್ಲ. ಇವತ್ತು ನಾನು ಈ ಮಾತು ನಿಮಗೆ ಹೇಳುತ್ತಿರುವಾಗ ಒಂದು ನಿಮಿಷ ನೀವು ಯೋಚನೆ ಮಾಡಿ, ಏನಾದರೂ ಲಾಭಕ್ಕೋಸ್ಕರ ದೇವರನ್ನು ಹಿಂಬಾಲಿಸುವರ ನಾವು? ಅಲ್ಲವೇ ಅಲ್ಲ. ಆಮೆನ್. ಯಾವ ಲಾಭವನ್ನು ಅಪೇಕ್ಷಿಸಿಕೊಂಡಲ್ಲ ನಾವು ದೇವರ ಮೇಲೆ ಭಯ ಇಡುವುದು, ದೇವರ ಮೇಲೆ ಭಕ್ತಿ ಇಡುವುದು. ನಾವು ದೇವರ ಮೇಲೆ ಭಯಭಕ್ತಿ ಇಟ್ಟಿರುವುದಕ್ಕೆ ಕಾರಣ, ಆತನು ನನ್ನ ನಿರ್ಮಾಣಿಕ, ಆತನು ನನ್ನನ್ನು ಉಂಟು ಮಾಡಿದ ದೇವರು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಸಾಷ್ಟಾಂಗವರೆಗುವ ಉದ್ದೇಶವೇನು? ಪ್ರೈಸ್ ದಿ ಲಾರ್ಡ್. ಅವನ ಮುಂದೆ ಒಂದು ಎದ್ದು ನಿಲ್ಲಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ. ನನ್ನ ನಿರ್ಮಾಣಿಕನಾದ ದೇವರ ಪ್ರಭಾವವನ್ನು ನೋಡಿದರೆ, ಅವನ ಧನ ಐಶ್ವರ್ಯಗಳನ್ನು ನೋಡಿದರೆ, ಅವನ ಮಹಿಮೆಯನ್ನು ನೋಡಿದರೆ, ನಾನು ಸಾಷ್ಟಾಂಗವರೆಗೆ ಅವನನ್ನು ಆರಾಧನೆ ಮಾಡಬೇಕು. ನನ್ನ ನಿರ್ಮಾಣಿಕನಾದ ದೇವರು ಭಯಕ್ಕೂ ಭಕ್ತಿಗೂ ಯೋಗ್ಯನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಇವತ್ತಿನಿಂದ ನನಗೆ ಒಳ್ಳೆಯ ಆರೋಗ್ಯ ಬರಲಿ ಎಂದು ಹೇಳಿಕೊಂಡು ಆರಾಧನೆ ಮಾಡಬಾರ್ದು. ನನ್ನ ಬಡತನ ನೀಗಿ ಹೋಗಲಿ ಎಂದು ಉದ್ದೇಶಿಸಿಕೊಂಡು ಆರಾಧನೆ ಮಾಡಬಾರ್ದು. ನನ್ನ ಸಾಲ ಭಾರಗಳೆಲ್ಲವೂ ತೀರಿ ಹೋಗಲಿ, ನೀಗಿ ಹೋಗಲಿ ಎಂದು ಉದ್ದೇಶಿಸಿಕೊಂಡು ದೇವರನ್ನು ಆರಾಧನೆ ಮಾಡಬಾರ್ದು. ನಾವು ದೇವರನ್ನು ಆರಾಧನೆ ಮಾಡಬೇಕಾದಂಥ ಉದ್ದೇಶ, ಕಾರಣ, ನಮ್ಮ ನಿರ್ಮಾಣಿಕನಾದ ದೇವರೇ ಆತನು, ನಮ್ಮನ್ನು ಉಂಟು ಮಾಡಿದ ದೇವರು. ಒಂದು ನಿಮಿಷ ನಮ್ಮ ಶರೀರಕ್ಕೆ ನೋಡಿ, ತೆರೆದಿರುವ 2 ಕಣ್ಣುಗಳನ್ನು ಕೊಟ್ಟ, ಮೂಸಲಿಕ್ಕೆ ಒಂದು ಮೂಗನ್ನು ಕೊಟ್ಟ, ಮಾತಾಡುವುದಕ್ಕೆ ಬಾಯನ್ನು ಕೊಟ್ಟ, ಎದ್ದು ಓಡಾಡುವುದಕ್ಕೆ ಶರೀರದಲ್ಲಿ ಶಕ್ತಿಯನ್ನು ಕೊಟ್ಟ. ಈ ರೀತಿಯಲ್ಲಿ ನಮ್ಮನ್ನು ಉಂಟು ಮಾಡಿದ ದೇವರಿಗೆ ಆರಾಧನೆ ಮಾಡದೆ ಹೋದರೆ ನಾವು ದೇವರ ದೃಷ್ಟಿಯಲ್ಲಿ ತಪ್ಪುಗ್ರಸ್ತರು. ಪ್ರೈಸ್ ಗಾಡ್. ಹಲ್ಲೆಲೂಯ. ಎಷ್ಟೋ ಜನರು ಕಣ್ಣಿಲ್ಲದೆ, ಕಾಲಿಲ್ಲದೆ, ಆಮೇನ್, ಕಿವಿ ಇಲ್ಲದೆ ಎಷ್ಟೋ ಜನರು ವ್ಯಥೆ ಪಡುತ್ತಿರುವಾಗ, ಸರ್ವಾಂಗಗಳು ನಮಗೆ ಒಳ್ಳೆಯ ರೀತಿಯಲ್ಲಿ ಕೊಟ್ಟ ದೇವರಿಗೆ ನಿಮ್ಮ ಪರಿಶುದ್ಧ ಕೈಗಳನ್ನು ಎತ್ತಿ
ಒಂದಾವರ್ತಿ ದೇವರಿಗೆ ಗಟ್ಟಿಯಾದ ಧ್ವನಿಯಲ್ಲಿ ದೇವರಿಗೆ ಸ್ತೋತ್ರ ಹೇಳುವ. ಹಲ್ಲೆಲೂಯಾ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ಪ್ರೈಸ್ ದ ಲಾರ್ಡ್. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ವಿಷಯಗಳಿಗೆ ಮುಂದೆ ಬರಲಿಕ್ಕೆ ನನ್ನ ಕರ್ತನಲ್ಲಿ ಇಚ್ಛಿಸ್ತಾ ಇದ್ದೇನೆ. ಈಗ ದೇವರು ಯೋಬನ ಬಗ್ಗೆ ಸಾಕ್ಷಿ ಕೊಟ್ಟಿದ್ದಾನೆ, ಸೈತಾನನೂ ಯೋಬನ ಬಗ್ಗೆ ಸಾಕ್ಷಿ ಕೊಟ್ಟಿದ್ದಾನೆ. ಈಗ ಮೂರನೇದಾಗಿ ಸಾಕ್ಷಿ ಕೊಡುವಂಥ ವ್ಯಕ್ತಿ ಯಾರು ನೋಡುವ. ಯೋಬನ ಗ್ರಂಥ 2ನೇ ಅಧ್ಯಾಯ ಅದರ 9ನೇ ವಚನವನ್ನು ದಯವಿಟ್ಟು ಓದಿ ಕೇಳುವ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಮೆನ್. ಇದು ಯಾರು ಮಾತನಾಡುವ ಶಬ್ದ? ತನ್ನ ಧರ್ಮಪತ್ನಿ. ಯಾವಾಗಲೂ ಎಂಥ ಕಷ್ಟದಲ್ಲಿಯೂ ಹೆಗಲಿಗೆ ಹೆಗಲು ಒರಗಿರಬೇಕಾದವಳು ಹೇಳ್ತಾ ಇದ್ದಾಳೆ, ಇನ್ನು ನಿನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲವೋ. ಆಮೆನ್. ಮಲಯಾಳ ಭಾಷೆಯಲ್ಲಿ ನಾನು ಉಪಯೋಗಿಸುವ ಮಲಯಾಳ ಭಾಷೆಯ ಬೈಬಲಲ್ಲಿ ಕೊಟ್ಟಿರುವಂಥದ್ದು ಇನ್ನು ನಿನ್ನ ಭಕ್ತಿಯನ್ನು ಬಿಡಲಿಲ್ಲವೋ ಎಂಬುದಾಗಿ. ಆಮೆನ್. ಎಲ್ಲವೂ ಚೆನ್ನಾಗಿರುವಾಗ ದೇವರೇ ಸ್ತೋತ್ರ ಎಂದು ಹೇಳಕ್ಕೆ ಎಲ್ಲರಿಗೂ ಸಾಧ್ಯ. ಆದರೆ ಎಲ್ಲವೂ ಪ್ರತಿಕೂಲವಾಗುವಾಗ ದೇವರೇ ಸ್ತೋತ್ರ ಎಂದು ಹೇಳಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಆಮೆನ್. ನಿಜವಾದ ದೇವರ ಭಕ್ತಿ ಅಂದರೆ ಏನು? ಅನುಕೂಲ ಸಮಯದಲ್ಲಿಯೂ ಅನನುಕೂಲ ಸಮಯದಲ್ಲಿಯೂ ಯಥಾರ್ಥ ಮನಸ್ಸಿನಿಂದ ದೇವರೇ ಸ್ತೋತ್ರ ಎಂದು ಹೇಳುವುದೇ ನಿಜವಾದ ಭಕ್ತಿ. ಇವತ್ತು ಕರ್ತನಲ್ಲಿ ನಾನು ನಿಮಗೆ ಕೇಳುತ್ತಾ ಇದ್ದೇನೆ, ನಷ್ಟಗಳಲ್ಲಿ, ಕಷ್ಟಗಳಲ್ಲಿ, ರೋಗಗಳಲ್ಲಿ ನಿಮಗೆ ದೇವರೇ ಸ್ತೋತ್ರ ಎಂದು ಹೇಳಕ್ಕೆ ಸಾಧ್ಯ ಇದೆಯೋ? ಹಾಗಾದರೆ ನಿಮ್ಮ ಹೆಗಲಿಗೆ ತಟ್ಟಿ ಕರ್ತನ ಹೇಳ್ತಾನೆ, ಇದೇ ನಾನು ನಿನ್ನಿಂದ ಬಯಸಿದ್ದು, ನಿನ್ನಿಂದ ನಾನು ಅಪೇಕ್ಷಿಸಿದ್ದು ಇದೇ ಆಗಿದೆ. ಪ್ರೈಸ್ ಗಾಡ್. ಇವತ್ತು ಈ ಉಪವಾಸದ ದಿನದಲ್ಲಿ ಪರಿಶುದ್ಧಾತ್ಮನು ನಮಗೆ ಹೇಳುತ್ತಾ ಇದ್ದಾನೆ, ನಿನ್ನ ಜೀವಿತ ಯಾವುದೇ ಹಂತಕ್ಕೆ ಮಾರ್ಪಟ್ಟರೂ ನಿನ್ನ ಬಾಯಲ್ಲಿ ಸ್ತುತಿ ಇರಲಿ, ನಿನ್ನ ಹೃದಯ ತುಂಬಿ ಬರುವ ಸ್ತೋತ್ರ ನಿನ್ನ ಬಾಯಲ್ಲಿ ಇರಲಿ. ಪ್ರೈಸ್ ದ ಲಾರ್ಡ್. ನಮ್ಮ ಮನೆಯಲ್ಲಿರುವವರು ನಮ್ಮ ಭಕ್ತಿಯ ಬಗ್ಗೆ ಏನು ಹೇಳ್ತಾರೆ ಅದು ಒಂದು ಉತ್ತಮ ಸಾಕ್ಷಿ. ಪತಿ ಪತ್ನಿಯ ಸಂಬಂಧ ಪವಿತ್ರ ಬೈಬಲಲ್ಲಿ ಯೇಸು ಕ್ರಿಸ್ತನಿಗೂ ಸಭೆ ಎಂಬ ಮೊದಲಿಂತಿಗೂ ಮಧ್ಯದಲ್ಲಿ ಇರುವಂಥ ಸಂಬಂಧವನ್ನು ತೋರ್ಪಡಿಸುವ ಒಂದೇ ಒಂದು ಸಂಬಂಧ ಬೈಬಲಲ್ಲಿ ಪತಿ ಪತ್ನಿಯರ ಸಂಬಂಧ. ಆಮೆನ್. ಈ ಪತಿ ಪತ್ನಿಯರ ಸಂಬಂಧದಲ್ಲಿ ಮುಚ್ಚಿಡುವಂಥದ್ದು ಏನು ಇರಬಾರ್ದಂತು, ಮರೆಯಾಗಿ ಏನು ಇಟ್ಕೊಳ್ಳಬಾರ್ದಂತು. ಇಟ್ಕೊಂಡ್ರೆ ಪ್ರೀತಿ ಕಪಟ ಆಗತ್ತೆ, ಜೀವಿತ ಕಳಂಕವಾಗತ್ತೆ. ನಾನಿವತ್ತು ನಿಮಗೆ ಹಂಚುವಂಥ ವಿಷಯ, ಜೀವಿತದಲ್ಲಿ ಎಲ್ಲವೂ ನಷ್ಟವಾಗಿ, ಏನೇನು ನಷ್ಟವಾಗಿದೆ? ಹೆಂಡತಿ ತನ್ನ ಧರ್ಮಪತ್ನಿ ಯೋಬನಿಗೆ ಇನ್ನೂ ನಿನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲವೋ ಎಂದು ಕೇಳುವಂಥ ಸಮಯ ಯಾವುದು ಪ್ರಿಯರೇ? ಒಂದು ನಿಮಿಷ ಗಮನವಿಟ್ಟು ಕೇಳಿ. ಏನೆಂದರೆ ತನಗೆ ವರಮಾನ ಆದಾಯ ಕೊಡುವಂಥದ್ದೆಲ್ಲವೂ ನಾಶವಾಯಿತು. ಪ್ರೈಸ್ ದ ಲಾರ್ಡ್. ಎರಡನೇದು, ತನ್ನ ಮಕ್ಕಳು 10 ಜನರು ಸತ್ತು ಹೋದರು, ಅಪಾಯದಲ್ಲಿ ಸತ್ತು ಹೋದರು. 3, ತನ್ನ ಶರೀರ ನಡು ನತ್ತಿಯಿಂದ ಅಂಗಾಲಿನವರೆಗೂ ಬರೀ ಹುಣ್ಣುಗಳಿಂದ ಬಾಧಿತನಾಗಿ ಬೂದಿಯಲ್ಲಿ ಕೂತ್ಕೊಂಡಿರುವಂಥ ಯೋಬ. ಅಂಥ ಯೋಬನಿಗೆ ಪತ್ನಿ ಕೇಳುತ್ತಾ ಇದ್ದಾಳೆ, ಇನ್ನೂ ನಿನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಹೋಗಿ
ಹೋಗಿ ಸಾಯಿ. ಹಲೋ, ಎಲ್ಲಾದರೂ ಯಾವುದಾದರೂ ಪತ್ನಿಯರು ಜೀವಿತದಲ್ಲಿ ನಿಲ್ಲಲಿಕ್ಕಾಗದಂಥ ಪರಿಸ್ಥಿತಿ ಬರುವಾಗ ಪತಿಯ ಮುಂದೆ, ಗಂಡನ ಮುಂದೆ ಹೋಗಿ ಎಲ್ಲಾದರೂ ಹೋಗಿ ಸಾಯಿ ಎಂದು ಹೇಳಿದರೆ ಆ ಮನಸ್ಸು ಎಷ್ಟೊಂದು ಒಡೆದು ಹೋಗಲಿಕ್ಕೆ ಸಾಧ್ಯ ಇದೆ. ಪ್ರೈಸ್ ದ ಲಾರ್ಡ್. ಆದರೆ ಯೋಬನ ಮನಸ್ಸು ಒಡೆದೋಯ್ತಾ? ಇಲ್ಲ. ಇಷ್ಟೊಂದು ಘಟನೆಗಳು ತನ್ನ ಜೀವಿತದಲ್ಲಿ ನಡೆದರೂ ಒಬ್ಬ ತಂದೆ ಎಂಬ ಸ್ಥಾನದಲ್ಲಿ, ಒಬ್ಬ ಗಂಡ ಎಂಬ ಸ್ಥಾನದಲ್ಲಿ ಮನಸ್ಸಿಗೆ ಗಾಯ ಇದೆ. ಹೌದಾದರೂ ನಾವು ಕಾಣಬೇಕಾದಂಥ ಕಾರ್ಯ ಏನೆಂದರೆ, ಅವನ ಬಾಯಿಯ ಒಂದು ಮಾತಿನಿಂದಲೂ ದೇವರನ್ನ ದೂಷಿಸಲಿಲ್ಲ. ಪ್ರೈಸ್ ದ ಲಾರ್ಡ್. ದೇವರನ್ನ ದೂಷಿಸಲಿಲ್ಲ. ಬಾಯಿ ಬಿಟ್ಟು ಒಂದು ನಿಮಿಷ ಹೇಳಿ, ದೇವರನ್ನ ಯಾವತ್ತೂ ದೂಷಿಸದೆ ಒಂದು ಭಕ್ತಿಯ ಜೀವಿತ ಕರ್ತನೆ ಏನೇ ಕಳ್ಕೊಂಡ್ರು, ಯಾರೆಲ್ಲ ತಳ್ಳಿ ಹೇಳಿದರು, ತಳ್ಳಿ ಬಿಟ್ಟರು, ದೇವರನ್ನು ದೂಷಿಸದೇ ಇರುವ ಒಂದು ಪವಿತ್ರವಾದ ಮನಸ್ಸು ನನಗೆ ಕೊಡು ಎಂಬುದಾಗಿ ದೇವರಿಗೆ ನಾವು ಕೇಳುವ. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದ ಲಾರ್ಡ್. ಇಂಥ ಒಂದು ಮಾತು ಬಂದು ಯೋಬನ ಪತ್ನಿ ಹೇಳುವಾಗ ಯೋಬ ಹೆಂಡತಿಗೆ ಏನು ಉತ್ತರ ಕೊಟ್ಟಿದ್ದು? ಮೂರ್ಖಿ ಮಾತಾಡುವ ಥರ ನೀನು ಮಾತಾಡ್ತಾ ಇದೆಯಲ್ಲ, ದೇವರಿಂದ ನಾವು ಒಳ್ಳೆಯದನ್ನ ಹೊಂದಿದೆವು, ಆವಾಗ ನಾವು ಸೇರಿ ದೇವರಿಗೆ ಸ್ತೋತ್ರ ಹೇಳಿದೆವು. ಈಗ ಕೇಡು ಬಂದಿದೆ, ಈಗಲೂ ನಾವು ಏನು ಮಾಡಬೇಕಾದವರು? ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಹೇಳಬೇಕಾದವರು. ನಾನು ದೇವರಾತ್ಮ ನನಗೆ ತೋರಿಸಿಕೊಟ್ಟ ಒಂದು ದೃಶ್ಯ ನಿಮಗೆ ಹೇಳಕ್ಕೆ ಇಚ್ಛಿಸ್ತಾ ಇದ್ದೇನೆ. 7 ಜನ ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು ಒಟ್ಟಾಗಿ ಒಬ್ಬ ಸಹೋದರನ ಮನೆಯಲ್ಲಿ ಕೂತ್ಕೊಂಡು ಒಬ್ಬರನ್ನೊಬ್ಬರು ಸಂತೋಷಪಟ್ಟು ತಮ್ಮ ತಮ್ಮ ವಿಷಯಗಳನ್ನು, ಸಿಹಿಯಾದ ಮಾತುಗಳನ್ನು ಹೇಳುತ್ತಾ, ಜೊತೆ ಸೇರಿ ಸಂತೋಷ ಪಡುತ್ತಾ, ಊಟ ಮಾಡುತ್ತಾ, ಕುಡಿಯುತ್ತಾ ಇರುವಂಥ ಸಮಯದಲ್ಲಿ ಪಕ್ಕನೆ ಒಂದು ಗಾಳಿ ಹೊಡೆಯಿತು. ಗಮನಿಸ್ತಾ ಇದ್ದೀರಾ? ಸುಂದರರಾದ ಆ 10 ಮಕ್ಕಳು ಆ ಗಾಳಿ ಬಡ ತಕ್ಷಣ ಅವರು ಕೂತ್ಕೊಂಡ ಮನೆ ಕುಸಿದು ಬಿದ್ದಿತು. ಆ ಮನೆಯೊಳಗೆ 10 ಮಕ್ಕಳು ಮೃತರಾದರು. ಈ ಸುದ್ದಿ ಯಾರೋ ಒಬ್ಬರು ಯೋಬನಿಗೂ ಈ ಸತ್ತು ಹೋದ ಮಕ್ಕಳ ತಾಯಿಗೂ ತಿಳಿಸಿದರು. ಅವರು ಬರ್ತಾ ಇದ್ದಾರೆ. ಅವರು ಬರುತ್ತಿರುವಾಗ ಊರಿನವರೆಲ್ಲ ಸೇರಿ ಕುಸಿದು ಬಿದ್ದ ಮನೆಯಿಂದ ಎಲ್ಲ ಇಟ್ಟಿಗೆಗಳು ಅದೆಲ್ಲ ತೆಗೆದುಬಿಟ್ಟು ಆ ಭಾರವಾದ ಮನೆಯ, ಕುಸಿದು ಬಿದ್ದ ಮನೆಯ ಕೆಳಗಡೆ ಸಿಕ್ಕಾಕಿಕೊಂಡಿರುವ ಹೆಣಗಳನ್ನು ಎಳೆದು ಹೊರಗೆ ತರುತ್ತಾರೆ. ಯಾವ ರೀತಿಯಲ್ಲಿ ವಿಚಿತ್ರವಾಗಿರಬಹುದು ಆ ಕುಸಿದು ಬಿದ್ದ ಮನೆಯೊಳಗೆ ಸಿಕ್ಕಾಕಿಕೊಂಡ ಆ ಮಕ್ಕಳ ಹೆಣವು. ಒಂದು ವೇಳೆ ತಲೆ ಜಜ್ಜಲ್ಪಟ್ಟು, ಅಲ್ಲಾದರೆ ಕೈಕಾಲುಗಳು ಮುರಿಯಲ್ಪಟ್ಟು ವಿಚಿತ್ರವಾಗಿ ಸಾಲಾಗಿ ಬಿದ್ದಿರುವಂಥ ಈ ಹೆಣಗಳ ಬಳಿಗೆ ಅಪ್ಪ ಅಮ್ಮ ಇಬ್ಬರು ಬರ್ತಾ ಇದ್ದಾರೆ. ಅಪ್ಪ ಅಮ್ಮ ಇಬ್ಬರು ಬರ್ತಾ ಇದ್ದಾರೆ. ಅವರು ಬರುವಂಥ ಸಮಯದಲ್ಲಿ ಈ ತಂದೆ ಈ ಮಕ್ಕಳನ್ನು ನೋಡಿ, ಒಬ್ಬೊಬ್ಬರನ್ನ ನೋಡಿ, ಏನು ಬಾಯಿ ಬಿಟ್ಟು ಹೇಳದೆ ಕಣ್ಣಿಂದ ಕಣ್ಣೀರು ಸುರಿಸ್ಕೊಂಡು ಆಚೆ ಹೋಗಿ ಕೈಗಳೆತ್ತಿ, ದೇವರೇ ನೀನು ಕೊಟ್ಟಿ, ನೀನೇ ತೆಗೆದುಕೊಂಡಿ ಎಂದು ಹೇಳಿ ದೇವರಿಗೆ ಸ್ತೋತ್ರ ಮಾಡುತ್ತಾನೆ. ಒಂದು ವೇಳೆ ಇದನ್ನು ನೋಡುವ ಹೆಂಡತಿ ಅಥವಾ ಮನುಷ್ಯರು ಹೇಳಬಹುದು, ಎಂಥ ಕಠಿಣ ಮನುಷ್ಯನು ಎಂಬುದಾಗಿ ಹೇಳಿಕೊಳ್ಳಬಹುದು. ಆದರೆ ಕೊಟ್ಟವನು ಯಾವ ಗಳಿಗೆ ಬೇಕಾದರೂ ತಿರುಗಿ ತೆಗೆದುಕೊಳ್ಳುವುದಕ್ಕೆ ಅವನಿಗೆ ಅಧಿಕಾರ ಇದೆ ಎಂಬ ತಿಳುವಳಿಕೆ ಹೊಂದಿರುವವನಿಗೆ ಆಳಲಿಕ್ಕಲ್ಲದೆ ತಿರುಗಿ ಒಂದು ಮಾತು ಹೇಳಕ್ಕೆ ಯೋಗ್ಯತೆ ಇಲ್ಲ. ಇದನ್ನು ತಿಳಿದುಕೊಂಡ ಯೋಬ ತನ್ನ ಹೆಂಡತಿಗೆ ಹೇಳುತ್ತಿದ್ದಾಳೆ, ನೀನು ಒಂದು ಮೂರ್ಖತನದಲ್ಲಿ ಮಾತನಾಡಬೇಡ,
ಒಳ್ಳೆಯದನ್ನು ಕೊಟ್ಟಾಗ ನಾವು ದೇವರಿಗೆ ಸ್ತೋತ್ರ ಹೇಳಿದೆವು. ಈಗ ಕೆಟ್ಟದು ಸಂಭವಿಸಿದೆ, ಕೇಡು ಸಂಭವಿಸಿದೆ. ಈಗಲೂ ನಾವೇನು ಹೇಳಬೇಕಾಗಿದೆ? ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಈ ಮಾತು ನಾನು ನಿಮಗೆ ಹೇಳುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ಪರಿವರ್ತನೆ ಆಗ್ತಾ ಇದೆಯಾ? ನಿಮ್ಮ ಮನಸ್ಸಿಗೆ ಇವತ್ತೊಂದು ಪರಿವರ್ತನೆ ಉಂಟಾಗಲಿ. ಏನಾದರೂ ಒಂದು ಚಿಕ್ಕ ನೋವು ಬಂದರೆ ಕೂಡಲೇ ಗುಣುಗುಟ್ಟುವಂಥ ಸ್ವಭಾವ ಇವತ್ತು ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಲಿ. ಜೀವಿತದಲ್ಲಿ ಯಾವುದೇ ಕಷ್ಟಗಳು ಸಂಭವಿಸಿದರೂ, ಯಾವುದೇ ನೋವುಗಳು ಸಂಭವಿಸಿದರೂ, ಯಾವುದೇ ನಷ್ಟಗಳು ಸಂಭವಿಸಿದರೂ, ನನಗಿರುವುದೆಲ್ಲ ದೇವರು ಕೊಟ್ಟಿದ್ದು. ಅದು ಯಾವ ಗಳಿಗೆ ಬೇಕಾದರೂ ದೇವರಿಗೆ ತೆಗೆದುಕೊಳ್ಳಬಹುದು. ನಿಮಗಿರುವ ಹಣ, ನಿಮಗಿರುವ ಅಂತಸ್ತು, ನಿಮಗಿರುವ ಮಾನ, ನಿಮಗಿರುವ ಆರೋಗ್ಯ, ನಿಮಗಿರುವ ಸ್ಥಾನ ಮಾನ ಎಲ್ಲವೂ ದೇವರೇ ಕೊಟ್ಟಿದ್ದು. ಇದು ಯಾವ ಗಳಿಗೆ ಬೇಕಾದರೂ ತಿರುಗಿ ತೆಗೆದುಕೊಳ್ಳುವುದಕ್ಕೆ ದೇವರಿಗೆ ಅಧಿಕಾರ ಇದೆ. ಸರ್ವಾಧಿಕಾರಿಯಾದ ದೇವರಿಗೆ ಯಾವತ್ತೂ ಗುಣುಗುಟ್ಟದೆ. ಒಂದು ವೇಳೆ ಮನಸ್ಸಿನಲ್ಲಿ ನೋವಿದ್ದರೂ ಕೂಡ ದೇವರಿಗೆ ಸ್ತೋತ್ರ ಎಂದು ಹೇಳಲಿಕ್ಕೆ ನಿಮ್ಮಿಂದ ಸಾಧ್ಯವಾದರೆ, ಇವತ್ತು ನಾನೊಂದು ಮಾತು ನಿಮಗೆ ಹೇಳುತ್ತೇನೆ. ಒಂದು ಕಾಲ ಬರ್ತಾ ಇದೆ. ಯಾವ ಕಾಲ? ಇದುವರೆಗೂ ನೀನು ದೇವರ ಸುದ್ದಿ ಕೇಳಿದೆಯಷ್ಟೇ. ಅವನು ನಿನ್ನ ಮುಂದೆ ಬಂದು ನಿಲ್ಲುವ ಒಂದು ಸಮಯ ಬರ್ತಾ ಇದೆ. ಅವನು ನಿನ್ನ ಎದುರಿಗೆ ಬಂದು ನಿಲ್ಲುವ ಒಂದು ಸಮಯ ಬರ್ತಾ ಇದೆ. ಇದುವರೆಗೂ ಆತನು ಮರೆಯಾಗಿ ನಿಂತಿದ್ದಾನೆ. ಹಲ್ಲೆಲೂಯ. ಇದುವರೆಗೂ ಆತನು ಮರೆಯಾಗಿ ನಿಂತಿದ್ದಾನೆ. ಆತನು ನಿನ್ನ ಮುಂದೆ ಬಂದು ನಿಲ್ಲುವುದಕ್ಕೆ ಒಂದೇ ಒಂದು ಮಾರ್ಗ. ಅದು ಸುಖದ ಮಾರ್ಗ ಅಲ್ಲ, ಅದು ದುಃಖದ ಮಾರ್ಗವಾಗಿದೆ. ಅದು ಲಾಭದ ಮಾರ್ಗವಲ್ಲ, ಅದು ನಷ್ಟದ ಮಾರ್ಗವಾಗಿದೆ. ಪ್ರೈಸ್ ದ ಲಾರ್ಡ್. ಅದು ಆರೋಗ್ಯದ ಮಾರ್ಗವಲ್ಲ, ಅದು ರೋಗದ ಮಾರ್ಗವಾಗಿದೆ. ನಿನ್ನ ಜೀವಿತದಲ್ಲಿ ಇರುವ ಯಾವುದಾದರೂ ವಿಷಯಗಳಿಗೆ ಸ್ಥಾನಭ್ರಂಶ ಆಗ್ತಾ ಇದ್ದರೆ ನೀನು ತಿಳಿದುಕೋಬೇಕು, ದೂರವಾಗಿ ನಿಂತು ಮಾತನಾಡ್ತಾ ಇದ್ದವನು ಇನ್ನು ನೇರವಾಗಿ ನಿನ್ನ ಮುಂದೆ ಬಂದು ನಿಂತು ಇದಕ್ಕೋಸ್ಕರವೇ ನಿನ್ನನ್ನು ಇಂಥ ಕೇಡಿನಿಂದ, ಇಂಥ ಕಷ್ಟದಿಂದ ನಾನು ದಾಟಿಸಿದು ಎಂಬುದಾಗಿ ಹೇಳುವಂಥ ಒಂದು ಸಮಯ ಬರ್ತಾ ಇದೆ. ಎಷ್ಟು ಜನರಿಗೆ ಸಂತೋಷವಿದೆ? ಯಾವುದೇ ಯಾವ ಕೇಡು ದೇವರೇ ಸಂಭವಿಸಿದರೂ ಪರವಾಗಿಲ್ಲ, ನಿನ್ನನ್ನು ನೋಡಲಿಕ್ಕೆ ಆಗ್ತದಲ್ಲ, ನಿನ್ನನ್ನು ನೋಡಲಿಕ್ಕೆ ಸಾಧ್ಯವಾಗ್ತದಲ್ಲ, ಈ ಒಂದು ಅನುಭವಕ್ಕೆ ನಾವು ಬರಬೇಕು. ಪ್ರೈಸ್ ದ ಲಾರ್ಡ್. ಈಗ ನಾನೀಗ ಕಡೆಯದಾಗಿ ಹೇಳಿರುವಂಥ ಮಾತು, ತನ್ನ ಪತ್ನಿ, ತನ್ನ ಹೆಂಡತಿ ಯೋಬನ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾರೆ. ನನ್ನನ್ನು ಕೇಳುವ ದೇವರ ಮಕ್ಕಳೇ, ಈ 3 ಸಾಕ್ಷಿಗಳೇ ಮುಖ್ಯವಾದ ಸಾಕ್ಷಿಗಳು. 1 ದೇವರು, 2 ಸೈತಾನನ, 3 ನಮ್ಮ ಜೊತೆಯಲ್ಲೇ ನಮ್ಮೊಂದಿಗೆ ವಾಸ ಮಾಡಿ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳನ್ನು ಕಣ್ಣಾರೆ ನೋಡುತ್ತಿರುವವರು ಹೇಳಬೇಕು, ನೀನು ಯಥಾರ್ಥ ಭಕ್ತ. ನಿನ್ನಲ್ಲಿ ಇರುವಂಥದ್ದು ಯಥಾರ್ಥತ್ವ. ಏನು ಸಂಭವಿಸಿದರೂ ದೇವರನ್ನು ದೂಷಿಸದೆ ಯಥಾರ್ಥತ್ವವನ್ನು ಹಿಡುಕೊಂಡಿರುವಂಥ ವ್ಯಕ್ತಿ ನೀನು ಎಂಬುದಾಗಿ ನಮ್ಮ ಬಗ್ಗೆ, ನಮ್ಮೊಂದಿಗೆ ಇರುವವರು, ನಮ್ಮ ಮನೆಯಲ್ಲಿರುವವರು ಹೇಳಲಿಕ್ಕೆ ಸಾಧ್ಯವಾದರೆ ಅದೇ ನಿಜವಾದ ಸಾಕ್ಷಿ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಸಂಗದ ಕೊನೆಯ ಹಂತಕ್ಕೆ ನಾನು ಬರುತ್ತಾ ಇದ್ದೇನೆ. ಇಷ್ಟು ಹೊತ್ತು ನಾನು ನಿಮಗೆ ಮಾತನಾಡಿದನ್ನೆಲ್ಲ ಲಕ್ಷ್ಯವಿಟ್ಟು ಕೇಳಿದ್ದೀರಾ? ಹಾಗೆ ಆಗಿದ್ದರೆ ಇವತ್ತು ಈ ಸಂದೇಶ ಮುಕ್ತಾಯವಾಗುವುದರೊಳಗೆ ನಿಮ್ಮಿಂದ ಒಂದು ಮಾತು ದೇವರು ಅಪೇಕ್ಷಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಅದೇನೆಂದು ನಾನು ಹೇಳ್ತೇನೆ. ಇಲ್ಲಿವರೆಗೂ ನಾವು ಗಮನಿಸಿರುವಂಥ ಕಾರ್ಯ, ಯೋಬನ ಕುರಿತಾಗಿ ಹೇಳಲ್ಪಟ್ಟ ಸಾಕ್ಷಿಗಳು. ಕರ್ತನಾಮಕ್ಕೆ ಸ್ತೋತ್ರ. ದೇವರು ಯೋಬನ ಎದುರಿಗೆ ಬರುವುದಕ್ಕೋಸ್ಕರವಾಗಿಯೇ ಇಂಥ ಒಂದು ಅನುಭವಕ್ಕೆ ಯೋಬನನ್ನು ನಡೆಸಿತು. ಅದನ್ನು ತಿಳಿಬೇಕಾದರೆ ದೇವರನ್ನು ನೋಡಲಿಕ್ಕೆ ಯಾರಿಗೆ ಸಾಧ್ಯ?
ದೇವರನ್ನು ನೋಡಬೇಕಾದ್ರೆ ಅದು ಯಾವ ಮಾರ್ಗದಿಂದ ಸಾಧ್ಯ ಎಂಬುದು ಯೋಬ ತಾನೇ ಹೇಳುತ್ತಾನೆ. ಆ ಒಂದು ವಾಕ್ಯವನ್ನು ನಾವೀಗ ಕೇಳುವ. ಯೋಬನ ಪುಸ್ತಕ 19ನೇ ಅಧ್ಯಾಯ 26 ಮತ್ತು 27 ವಾಕ್ಯಗಳನ್ನು ಲಕ್ಷ್ಯವಿಟ್ಟು ಕೇಳಿರಿ. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು, ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನನ್ನ ಹೃದಯವು ಹಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ. ಸಾಕು. ಪ್ರೈಸ್ ದ ಲಾರ್ಡ್. ಯೋಬನ ಪುಸ್ತಕ 19ನೇ ಅಧ್ಯಾಯ 26 ಮತ್ತು 27 ವಾಕ್ಯಗಳೇ ನಮ್ಮ ಪ್ರೀತಿಯ ಸಹೋದರಿ ಓದಿತು. ನೀವೆಲ್ಲ ಅದನ್ನು ಕೇಳಿದ್ದೀರಾ. ಈಗ ಯೋಬನ ಪರಿಸ್ಥಿತಿ ಹೇಗಿದೆ? ಇಡೀ ಶರೀರದಲ್ಲಿ ಹುಣ್ಣಿನಿಂದ ತುಂಬಲ್ಪಟ್ಟು ಗಾಯವಾಗಿ ಒಂದು ಕಡೆಯಲ್ಲಿ ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಆತನು ಕೂತಿದ್ದಾನೆ. ಪ್ರೈಸ್ ದ ಲಾರ್ಡ್. ದೂರದಲ್ಲಿ ನಿಂತ್ಕೊಳ್ಳುವುದಲ್ಲದೆ ಅವನ ಹತ್ತಿರ ಹೋದರೆ ವಾಸನೆ ಹೊಡೆಯುತ್ತೆ. ಯಥಾರ್ಥತ್ವದಲ್ಲಿ ಜೀವಿಸುವ, ಕೇಡನ್ನು ನಿರಾಕರಿಸಿ ನಿರ್ದೋಷಿಯಾಗಿ ದೇವರ ಭಕ್ತನಾಗಿ ಜೀವಿಸುವ ಒಬ್ಬ ವ್ಯಕ್ತಿಗೆ ಇಂಥ ಅನುಭವ ಬರುವುದುಂಟೋ ಎಂದು ಬೈಬಲ್ಗೆ ಕೇಳಿದರೆ ಬೈಬಲ್ ಹೇಳುತ್ತೆ, ಸತ್ಯವಾಗಿಯೂ ಬರುತ್ತೆ. ಆಮೆನ್. ಸತ್ಯವಾಗಿಯೂ ಬರುತ್ತೆ. ಯೋಬನ ಜೀವಿತದಲ್ಲಿ ಇಷ್ಟೊಂದು ದೇವರ ಭಕ್ತನಾಗಿ, ಯಥಾರ್ಥ ಚಿತ್ತನಾಗಿ, ದೋಷವನ್ನು ಬಿಟ್ಟವನಾಗಿ, ಕೇಡುಗಳನ್ನು ನಿರಾಕರಿಸುವವನಾಗಿ ಜೀವಿಸಿದಂಥ ಮನುಷ್ಯ ಈಗ ಎಲ್ಲರೂ ಬೆಟ್ಟು ತೋರಿಸುವ ರೀತಿಯಲ್ಲಿ ಒಂದು ಕಡೆ ಬಿದ್ದಿದ್ದಾನೆ. ಅಲ್ಲೇ ಬಿದ್ದುಕೊಂಡು ಆತನು ಹೇಳುತ್ತಿರುವಂಥ ಮಾತಾಗಿದೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಓದಿರುವಂಥ ವಾಕ್ಯದಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ. ಆ ವಾಕ್ಯ ಓದುವಾಗ ತಿರುಗಿ ಇನ್ನೊಂದು ಸಾರಿ ಶ್ರೋತಾರೆ, ಆವಾಗ ನಾನು ಅದನ್ನು ಹೇಳ್ತೀನಿ. ದಯವಿಟ್ಟು ಇನ್ನೊಂದು ಸಾರಿ ಕೇಳಿ. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ. ಆಮೆನ್. ಅಲ್ಲಿ ನಿರ್ದೇಹನಾಗಿ ಎಂಬುದಾಗಿ ಕೊಡಲ್ಪಟ್ಟಿದೆ. ಆದರೆ ಅಲ್ಲಿ ಬರಬೇಕಾದ ಸರಿಯಾದ ಪದ ಈ ದೇಹದಿಂದಲೇ ಎಂಬುದಾಗಿ, ದೇಹ ಸಹಿತನಾಗಿಯೇ ಎಂಬುದಾಗಿ ಅದರ ಸರಿಯಾದ ಟ್ರಾನ್ಸ್ಲೇಷನ್. ನಿರ್ದೇಹಿಯಾಗಿ ಅಂದರೆ ದೇಹವಿಲ್ಲದವನಾಗಿ ಎಂಬುದಾಗಿ ಅಲ್ಲ. ಈ ದೇಹದಿಂದಲೇ, ನನ್ನ ಈ ಕಣ್ಣುಗಳಿಂದಲೇ, ಇನ್ನೊಬ್ಬರ ಕಣ್ಣುಗಳಿಂದ ಅಲ್ಲ, ನನ್ನ ಕಣ್ಣುಗಳಿಂದಲೇ ನಾನು ಆತನನ್ನು ಕಾಣುವೆನು, ಇದೇ ಕಣ್ಣುಗಳಿಂದಲೇ ನಾನು ಅವನನ್ನು ನೋಡುವೆನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇದುವರೆಗೂ ಯೋಬನಿಗಿರುವಂಥ ಜೀವಿತ ಯಾವುದು? ದೇವರ ಬಗ್ಗೆ ಸುದ್ದಿ ಕೇಳಿದೆ ಅಷ್ಟೇ. ಆದರೆ ಇಂಥ ಒಂದು ಹೀನ ಸ್ಥಿತಿಯಲ್ಲಿ ಬಿದ್ದಿರುವಂಥ ಯೋಬ ಹೇಳ್ತಾ ಇದ್ದಾನೆ, ಈ ದೇಹ, ಪ್ರೈಸ್ ದ ಲಾರ್ಡ್, ಈ ದೇಹ ಈ ರೀತಿಯಲ್ಲಿ ಬಿರಿದು ಹೋಗಿ ಚರ್ಮ ಎಲ್ಲ ಏನಾಗ್ತಾ ಇದೆ, ಮಣ್ಣಿಗೆ ಬೀಳುತ್ತಾ ಇದೆ, ಸೇರುತ್ತಾ ಇದೆ. ನಾನು ಇದೇ ದೇಹದಿಂದ, ಇದೇ ಕಣ್ಣುಗಳಿಂದ ನಾನು ಆತನನ್ನು ನೋಡುವೆನು. ಪ್ರೈಸ್ ದ ಲಾರ್ಡ್. ನೀವು ಕಷ್ಟವು ನಿಮ್ಮನ್ನು ಮುತ್ತಿಕೊಳ್ಳುವಾಗ, ಎಲ್ಲರೂ ನಿಮ್ಮಿಂದ ದೂರವಿರುವಾಗ, ಎಲ್ಲರೂ ನಿಮ್ಮನ್ನು ಕೈ ಬಿಡುವಾಗ, ಅದೇ ಸ್ಥಿತಿಯಲ್ಲಿದ್ದುಕೊಂಡು ನೀವು ಹೇಳಬೇಕು, ನಾನು ಕಾಣುವೆನು ನನ್ನ ವಿಮೋಚಕನಾದ ನನ್ನ ಕರ್ತನನ್ನು ಇದೇ ಕಣ್ಣುಗಳಿಂದ, ಮತ್ತೊಬ್ಬನ ಕಣ್ಣುಗಳಿಂದ ಅಲ್ಲ, ಮತ್ತೊಬ್ಬನ ದೇಹದಿಂದ ಅಲ್ಲ, ಇದೇ ದೇಹದಿಂದ, ಇದೇ ಕಣ್ಣುಗಳಿಂದ ನಾನು ಆತನನ್ನು ಕಾಣುವೆನು ಎಂಬುದಾಗಿ ಇರುವಂಥ ಆ ನಿರೀಕ್ಷೆಯ ಮಾತು, ನಿರೀಕ್ಷೆಯ ಮಾತು, ನಿರೀಕ್ಷೆಯ ಮಾತು ಇವತ್ತು ನಮ್ಮ ಹೃದಯ ತುಂಬಿ ನಮ್ಮ ಬಾಯಿಂದ ಹೊರಡಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. 42ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ಇಷ್ಟು ಅನುಭವಗಳನ್ನು ದಾಟಿ ಬಂದ ಯೋಬ ಹೇಳ್ತಾ ಇದ್ದಾನೆ, ನಿನ್ನ ಸುದ್ದಿ ನನ್ನ ಕಿವಿಯಾರೆ ಕೇಳಿದೆ ಅಷ್ಟೇ. ಮುಂದಿನ ವಾಕ್ಯ ಹೇಗೆ ಬರೆಯಲ್ಪಟ್ಟಿದೆ? ಒಂದು ದಿನ ನನ್ನ ಕಷ್ಟದಲ್ಲಿ ಬಿದ್ದಿದ್ದಾಗ ನಾನು ನನ್ನ ಬಾಯಾರೆ ಹೇಳಿದೆ, ನನ್ನ ಕಣ್ಣಾರೆ ನಾನು ಆತನ ನೋಡ್ತೇನೆ ಎಂಬುದಾಗಿ. ಆದರೆ ಆ ನನ್ನ ಮಾತು ನನ್ನ ಕಷ್ಟದಲ್ಲಿದ್ದಾಗ ಹೇಳಿದ ಮಾತು
ಈಗ ಅದೇ ಕಷ್ಟದಲ್ಲಿ ನಾನಿದ್ದೀನಿ. ಆ ಕಷ್ಟದಲ್ಲಿದ್ದುಕೊಂಡೆ ನಾನು ಈಗಲೂ ನನ್ನ ವಿಮೋಚಕನನ್ನು ಕಾಣ್ತಾ ಇದ್ದೇನೆ. ನನ್ನ ವಿಮೋಚಕನನ್ನು ಕಾಣ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ಎಷ್ಟು ಮಂದಿಗೆ ಸಂತೋಷ ಇದೆ? ಇವತ್ತು ಪರಿಶುದ್ಧಾತ್ಮ ಪೂರ್ಣನಾಗಿ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನಿಮ್ಮ ಸ್ಥಿತಿಯನ್ನು ಬದಲಾಯಿಸುವ ದೇವರು. ನಿಮ್ಮ ಮೊದಲನೆಯ ಸ್ಥಿತಿಯಿಂದ ಕಡೆಯ ಸ್ಥಿತಿಯನ್ನು ಉನ್ನತವಾಗಿ ನಡೆಸಲಿಕ್ಕೆ, ನಿಮ್ಮ ಮೊದಲನೆಯ ಕಾಲಕ್ಕಿಂತ ಕಡೆಯ ಕಾಲ ಆಶೀರ್ವಾದದಿಂದ ಕೊಡುವುದಕ್ಕಾಗಿ ಇಚ್ಛಿಸುವಂಥ ದೇವರಿವತ್ತು ಹೇಳ್ತಾ ಇದ್ದಾನೆ, ಇದುವರೆಗೂ ನಾನು ನಿನಗೆ ಮರೆಯಾಗಿದ್ದೆ, ಇನ್ನು ನಾನು ನಿನಗೆ ನೇರವಾಗಿ ಕಾಣಲಿಕ್ಕೆ ಬರ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಇದೇ ಆಶಯವನ್ನು, ಇದೇ ಯೋಚನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಂದು ವಾಕ್ಯವನ್ನು ಓದಲಿಕ್ಕೆ ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ. ಪರಮಗೀತೆಯ ಪುಸ್ತಕ 2ನೇ ಅಧ್ಯಾಯ ಅದರ 14ನೇ ವಚನವನ್ನು ಕೇಳಿ. ಪರಮಗೀತೆ 2:14. ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ ಓದಿ. ನಿನ್ನ ರೂಪ ನನಗೆ ಕಾಣಿಸು, ನಿನ್ನ ದನಿ ಕೇಳಿಸು. ಸಾಕು. ಪ್ರೈಸ್ ಗಾಡ್. ಬಂಡೆಯ ಬಿರುಕಲ್ಲಿ ಇರುವಂಥ ಪಾರಿವಾಳಕ್ಕೆ, ಈ ಪಾರಿವಾಳ ಅಂದರೆ ಸಭೆ ಎಂಬ ದೇವರ ಮಕ್ಕಳಾದ ನಮಗೆ ಹೋಲಿಕೆಯಾಗಿದೆ. ಇದು ಹೇಳುತ್ತಿರುವಂಥ ಪ್ರಾಣನಾಥನು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಕಷ್ಟದಲ್ಲಿ ನೊಂದು ಬೆಂತು ಬಿರುಕಿನಲ್ಲಿ ಭಯಪಟ್ಟು ಕೊಂಡಿರುವಂಥ ಪಾರಿವಾಳಕ್ಕೆ ಪ್ರಾಣನಾಥನು ಕೇಳ್ತಾ ಇದ್ದಾನೆ, ನೀನು ಆಚೆ ಬಾ, ನಾನು ನಿನ್ನ ಮುಖವನ್ನು, ನಿನ್ನ ರೂಪವನ್ನು ನಾನು ಕಾಣುತ್ತೇನೆ, ನಿನ್ನ ಧ್ವನಿಯನ್ನು ನಾನು ಕೇಳುತ್ತೇನೆ. ಇವತ್ತು ನಮ್ಮ ಧ್ವನಿ ಯಾವ ಸಂದರ್ಭದಲ್ಲಿ ದೇವರು ಕೇಳಲಿಕ್ಕೆ ಇಚ್ಛಿಸ್ತಾನೆ ಗೊತ್ತಾ ಪ್ರಿಯರೇ? ನೀವು ಸುಖದಲ್ಲಿರುವಾಗ ಅಲ್ಲ, ಎಲ್ಲ ವಿಷಯದಲ್ಲಿ ನೀವು ತುಂಬಿ ತುಳುಕಿರುವಾಗ ಅಲ್ಲ ನಿಮ್ಮ ಧ್ವನಿ ಕೇಳಕ್ಕೆ ದೇವರು ಇಚ್ಛಿಸುವುದು. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಹಾಳಾದಾಗ, ಎಲ್ಲರಿಂದಲೂ ನೀವು ಬಿಡಲ್ಪಟ್ಟಾಗ, ಪ್ರೈಸ್ ಗಾಡ್, ನಿಮ್ಮ ಸ್ಥಿತಿ ಎಲ್ಲವೂ ಕೆಟ್ಟು ಹೋಗುವ ಸಮಯದಲ್ಲಿ ದೇವರಿಚ್ಛಿಸುವಂಥದ್ದು, ನೀನು ಸ್ವಲ್ಪ ಮಾತನಾಡು, ನಾನು ಕೇಳಿಸ್ತೇನೆ. ಹಲ್ಲೆಲೂಯ. ನಾನು ಹೇಳುವುದು ನೀವು ತಿಳಿತಾ ಇದ್ದೀರಾ? ನಿಮ್ಮ ಧ್ವನಿ ಯಾವಾಗ ದೇವರು ನಿಮ್ಮಿಂದ ಕೇಳೋಕ್ಕೆ ಇಷ್ಟಪಡುವುದು? ಎಲ್ಲವೂ ಅನುಕೂಲವಾಗಿರುವಾಗಲ್ಲ, ಎಲ್ಲವೂ ಸಮೃದ್ಧಿಯಲ್ಲಿ ಇರುವಾಗಲ್ಲ ದೇವರು ನಮ್ಮ ಧ್ವನಿ ಕೇಳೋಕ್ಕೆ ಇಷ್ಟಪಡುವಂಥದ್ದು. ಬಂಡೆಯ ಬಿರುಕಲ್ಲಿ ಭಯಪಟ್ಟು ನಡುಗಿ ಕುಳಿತಿರುವಂಥ ಪಾರಿವಾಳಕ್ಕೆ ಕೇಳ್ತಾ ಇದ್ದಾನೆ, ನಿನ್ನ ರೂಪವನ್ನು ನನಗೆ ಕಾಣಿಸು, ನಿನ್ನ ಧ್ವನಿಯನ್ನು ನನಗೆ ಕೇಳಿಸು, ನಿನ್ನ ಶಬ್ದ ನಾನು ಕೇಳಕ್ಕೆ ಕಾಯ್ತಾ ಇದ್ದೇನೆ, ನಿನ್ನ ಮುಖವನ್ನು ನಾನು ನೋಡೋಕ್ಕೆ ಇಚ್ಛಿಸ್ತಾ ಇದ್ದೇನೆ, ಹೊರಗೆ ಬಾ. ಇವತ್ತು ಕರ್ತನೆ ಹೇಳ್ತಾ ಇದ್ದಾನೆ, ಹೊರಗೆ ಬಾ, ನಿನ್ನ ಶಬ್ದವನ್ನು ನಾನು ಕೇಳಬೇಕು, ನಿನ್ನ ಮುಖವನ್ನು ನಾನು ನೋಡಬೇಕು. ಎಷ್ಟು ಜನ ಇಷ್ಟಪಡ್ತೀರಾ? ದೇವರೇ, ನಾನು ಕುಗ್ಗಿಸಲ್ಪಟ್ಟ ದಿವಸಗಳಿಗೂ, ನಾನು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನೀನು ನನ್ನನ್ನು ಸಂತೋಷಪಡಿಸುತ್ತೀಯಾ? ಪ್ರೈಸ್ ಗಾಡ್. ದೇವರನ್ನು ಕಣ್ಣಾರೆ ಕಾಣುವಂಥ ಸಮಯ ಯಾವುದು? ಇಷ್ಟು ಕಾಲ ತನ್ನ ಜೊತೆಯಲ್ಲಿ ಸೇರಿಕೊಳ್ಳದೆ, ತನ್ನ ಕಷ್ಟದಲ್ಲಿ, ತನ್ನ ನೋವಿನಲ್ಲಿ ದೂರ ಇದ್ದುಕೊಂಡು ತಪ್ಪು ಹೋರಿಸುತ್ತಿದ್ದಂಥ ಸ್ನೇಹಿತರ ಬಳಿಗೆ ದೇವರು ಇಳಿದು ಬಂದು ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ನನ್ನ ಸೇವಕನಾದ, ನನ್ನ ದಾಸನಾದ ಯೋಬನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ಗಾಡ್. ಯೋಬನ ಜೀವಿತದಲ್ಲಿ ದೇವರು ಕೊಟ್ಟಂಥ ಕಡೆಯ ಪರಿಶೋಧನೆ. ಹಲ್ಲೆಲೂಯ. ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ಯಾವುದು ಗೊತ್ತಾ? ಅವನ ದನ ಕುರಿಗಳು, ಒಂಟೆಗಳು, ಕತ್ತೆಗಳೆಲ್ಲ ನಷ್ಟವಾದಾಗ, ಅವನ ಮಕ್ಕಳು ತೀರಿ ಹೋದಾಗ, ಆಮೇಲೆ ಅವನ ಶರೀರದಲ್ಲಿ ರೋಗವು ಹಿಡಿದಾಗ, ಅವನಿಂದ ದೇವರು ಕೇಳುವಂಥ, ದೇವರ ಅಪೇಕ್ಷಿಸುವಂಥ ಅನುಭವ ಮಾತ್ರ ಅಲ್ಲ, ಕಡೆಯದಾಗಿ ದೇವರವನಿಗೆ ಕೊಟ್ಟಂಥ ಪರಿಶೋಧನೆ ಯಾವುದಂದರೆ ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ಪರಿಶೋಧನೆ.
ಅದೊಂದು ಕಠಿಣವಾದ ಪರಿಶೋಧನೆಯಾಗಿತ್ತು. ಇದುವರೆಗೂ ತನ್ನ ಜೀವಿತದಲ್ಲಿ ತನಗೆ ಕೇಳಿಸುವ ರೀತಿಯಲ್ಲಿ ತನಗೆ ವಿರುದ್ಧವಾಗಿ ಮಾತನಾಡಿದಂಥ ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕೆಂದು ದೇವರು ಯೋಬನಿಗೆ ಹೇಳಲಿಲ್ಲ. ದೇವರು ಸ್ನೇಹಿತರಿಗೆ ಹೇಳಿಬಿಟ್ಟು ಸ್ನೇಹಿತರನ್ನು ಯೋಬನ ಬಳಿಗೆ ಕಳಿಸ್ಕೊಡ್ತಾ ಇದ್ದಾನೆ. ಆ ಸ್ನೇಹಿತರು ಬಂದು ಹೇಳಿಕೊಳ್ತಾ ಇದ್ದಾರೆ, ನಮ್ಮ ತಪ್ಪುಗಳಿಗೋಸ್ಕರವಾಗಿ ನಾವು ದುಃಖ ಪಡ್ತಾ ಇದ್ದೇವೆ, ನಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಕ್ಕೋಸ್ಕರ ನೀನು ನಮಗೋಸ್ಕರ ಪ್ರಾರ್ಥಿಸ್ತೀಯಾ ಎಂದು ಸ್ನೇಹಿತರು ಕೇಳುವಾಗ, ತನಗೆ ವಿರುದ್ಧವಾಗಿ ಇಷ್ಟು ಹೊತ್ತು ಮಾತನಾಡುತ್ತಾ, ಇಷ್ಟು ದಿವಸಗಳು, ಇಷ್ಟು ತಿಂಗಳುಗಳು, ಇಷ್ಟು ಕಾಲ ತನಗೆ ವಿರುದ್ಧವಾಗಿ ಮಾತನಾಡುತ್ತಾ ಇದ್ದಂದ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಕೆ ಆತನು ಮೊಣಕಾಲು ಊರ್ತಾನೆ. ಪ್ರೈಸ್ ದ ಲಾರ್ಡ್. ಎಂಥ ಗುಣವಂತನಾದ ವ್ಯಕ್ತಿ ಆತ. ಒಂದು ನಿಮಿಷ ನೀವು ನೋಡಿ ಆ ಮನುಷ್ಯನ ಮುಖಕ್ಕೆ. ಅದು ಕಾಪಟ್ಯದಿಂದ ಮಾಡಿದ ಪ್ರಾರ್ಥನೆ ಅಲ್ಲ, ಈಗಲೂ ಯಥಾರ್ಥತ್ವವನ್ನು ಕಾಪಾಡಿಕೊಂಡಿರುವ ಯೋಬ. ಅವರು ಮಾಡಿರುವ ತಪ್ಪುಗಳೆಲ್ಲವನ್ನು ಮರೆತು, ಅವರು ಹೇಳಿಕೊಟ್ಟ ತಪ್ಪುಗಳನ್ನೆಲ್ಲ ಕ್ಷಮಿಸಿ, ಅವರ ಪಾಪಗಳಿಗೋಸ್ಕರವಾಗಿ ದೇವರನ್ನು ಪ್ರಾರ್ಥಿಸುತ್ತಿರುವಾಗ ಆತನು ಕೊನೆಯ ಹಂತಕ್ಕೆ ಪ್ರವೇಶಿಸ್ತಾ ಇದ್ದಾನೆ. ಕೇಳ್ತಾ ಇದ್ದೀರಾ? ಯಾವ ಹಂತ? ಮೊದಲನೆಯ ಸ್ಥಿತಿಯಿಂದ ಆತನ ಕಡೆಯ ಸ್ಥಿತಿಗೆ ಪ್ರವೇಶಿಸ್ತಾ ಇದ್ದಾನೆ. ಮೊದಲನೆಯ ಕಾಲದಿಂದ ಆತನ ಕಡೆಯ ಕಾಲಕ್ಕೆ ಪ್ರವೇಶಿಸ್ತಾ ಇದ್ದಾನೆ. ಆಮೇನ್. ಕಣ್ಣಾರೆ ಕಿವಿಯಾರೆ ದೇವರ ಕುರಿತಾಗಿ ಕೇಳುತ್ತಾ ಇದ್ದಂಥ ಕಾಲದಿಂದ ದೇವರನ್ನು ಕಣ್ಣಾರೆ ನೋಡುವ ಒಂದು ಹಂತಕ್ಕೆ ಆತನು ಪ್ರವೇಶಿಸ್ತಾ ಇದ್ದಾನೆ. ಯಾವುದರ ಮೂಲಕ? ತನ್ನ ವಿರೋಧಿಗಳಾದ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆ ಮೂಲಕವಾಗಿ. ಪ್ರೈಸ್ ದ ಲಾರ್ಡ್. ಇದಕ್ಕೋಸ್ಕರವಾಗಿ ಹೊಸ ಒಡಂಬಡಿಕೆ ಕಾಲದಲ್ಲಿ ಇರುವ ವಿಶ್ವಾಸಿಗಳಾದ ನಮಗೆ ಗಮನವಿಟ್ಟು ಕೇಳಿ ಒಂದು ನಿಮಿಷ. ಯೇಸು ಸ್ವಾಮಿ ಹೇಳುತ್ತಾನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನೋವು ಉಂಟು ಮಾಡಿದ, ನಿಮಗೆ ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿಗಳನ್ನು ಪ್ರೀತಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೋ? ಅವರಿಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ ನಿಮ್ಮಿಂದ ಸಾಧ್ಯವೋ? ಯೇಸು ಸ್ವಾಮಿ ಏನಕ್ಕೆ ಹೇಳಿದಾನೆಂದರೆ, ಈ ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ನಿನಗೆ ನಷ್ಟವಾದದೆಲ್ಲ 2ರಷ್ಟು ತಿರುಗಿ ಕೊಡುವುದಕ್ಕಾಗಿಯೇ. ಪ್ರೈಸ್ ದ ಲಾರ್ಡ್. ಮೊದಲನೆಯ ಸ್ಥಿತಿಯಲ್ಲಿ ನರಳುತ್ತಾ ಇದ್ದಂಥ ನಿನ್ನನ್ನು ಮಹಿಮೆಯಲ್ಲಿ ತುಂಬಿರುವಂಥ ಕಡೆಯ ಸ್ಥಿತಿಯಲ್ಲಿ ನಿನ್ನನ್ನು ಸೇರಿಸುವುದಕ್ಕಾಗಿಯೇ ಕರ್ತನೆ ಹೇಳ್ತಾ ಇದ್ದಾನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ತೀರ್ಮಾನ ಮಾಡ್ತೀರಾ ಇವತ್ತು? ಪ್ರೈಸ್ ದ ಲಾರ್ಡ್. ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದರು. ಆ ವಾಕ್ಯವನ್ನು ಓದ್ಬಿಟ್ಟು ಇವತ್ತಿನ ಈ ಬೆಳಗಿನ ಸಂದೇಶವನ್ನು ಮುಕ್ತಾಯಗೊಳಿಸಲಿಕ್ಕೆ ಕೆಲವು ವಿಷಯಗಳನ್ನು ಹೇಳಿಬಿಟ್ಟು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡುತ್ತೇನೆ. ನೋಡಿ, ಅದರ 10ನೇ ವಚನವನ್ನು ದಯವಿಟ್ಟು ಕೇಳಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಸಾಕು. ಅವನ ಸೊತ್ತನ್ನು ಮೊದಲಿನಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಯಾವುದನ್ನ? ಸ್ವತ್ತನ್ನ. ಯಾವ ಸೊತ್ತು? ನಾವಿಲ್ಲಿ ಕಾಣಲಿಕ್ಕೆ ಆಗುವಂಥದ್ದು, ಅವನಿಗಿದ್ದ ಕುರಿಗಳು, ದನಗಳು, ಒಂಟೆಗಳು, ಕತ್ತೆಗಳು ಮತ್ತು ತಿರುಗಿ ಮತ್ತೆ 10 ಮಕ್ಕಳನ್ನು ಕೊಟ್ಟನು. ಇವುಗಳು ಹೆಚ್ಚಿಸಿ ಕೊಟ್ಟನು ಎಂಬುದಾಗಿ ಅಷ್ಟೇ ನಾವು ನೋಡ್ತೇವೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು, ನಿಜವಾಗಿ ಅವನಲ್ಲಿ 2ರಷ್ಟಾಗಿ ಹೆಚ್ಚಿದ್ದು ಇನ್ನು ಕೆಲವು ವಿಷಯಗಳು. ಪ್ರೈಸ್ ಗಾಡ್. ಅದೇನೆಂದು ಗಮನವಿಟ್ಟು ಕೇಳ್ತೀರಾ? ಅವನಲ್ಲಿ ನಿಜವಾಗಿ 2ರಷ್ಟು ಹೆಚ್ಚಿದಂಥ ಸೊತ್ತು ಏನಾಗಿದೆ? ಬರೀ ದೇವರ ಬಗ್ಗೆ ಸುದ್ದಿ ಕೇಳಿದಲ್ಲಿ ಆತನು ದೇವರ ಮೇಲೆ ಇಟ್ಟಂಥ ನಂಬಿಕೆಯಿಂದ ಆತನು ದೇವರ ಭಕ್ತನಾಗಿ, ದೋಷವನ್ನು ಕೆಟ್ಟದನ್ನು ನಿರಾಕರಿಸುವವನಾಗಿ, ನಿರ್ದೋಷಿಯಾಗಿ, ಯಥಾರ್ಥ ಚಿತ್ತನಾಗಿ ಜೀವಿಸಿದಂಥ ಮನುಷ್ಯನು ಈಗ ದೇವರೇ ಅವನ ಮುಂದೆ ಇಳಿದು ಬಂದು ನೋಡಿದ ಮೇಲೆ ಆತನ ಭಕ್ತಿ 2ರಷ್ಟು ಹೆಚ್ಚಿದೆ. ದೋಷವನ್ನು, ಕೆಟ್ಟದನ್ನು ನಿರಾಕರಿಸುವುದು ಇನ್ನಷ್ಟು
ಹೆಚ್ಚಿದೆ. ನಿರ್ದೋಷಿಯಾದ ಆತನ ಜೀವದ 2ರಷ್ಟು ಹೆಚ್ಚಿದೆ. ಅವನಲ್ಲಿರುವ ಯಥಾರ್ಥ ಚಿತ್ತ 2ರಷ್ಟು ಹೆಚ್ಚಿದೆ. ಪ್ರೈಸ್ ಗಾಡ್. ಇದೇ ನಿಜವಾದ ಸೊತ್ತು. ಪ್ರೈಸ್ ದ ಲಾರ್ಡ್. ಜೀವಿತದಲ್ಲಿ ಎಲ್ಲ ಸೊತ್ತು ಕಳಕೊಂಡಾಗ ಈ ಒಂದು ಸೊತ್ತು ಅವನು ಕಳಕೊಳ್ಳಲಿಲ್ಲ. ದೇವರ ಭಕ್ತಿ, ಯಥಾರ್ಥತ್ವ, ಕೆಟ್ಟದನ್ನು ನಿರಾಕರಿಸುವ, ನಿರ್ದೋಷಿಯಾಗಿರುವ, ಆಮೆನ್, ಯಥಾರ್ಥ ಚಿತ್ತನಾಗಿರುವ ಈ ಸೊತ್ತನ್ನು ಆತನು ಬಿಗಿಯಾಗಿ ಹಿಡ್ಕೊಂಡಿದ್ದ. ಅದಕ್ಕೆ ಆತನ ಹೆಂಡತಿ ಕೇಳಿದು, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ಎಂಬುದಾಗಿ. ಇವತ್ತು ನನ್ನನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮಗೆ ಒಂದು ಮಾತನ್ನು ಹೇಳಿ ನನ್ನ ಸಂದೇಶವನ್ನು ಮುಕ್ತಾಯಗೊಳಿಸಲಿಕ್ಕೆ ಕರ್ತನಲ್ಲಿ ಇಚ್ಛಿಸುತ್ತೇನೆ. ನೀವು ನಂಬಿಕೆಯಲ್ಲಿ ಜೀವಿಸಲಿಕ್ಕೆ ಇಚ್ಛಿಸ್ತೀರಾ? ಅಲ್ಲ, ದೇವರನ್ನು ನನ್ನ ಎದುರಿನಲ್ಲೇ ಇಟ್ಟುಕೊಂಡು ಮುಖಾಮುಖಿಯಾಗಿ ಆತನನ್ನು ನೋಡಿ ನನಗೆ ಜೀವಿಸಬೇಕು ಎಂಬ ತೀರ್ಮಾನಕ್ಕೆ ಬರ್ತೀರೋ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇನ್ನೊಬ್ಬರು ನಮಗೆ ಹೇಳಿಕೊಟ್ಟ ಶುಭ ಸಮಾಚಾರದ ಆಧಾರದಲ್ಲಿ ನಾವು ದೇವರನ್ನು ನಂಬಿದ್ದೇವೆ. ಆದರೆ ಇನ್ನೂ ನಾವು ಆಧಾರಪಡಿಸಿಕೊಳ್ಳಬೇಕಾದದ್ದು ಇನ್ನೊಬ್ಬರಿಂದ ಕೇಳಲ್ಪಟ್ಟ ವಾಕ್ಯದ ಆಧಾರದಲ್ಲಲ್ಲ. ಇನ್ನು ನಾವು ನೇರವಾಗಿ ದೇವರಿಂದ ಕೇಳುವಂಥ ಹಂತಕ್ಕೆ ಬರಬೇಕು. ಇದು ಕರ್ತನು ನಮ್ಮಿಂದ ಇಚ್ಛಿಸುವಂಥ ವಿಷಯ. ಎಷ್ಟು ಜನ ಅರ್ಥ ಮಾಡಿಕೊಂಡ್ರಿ ನನ್ನ ಮಾತನ್ನು? ಪ್ರೈಸ್ ಗಾಡ್. ನಮ್ಮ ಜೀವಿತದಲ್ಲಿ ಇರುವಂಥ ಸ್ಥಿತಿಗಳಿಗೆ ಬದಲಾವಣೆ ಆಗಬೇಕು ಎಂಬ ಆ ಒಂದು ಹಂಬಲ ನಿಮ್ಮಲ್ಲಿ ಇದ್ದರೆ ಇವತ್ತು ಕರ್ತನು ನಿಮಗೆ ಹೇಳ್ತಾ ಇದ್ದಾನೆ, ನೇರವಾಗಿ ನನ್ನ ಮುಂದಕ್ಕೆ ಬಾ. ಇಲ್ಲಾದರೆ ನಾನೇ ನಿನ್ನ ಮುಂದಕ್ಕೆ ಬರ್ತೀನಿ. ಅದಕ್ಕೊಂದೇ ಒಂದು ಮಾರ್ಗ, ನಿನಗಿರುವುದನ್ನೆಲ್ಲ ನಾನು ಮುರಿದಾಕ್ತೀನಿ. ಪ್ರೈಸ್ ಗಾಡ್. ಇಷ್ಟು ಹೊತ್ತು ನೀವು ದೇವರಿಗೆ ಸ್ತೋತ್ರ ಹೇಳಿದ್ದೀರಾ. ಈಗ ಕಡೆಯ ಸಮಯ, ಬಹಳಷ್ಟು ಗಮನಿಸತಕ್ಕಂಥ ಕಾರ್ಯ ಹೇಳುವಂಥ ಸಮಯ ಇದು. ನಿಮಗಿರುವಂಥ ನಂಬಿಕೆಯ ಜೀವಿತದಿಂದ ಇನ್ನೊಂದು ಎತ್ತರವಾದ ಮಟ್ಟಕ್ಕೆ ನೀವು ಹತ್ತಬೇಕೆಂಬ ಬಯಕೆ ಇದ್ದರೆ ಅದಕ್ಕೆ ಒಂದೇ ಒಂದು ಮಾರ್ಗ. ಸ್ವಾಮಿ, ನೀನು ಕೈ ಚಾಚಿ ನನಗಿರುವುದ ಏನು ಮುಟ್ಟಿದರೂ ನನಗೆ ಚಿಂತೆ ಇಲ್ಲ, ನಿನಗೆ ಸ್ತೋತ್ರ ಹೇಳುತ್ತೇನೆ. ಆದರೆ ನನಗೆ ಬೇಕಾಗಿರುವಂಥದ್ದು ನಿನ್ನನ್ನು ನಾನು ಕಾಣಬೇಕು, ನಿನ್ನನ್ನು ನಾನು ಕಾಣಬೇಕು, ನಿನ್ನನ್ನು ಮನಸ್ಸಿಟ್ಟು ನೋಡಬೇಕು, ನಿನ್ನನ್ನು ಮುಟ್ಟಬೇಕು. ನಾನು ಈ ಒಂದು ಹಂತಕ್ಕೆ ನನ್ನ ನಡೆಸು ಎಂಬ ತೀರ್ಮಾನ ಇವತ್ತು ಕರ್ತನ ಸನ್ನಿಧಿಯಲ್ಲಿ ನಾವು ಮಾಡುವ. ಪ್ರೈಸ್ ಗಾಡ್. ನಾನು ಮೊದಲು ಓದಿರುವಂಥ ವಾಕ್ಯ ಇನ್ನೊಮ್ಮೆ ಓದಲಿಕ್ಕೆ ಕರ್ತನಲ್ಲಿ ನಾನು ಇಚ್ಛಿಸ್ತೇನೆ. ಯೋಬನ ಗ್ರಂಥ 42ನೇ ಅಧ್ಯಾಯ 5ನೇ ವಾಕ್ಯ. ಆ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಹೀಗಾಗಿದೆ: ನಿನ್ನ ಕುರಿತು ಸುದ್ದಿ ಕೇಳಿದ್ದೇನೆ ಅಷ್ಟೇ, ಈಗಲಾದರೂ ನನ್ನ ಕಣ್ಣಾರೆ ನಿನ್ನನ್ನು ಕಂಡೆನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಕರ್ತನಲ್ಲಿ ನಾವು ಮನಸ್ಸಿಟ್ಟು ಕೇಳೋಣ. ಸ್ವಾಮಿ, ದೂರದಲ್ಲಿ ನಿಂತ್ಕೊಂಡು ನೀನು ಮಾತನಾಡುವ ಶಬ್ದ ನನಗೆಲ್ಲೋ ಇದ್ದು ಕೇಳುವುದು ಅಲ್ಲ, ನೇರವಾಗಿ ನನ್ನ ಮುಂದೆ ಬಂದು ನನ್ನ ಜೊತೆ ನೀನು ಮಾತನಾಡುವ ಅನುಭವ ನನಗೆ ಬೇಕು. ಆ ಅನುಭವಕ್ಕೆ ನನ್ನ ನಡೆಸು ಎಂಬುದಾಗಿ ನಿಮ್ಮಲ್ಲಿ ಎಷ್ಟು ಜನ ಪ್ರಾರ್ಥಿಸಲಿಕ್ಕೆ ಇಚ್ಛಿಸ್ತೀರಾ? ದಯವಿಟ್ಟು ನೀವು ಆಯಾ ಸ್ಥಳಗಳಲ್ಲಿ ಎದ್ದು ನಿಂತ್ಕೊಳ್ಳಿ. ಕರ್ತನಾತ್ಮವು ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಹತ್ತಿರದಲ್ಲೇ ಎದ್ದು ಮಾತನಾಡ್ತಾ ಇದ್ದ. ಆ ದೇವರ ಶಬ್ದಕ್ಕೆ ಕೊಡಕ್ಕೆ ನಾವು ಮನಸ್ಸು ಮಾಡಿದ ಹಾಗೆ ಇವತ್ತು ಮನಸ್ಸು ಕೊಡಕ್ಕೂ ತಯಾರಾಗುವ. ಮನಸ್ಸು ಕೊಟ್ಟರೆ ಮಾತ್ರ ಆತನ ಕಾರ್ಯಗಳು ನಮ್ಮಲ್ಲಿ ನಡೆಯಲಿಕ್ಕೆ ಸಾಧ್ಯ. ನಾನು ನಿನ್ನ ಕುರಿತು ನನ್ನ ಕಿವಿಯಾರೆ ನಿನ್ನ ಸುದ್ದಿ ಕೇಳಿದೆ ಅಷ್ಟೇ, ಈಗಲಾದರೂ ನನ್ನ ಕಣ್ಣಾರೆ ನಿನ್ನನ್ನು ಕಂಡೆನು. ಸ್ವಾಮಿ, ಅನೇಕರು ನಿನ್ನ ಕುರಿತು ಕೇಳಿದಂಥ ಶುಭ ಸಮಾಚಾರಗಳನ್ನು ನಾನು ಕೇಳಿದೆ ಅಷ್ಟೇ, ಆದರೆ ನೇರವಾಗಿ ನನ್ನ ಜೊತೆ ಮಾತನಾಡುವ, ನನ್ನನ್ನು ಸಂಧಿಸುವ, ನನ್ನನ್ನು ಸಂದಯಿಸುವ ನಿನ್ನ ಧ್ವನಿ ನೇರವಾಗಿ ನಾನು ಕೇಳಬೇಕು. ಈ ಒಂದು ಅನುಭವಕ್ಕೆ ನಾನು ಬರಲಿಕ್ಕೆ ಇಚ್ಛಿಸ್ತೇನೆ. ನಿಂತಿರುವ ಜಾಗದಲ್ಲಿ
ಒಂದು ನಿಮಿಷ ಏನಾದರೂ ತೀರ್ಮಾನಗಳನ್ನು ಮಾಡಿಕೊಳ್ಳುವುದಕ್ಕೆ ನಿಮ್ಮ ಆತ್ಮ ಹೃದಯ ಪ್ರೇರೇಪಣೆ ಕೊಡುವುದಾದರೆ ಆಯಾ ಸ್ಥಳಗಳಲ್ಲಿ ನಿಂತುಕೊಂಡು ನೀವು ದೇವರ ಸನ್ನಿಧಿಯಲ್ಲಿ ತೀರ್ಮಾನ ಮಾಡಿ. ದೇವರೊಂದಿಗೆ ಇರುವ ಸಂಬಂಧದಲ್ಲಿ, ಆ ಒಂದು ಜೀವಿತದಲ್ಲಿ ಇದುವರೆಗೂ ನಾನು ಹತ್ತದೇ ಇರುವಂಥ ಒಂದು ಉನ್ನತವಾದ ಮಟ್ಟಕ್ಕೆ ನನ್ನನ್ನು ಹತ್ತಿಸು, ಅದಕ್ಕಾಗಿ ನಾನು ನನ್ನನ್ನು ಸಮರ್ಪಿಸಿಕೊಡ್ತೇನೆ ಎಂಬುದಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವ. ಕಡೆಯದಾಗಿ ನಿಮಗೋಸ್ಕರ ಒಂದು ಮಾತು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಇಲ್ಲಿ ಮುಕ್ತಾಯಗೊಳಿಸಲಿಕ್ಕೆ ನಾನು ಕರ್ತನಲ್ಲಿ ಇಚ್ಛಿಸ್ತಾ ಇದ್ದೇನೆ. ಎಲ್ಲರೂ ತಲೆಗಳನ್ನು ಬಾಗಿಸಿ ನಮ್ಮ ಸೃಷ್ಟಿಕರ್ತನಾದ ದೇವರ ಮುಂದೆ ಒಂದು ನಿಮಿಷ ನಮ್ಮನ್ನು ಸಮರ್ಪಿಸಿಕೊಡುವ. ದೇವರೇ, ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಪರಾತ್ಪರನಾದ ದೇವರು, ನಮ್ಮ ಹಿತವನ್ನು ಇಚ್ಛಿಸುವ ದೇವರು, ಕೃಪಾ ಸಂಪೂರ್ಣನಾದ ನಮ್ಮ ದೇವರೇ, ಇವತ್ತು ನಿನ್ನಲ್ಲಿ ಆಸಕ್ತಿ ಹೊಂದಿ ನಿನ್ನ ಆಲಯಕ್ಕೆ ಬಂದಿರುವ ಈ ನಿನ್ನ ಜನರಿಗೆ ಸಜೀವವಾದ ನಿನ್ನ ವಾಕ್ಯವನ್ನು ಸಾರುವಂತೆ ಅಲ್ಪನಾದ ನನ್ನನ್ನು ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆಗೂ ಮಾನಕ್ಕೂ ಸ್ತುತಿಗೂ ಸ್ತೋತ್ರಕ್ಕೂ ನೀನೇ ಯೋಗ್ಯ. ಇವತ್ತು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನೀನು ಕರುಣೆ ತೋರಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಇಲ್ಲಿ ಸಾರಲ್ಪಟ್ಟಿರುವಂಥ ದೇವರ ವಾಕ್ಯ ಯಾರ ಜೀವಿತದಲ್ಲಿಯೂ ನಷ್ಟವಾಗಿ ಹೋಗದೆ ಎಲ್ಲರಿಗೂ ನಿತ್ಯ ಜೀವಕ್ಕೆ ಅದು ಕಾರಣವಾಗಿ ಮಾರ್ಪಡಿಸು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳಿದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಕ್ರಿಸ್ತ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಅತಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆಯೇ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮೆಲ್ಲರನ್ನ ಈ ವಾಕ್ಯಗಳ ದೆಸೆಯಿಂದ ಆಶೀರ್ವಾದ ಮಾಡಲಿ. ಆಮೆನ್.